ಹಾಯ್ ಹಲೋ ಸ್ಟೂಡೆಂಟ್ಸ್, ಹೇಗಿದ್ದಾರೆ ಎಲ್ಲರೂ? ವೆಲ್ಕಮ್ ಟು PW ಕನ್ನಡ ಫೌಂಡೇಶನ್ ಚಾನಲ್. ನಾನು ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್ ಪರಮೇಶ್ ಕೇಸ್. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತಿನ ಲೆಕ್ಚರ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ವಿಜಯನಗರ ಎಂಪೈರ್ ಮತ್ತೆ ಬಹಮನಿ ಕಿಂಗ್ಡಮ್ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾ ಇದೀವಿ ಸ್ಟೂಡೆಂಟ್ಸ್. ಸೊ ಆಲ್ರೆಡಿ 2 ಲೆಕ್ಚರ್ಸ್ ಕಂಪ್ಲೀಟ್ ಆಗಿದೆ, 3 ಲೆಕ್ಚರ್ಸ್ ಕಂಪ್ಲೀಟ್ ಆಗಿದೆ. ಸೊ ವೆಸ್ಟರ್ನ್ ರಿಲಿಜನ್ಸ್, ಅದಾದ ನಂತರ ಇಂಡಿಯಾ ಫ್ರಮ್ 6th to 14th ಸೆಂಚುರಿ, ದೆನ್ ರಿಲಿಜಿಯಸ್ ರಿಫಾರ್ಮರ್ಸ್ ಆಫ್ ಇಂಡಿಯಾ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಸೊ ಇವತ್ತೇನಪ್ಪ ಅಂತಂದ್ರೆ ವಿಜಯನಗರ ಎಂಪೈರ್ ಮತ್ತೆ ಬಹಮನಿ ಕಿಂಗ್ಡಮ್ ಬಗ್ಗೆ ನಾವು ಈ ಒಂದು ಕ್ಲಾಸ್ ಅಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ ಸ್ಟೂಡೆಂಟ್ಸ್. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ನಿಮಗೆ ಇದು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂದ. ಸೊ ತುಂಬಾ ಏನು ಪ್ರತಿಯೊಂದನ್ನು ಕೂಡ ನಾವು ಕಂಪ್ಲೀಟ್ ಆಗಿ ಇಲ್ಲಿ ಕಲಿತಾ ಹೋಗ್ತೀವಿ. ಯಾವುದನ್ನು ಕೂಡ ಮಿಸ್ ಮಾಡೋದಿಲ್ಲ. ಈಸಿ ಅಂಡ್ ಸುಲಭವಾಗಿ ನಾವು ಕಲಿತಾ ಹೋಗ್ತೀವಿ. ಸೊ ಎಲ್ರಿಗೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಸೊ ನಾವು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಓಕೆ, ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ ಪ್ರೀವಿಯಸ್ ಕ್ಲಾಸ್ ನಾವೇನ್ ಕಲ್ತಿದ್ವಿ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ರಿವೈಸ್ ಮಾಡ್ಕೊಬರೋಣ. ಓಕೆ, ಯಾವ ಚಾಪ್ಟರ್ ನಾವು ಕಲ್ತಿದ್ವಿಪ್ಪ ಅಂತಂದ್ರೆ ರಿಫಾರ್ಮರ್ಸ್ ಆಫ್ ಇಂಡಿಯಾ, ರಿಲಿಜಿಯಸ್ ರಿಫಾರ್ಮರ್ಸ್ ಆಫ್ ಇಂಡಿಯಾ. ಆ ಚಾಪ್ಟರ್ ಅಲ್ಲಿ ನಾವು ಇಂಡಿಯಾಸ್ ರಿಲಿಜಿಯಸ್ ರಿಫಾರ್ಮರ್ಸ್ ಅಂಡ್ ದೇರ್ ಫಿಲಾಸಫೀಸ್ ಅಂಡ್ ಟೀಚಿಂಗ್ಸ್ ಬಗ್ಗೆ ನಾವು ಕಲ್ತಿದ್ವಿ. ಸೊ ಭಾರತದ ಮತ ಪ್ರವರ್ತಕರು ಯಾರ್ಯಾರಿದ್ರು? 4 ಜನ ಇದ್ದಾರೆ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಮತ್ತೆ ಬಸವಣ್ಣನವರ ಬಗ್ಗೆ ಕಲ್ತಿದ್ವಿ. ಅವರ ಫಿಲಾಸಫೀಸ್ ಏನು? ಅದ್ವೈತ ಸಿದ್ಧಾಂತ, ದ್ವೈತ ಸಿದ್ಧಾಂತ, ವಿಶಿಷ್ಟಾದ್ವೈತ ಸಿದ್ಧಾಂತ, ಮತ್ತೆ ಬಸವಣ್ಣನವರು ಏನು ಅವರ ವಚನಗಳ ಮುಖಾಂತರ ಏನು ಒಂದು ಟೀಚಿಂಗ್ಸ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ಎಲ್ಲದೂ ಕೂಡ ನಾವೇನು ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ವಿ ಫಿಲಾಸಫೀಸ್ ಮತ್ತೆ ಟೀಚಿಂಗ್ಸ್ ಬಗ್ಗೆ. ನಂತರ ದ ಪ್ರಿನ್ಸಿಪಲ್ಸ್ ಆಫ್ ಅದ್ವೈತ, ವಿಶಿಷ್ಟಾದ್ವೈತ ಮತ್ತೆ ಸೊ ದ್ವೈತ ಸಿದ್ಧಾಂತದ ಬಗ್ಗೆ ಕೂಡ ಈ ಒಂದು ಪ್ರಿನ್ಸಿಪಲ್ಸ್ ಏನು ಅನ್ನೋದು, ಈ 3 ಸಿದ್ಧಾಂತಗಳ ಬಗ್ಗೆ ನಾವು ಕ್ಲಿಯರ್ ಆಗಿ ತಿಳ್ಕೊಂಡಿದ್ವಿ. ಓಕೆ, ಸೊ ನಿಮಗೆ ಇದಿಷ್ಟು ಕೂಡ ನಾನು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ಸ್ಟೂಡೆಂಟ್ಸ್. ಸೊ ಇದಿಷ್ಟು ಕೂಡ ಯಾವ್ದ್ರ ಬಗ್ಗೆ? ಲಾಸ್ಟ್ ಕ್ಲಾಸ್ ಬಗ್ಗೆ. ಸೊ ಯಾರಾದ್ರೂ ಲಾಸ್ಟ್ ಕ್ಲಾಸ್ ನೋಡಿಲ್ಲ ಅಂತಂದ್ರೆ ರಿಲಿಜಿಯಸ್ ರಿಫಾರ್ಮರ್ಸ್ ಆಫ್ ಇಂಡಿಯಾ ಆ ಚಾಪ್ಟರ್ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗ್ಬಿಟ್ಟು ವಾಚ್ ಮಾಡಿ. ಓಕೆ, 1 ಶಾರ್ಟ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಸೊ ಎಲ್ಲ ಚಾಪ್ಟರ್ನು ಕೂಡ ನಾವು 1 ಶಾರ್ಟ್ ಅಲ್ಲಿ ಕಂಪ್ಲೀಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಫಸ್ಟ್ ನಾವು ಇವತ್ತಿನ ಕ್ಲಾಸ್ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ಫಸ್ಟ್ ನಾವು ಯಾವ್ದ್ರ ಬಗ್ಗೆ ನೋಡ್ತೀವಪ್ಪ ಅಂತಂದ್ರೆ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ವಿಜಯನಗರ ಎಂಪೈರ್ ಅಂಡ್ ಬಹಮನಿ ಕಿಂಗ್ಡಮ್. ವಿಜಯನಗರ ಸಾಮ್ರಾಜ್ಯ ಮತ್ತೆ ಬಹಮನಿ ಕಿಂಗ್ಡಮ್ಗಳ ಎಸ್ಟಾಬ್ಲಿಷ್ಮೆಂಟ್ ಯಾವ ರೀತಿ ಆಯ್ತು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ನಂತರ ದ ಡೈನಾಸ್ಟೀಸ್ ವಿಚ್ ರೂಲ್ಡ್ ವಿಜಯನಗರ ಅಂಡ್ ಬಹಮನಿ ಕಿಂಗ್ಡಮ್. ಸೊ ಈ ಒಂದೇನು ವಿಜಯನಗರ ಮತ್ತೆ ಬಹಮನಿ ಕಿಂಗ್ಡಮ್ ಅಲ್ಲಿ ಅದರ ಒಳಗಡೆ ಮತ್ತೆ ಏನು ಹಲವಾರು ಕಿಂಗ್ಡಮ್ಗಳು ಬರುತ್ತೆ, ಹಲವಾರು ಡೈನಾಸ್ಟೀಸ್ ಬರುತ್ತೆ. ಅದು ಯಾವ್ದು ಅನ್ನೋದ್ರ ಬಗ್ಗೆನೂ ಕೂಡ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಥರ್ಡ್ ಒನ್ ಅಚೀವ್ಮೆಂಟ್ಸ್ ಅಂಡ್ ಕಾಂಟ್ರಿಬ್ಯೂಷನ್ಸ್ ಆಫ್ ಶ್ರೀ ಕೃಷ್ಣ ದೇವರಾಯ. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಏನು ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀ ಕೃಷ್ಣ ದೇವರಾಯರು ಅವರ ಒಂದು ಪಾತ್ರ ಅನ್ನೋದು, ಸೊ ಅವರ ಒಂದು ಕೊಡುಗೆಗಳು ಏನಿತ್ತು ಅನ್ನೋದು, ಅವರ ಒಂದು ಸಾಧನೆಗಳೇನು ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಅವರ ಬಗ್ಗೆ ವೆರಿ ಇಂಪಾರ್ಟೆಂಟ್. ನಿಮಗೆ ಎಕ್ಸಾಮಿನೇಷನ್ ಇದನ್ನ ಕೇಳ್ತಾರೆ. ಓಕೆ, 4 ಮಾರ್ಕ್ಸ್ಗೆ ಕೇಳ್ತಾರೆ ನಿಮಗೆ ಏನು ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ ಶ್ರೀ ಕೃಷ್ಣ ದೇವರಾಯ ಅಂತ. ಸೊ ಅದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ದೆನ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ದ ವಿಜಯನಗರ ಎಂಪೈರ್ ಟು ಕಲ್ಚರ್, ದ ಕಲ್ಚರಲ್ ಅಚೀವ್ಮೆಂಟ್ಸ್ ಆಫ್ ದ ಬಹಮನಿ ಕಿಂಗ್ಡಮ್. ಸೊ ಕೊಡುಗೆಗಳು ಏನ್ ಕೊಟ್ಟರು ಅವರು? ಸೊ ನಮ್ಮ ಏನು ಕಲ್ಚರ್ ಅಂತಂದ್ರೆ ಸಂಸ್ಕೃತಿಗೆ ಏನು ಕಲೆ ವಿಚಾರವಾಗಿ ಮತ್ತೆ ಏನು ಕಲೆ ವಿಚಾರವಾಗಿ ಏನೇನು ಕೊಡುಗೆಗಳನ್ನ ಈ 2 ಕಿಂಗ್ಡಮ್ಗಳು ವಿಜಯನಗರ ಪ್ಲಸ್ ಬಹಮನಿ ಕಿಂಗ್ಡಮ್ ಅವರು ಕೊಟ್ಟರು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗ್ತೀವಿ. ಓಕೆ, ಇದಿಷ್ಟು ಬಗ್ಗೆ ನಾವು ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಫಸ್ಟ್ ಇಲ್ಲಿ ನೋಡ್ತಾ ಇದ್ದೀರಾ ನೀವು ವಿಜಯನಗರ ಎಂಪೈರ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಓಕೆ, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸ್ಟಾರ್ಟಿಂಗ್ ಯಾವ್ದ್ರ ಬಗ್ಗೆ ನೋಡ್ತೀವಪ್ಪ ಅಂತಂದ್ರೆ ಎಸ್ಟಾಬ್ಲಿಷ್ಮೆಂಟ್ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಯಾವ ರೀತಿ ಅದು ಎಸ್ಟಾಬ್ಲಿಷ್ಮೆಂಟ್ ಆಯ್ತು, ಯಾರು ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದು ಅನ್ನಂತ. ಓಕೆ, ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ವಿಜಯನಗರ ಎಂಪೈರ್ ಇಸ್ ದ ಲ್ಯಾಂಡ್ ಮಾರ್ಕ್ ಇನ್ ದ ಇಂಡಿಯನ್ ಹಿಸ್ಟ್ರಿ. ಸೊ ಭಾರತದ ಇತಿಹಾಸದಲ್ಲಿ ಇದೊಂದು ದೊಡ್ಡ ಏನು ಲ್ಯಾಂಡ್ ಮಾರ್ಕ್ ಆಗಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದು? ವಿಜಯನಗರದ ಸಾಮ್ರಾಜ್ಯದ ಸ್ಥಾಪನೆಯನ್ನ. ದ ಸೌತ್ ಇಂಡಿಯನ್ ಡೈನಾಸ್ಟೀಸ್, ದ ಯಾದವಸ್ ಆಫ್ ದೇವಗಿರಿ, ದ ಕಾಕತೀಯಸ್ ಆಫ್ ವಾರಂಗಲ್, ದ ಪಾಂಡ್ಯಸ್ ಆಫ್ ಮಧುರೈ, ಹೊಯ್ಸಳಸ್ ಆಫ್ ದ್ವಾರಸಮುದ್ರ ಹಳೆಬೀಡು, ದ ಚೋಳಸ್ ಆಫ್ ತಂಜಾವೂರ್ ಅಟ್ಯಾಕ್ಸ್ ವರ್ ಆಲ್ ವಿಕ್ಟಿಮ್ಸ್ ಆಫ್ ದ ವಯೋಲೆಂಟ್ ಅಲ್ಲಾವುದ್ದೀನ್ ಖಿಲ್ಜಿ. ಸೊ ಏನೋ ನಾವು ಅಲ್ಲಾವುದ್ದೀನ್ ಖಿಲ್ಜಿ, ದೆಹಲಿ ಸುಲ್ತಾನರ ಬಗ್ಗೆ ಓದ್ಬೇಕಾದ್ರೆ ಅಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ ಅಲ್ವಾ? ವಿ ಆರ್ ಡಿಸ್ಕಸ್ ಇನ್ ಲಾಸ್ಟ್ ಕ್ಲಾಸ್. ಸೊ ಅಲ್ಲಿ ಈ ಒಂದು ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಅಟ್ಯಾಕ್ ಯಾವ ರೀತಿ ಇತ್ತು ಅನ್ನೋದಕ್ಕೆ ಎಲ್ಲ ಸೌತ್ ಇಂಡಿಯನ್ ಏನು ದಕ್ಷಿಣ ಭಾರತದ ರಾಜಮನೆತನಗಳು ಏನಿತ್ತು, ಯಾವುದು? ಯಾದವಸ್ ಆಫ್ ದೇವಗಿರಿಯ ಯಾದವರು, ಕಾಕತೀಯಸ್ ಆಫ್ ವಾರಂಗಲ್, ಪಾಂಡ್ಯಸ್ ಆಫ್ ಮಧುರೈ ತಮಿಳುನಾಡಲ್ಲಿ ಬರ್ತಾರೆ, ಹೊಯ್ಸಳಸ್ ಆಫ್ ದ್ವಾರಸಮುದ್ರ ಹಳೆಬೀಡು ನಮ್ಮ ಕರ್ನಾಟಕದವರು, ನಿಮಗೆ ಗೊತ್ತಿರುತ್ತೆ. ಹೊಯ್ಸಳರು, ದ್ವಾರಸಮುದ್ರದ ಹೊಯ್ಸಳರು, ಮತ್ತೆ ಚೋಳಸ್ ಆಫ್ ತಂಜಾವೂರಿನ ಚೋಳರು. ಇವ್ರುಗಳ ಮೇಲೆ
ಏನ್ ಅಟ್ಯಾಕ್ ಮಾಡಿದ್ರಲ್ಲ, ಸೊ ಅಲಾವುದ್ದೀನ್ ಖಿಲ್ಜಿ ಏನು ಅಟ್ಯಾಕ್ ಮಾಡ್ದ, ಸೊ ಅದಕ್ಕೆ ಉದಾಹರಣೆಯಾಗಿ ಇಷ್ಟು ಸಾಮ್ರಾಜ್ಯಗಳು ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಆಸ್ ದ ರಿಸಲ್ಟ್ ಇದೆಲ್ಲದರ ಪರಿಣಾಮ ಅವನು ಏನು ಈ ಅಲಾವುದ್ದೀನ್ ಖಿಲ್ಜಿ ಅಟ್ಯಾಕ್ ಮಾಡಿದ್ರ ಪರಿಣಾಮ ಏನಾಯ್ತಪ್ಪ ಅಂತಂದ್ರೆ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ರಾಜಕೀಯವಾಗಿ ಸ್ಥಿರತೆ ಅನ್ನೋದೇ ಇರಲಿಲ್ಲ. ಯಾವುದೋ ಒಂದು ಸಾಮ್ರಾಜ್ಯ ಒಂದು ತುಂಬಾ ಸಮಯದವರೆಗೆ ಒಂದು ಏನು ಆಳ್ವಿಕೆ ಮಾಡ್ತು ಅನ್ನೋದೊಂದು ಸ್ಟೆಬಿಲಿಟಿ ಅನ್ನೋದು, ಒಂದು ಉತ್ತಮ ಆಡಳಿತ ಕೊಡ್ಲಿಕ್ಕೆ ಸ್ಟೆಬಿಲಿಟಿ ಅನ್ನೋದು ಇರಲಿಲ್ಲ. ಲಾಲೆಸ್ನೆಸ್ ಅಂತಂದ್ರೆ ಕಾನೂನು ಅನ್ನೋದು ಇರಲೇ ಇಲ್ಲ. ಫಿಯರ್ ಅಂಡ್ ರಿಲಿಜಿಯಸ್ ಟರ್ಮಾಯಿಲ್, ಸೊ ಭಯ ಇತ್ತು, ಮತ್ತೆ ರಿಲಿಜಿಯಸ್ ವಿಚಾರಗಳಲ್ಲಿ ತುಂಬಾ ಟರ್ಮಾಯಿಲ್ ಅಂತಂದ್ರೆ ಗದ್ದಲ ಮತ್ತೆ ಜಗಳಗಳು ಆಗ್ತಾ ಇದ್ವು. ಪ್ರಿವೇಲ್ಡ್ ಅಂತಂದ್ರೆ ಮೇಲುಗೈ ಸಾಧಿಸಿದ್ವು ಅಂತ. ಈ ಇಷ್ಟು ವಿಚಾರಗಳು ನೋಡಿ ಎಲ್ಲ ಕೂಡ ನೆಗೆಟಿವ್ ಆಗೇನೆ ಇದೆ. ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ಲಾಲೆಸ್ನೆಸ್, ಫಿಯರ್ ಅಂಡ್ ರಿಲಿಜಿಯಸ್ ಟರ್ಮಸ್, ಇಷ್ಟು ಕೂಡ ಏನಾಗಿದ್ವು ಆ ಟೈಮಲ್ಲಿ ಮೇಲುಗೈ ಸಾಧಿಸಿದ್ವು ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಇನ್ ಸಚ್ ಎ ಸಿಚುಯೇಷನ್ ವಿಜಯನಗರ ಎಂಪೈರ್ ವಾಸ್ ಎಸ್ಟಾಬ್ಲಿಷ್ಡ್. ಇಂತಹ ಪರಿಸ್ಥಿತಿಯಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ವಿಜಯನಗರ ಎಂಪೈರ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಯಾರು ಹೋಗೋದು ಎಸ್ಟಾಬ್ಲಿಷ್ ಮಾಡ್ತಾರಪ್ಪ, ಎಸ್ಟಾಬ್ಲಿಷ್ ಮೀನ್ಸ್ ಸ್ಥಾಪನೆ. ಯಾರು ಸ್ಥಾಪನೆ ಮಾಡ್ತಾರೆ ಅಂತಂದ್ರೆ ಹರಿಹರ ಅಂಡ್ ಬುಕ್ಕ. ವೆರಿ ಇಂಪಾರ್ಟೆಂಟ್, ನಿಮ್ಗೆ 1 ಮಾರ್ಕ್ಸ್ ಕೇಳ್ತಾರೆ. ಹೂ ಎಸ್ಟಾಬ್ಲಿಷ್ಡ್ ವಿಜಯನಗರ ಕಿಂಗ್ಡಮ್ ಅಂತ, ಎಂಪೈರ್ ಅಂತ. ಹರಿಹರ ಅಂಡ್ ಬುಕ್ಕ ಎಸ್ಟಾಬ್ಲಿಷ್ಡ್ ದಿಸ್ ಎಂಪೈರ್ ಆನ್ ದ ಬ್ಯಾಂಕ್ಸ್ ಆಫ್ ತುಂಗಭದ್ರಾ ರಿವರ್ ಇನ್ ದ ಇಯರ್ 1336. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ತುಂಗಭದ್ರಾ ನದಿಯ ದಡದ ಮೇಲೆ 1336ರಲ್ಲಿ ಹರಿಹರ ಮತ್ತೆ ಬುಕ್ಕ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ ತುಂಗಭದ್ರಾ ನದಿಯ ಮೇಲೆ. ವೆರಿ ಇಂಪಾರ್ಟೆಂಟ್. ಯಾವಾಗ ಅಂತ ಕೇಳ್ತಾರೆ, ಯಾವ ನದಿಯ ದಡದ ಮೇಲೆ ಅಂತ ಕೇಳ್ತಾರೆ, ದೆನ್ ಯಾರು ಅಂತ ಕೇಳ್ತಾರೆ. ಕ್ಲಿಯರ್ ಆಗಿರ್ಲಿ. ಲೇಟರ್ ಹಂಪಿ ಬಿಕಮ್ ದ ಕ್ಯಾಪಿಟಲ್ ಆಫ್ ವಿಜಯನಗರ ಎಂಪೈರ್. ಸೊ ಹಂಪಿ ಏನಾಗುತ್ತೆ, ಅವರ ಒಂದು ರಾಜಧಾನಿ ಆಗುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ರಾಜಧಾನಿ ಹಂಪಿ ನೆನಪಿರ್ಲಿ. ದ ಫೇಮಸ್ ಕಿಂಗ್ಸ್ ಆಫ್ ಸಂಗಮ ಡೈನಸ್ಟಿ. ಸೊ ಇದೇನಪ್ಪ ಅಂತಂದ್ರೆ ಪೀರಿಯಡ್, ಸಂಗಮ ಡೈನಸ್ಟಿದ ಒಂದು ಪೀರಿಯಡ್ 1336 to 1486 ವರ್ ಹರಿಹರ 1, ಬುಕ್ಕರಾಯ, ಹರಿಹರ 2 ಅಂಡ್ ಪ್ರೌಢದೇವರಾಯ. ಸೊ ಈ 4 ಜನ ಯಾವ ಒಂದು ಡೈನಸ್ಟಿಯ ವೆರಿ ಇಂಪಾರ್ಟೆಂಟ್ ಕಿಂಗ್ಸ್ ಅಪ್ಪ ಅಂತಂದ್ರೆ ಸಂಗಮ ಡೈನಸ್ಟಿ. ಓಕೆ, ಇದು ಕ್ಲಿಯರ್ ಇರಲಿ ನಿಮಗೆ. ವಿಜಯನಗರ ಎಂಪೈರ್ ಏನೆ ನಾವು ಸ್ಟಡಿ ಮಾಡ್ತಾ ಇದ್ದು, ವಿಜಯನಗರ ಎಂಪೈರ್ ಏನೆ. ಓಕೆ, ಬಟ್ ಇನ್ ದಟ್ ವಿಜಯನಗರ ಎಂಪೈರ್ ಸೊ ಫೋರ್ ಡೈನಸ್ಟೀಸ್ ವಿಲ್ ಕಮ್. ಸೊ ಫಸ್ಟ್ ಒನ್ ಇಸ್ ಸಂಗಮ್ ಡೈನಸ್ಟಿ. ಸೊ ಅದರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈ 4 ಜನ ರಾಜರು ವೆರಿ ಇಂಪಾರ್ಟೆಂಟ್ ಆಗ್ತಾರೆ ಸಂಗಮ ಡೈನಸ್ಟಿಯಿಂದ. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿರ್ಲಿ. ನೋಡಿ, ಹರಿಹರ 1, ಬುಕ್ಕರಾಯ, ಹರಿಹರ 2 ಮತ್ತೆ ಪ್ರೌಢದೇವರಾಯ. ಹರಿಹರ laid the foundation for the Vijayanagara Empire and developed the capital midst of hillocks. ಸೊ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಹರಿಹರ ಅನ್ನೋನು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ವಿಜಯನಗರ ಎಂಪೈರ್ಗೆ ಒಂದು ಫೌಂಡೇಶನ್ ಅನ್ನ ಇಡ್ತಾನೆ, ಸ್ಟಾರ್ಟ್ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹರಿಹರ ಅವರು. ಓಕೆ, ಡೆವಲಪ್ಡ್ ಕ್ಯಾಪಿಟಲ್ midst of hillocks. ಒಂದು ಹಿಲ್ಲಾಕ್ಸ್ ಅಂತಂದ್ರೆ ಒಂದು ಬೆಟ್ಟ ಗುಡ್ಡಗಳ ಮಧ್ಯೆ ಮಧ್ಯದಲ್ಲಿ ಈ ಒಂದು ಸಾಮ್ರಾಜ್ಯಕ್ಕೆ ಏನ್ ಮಾಡ್ತಾರೆ, ಫೌಂಡೇಶನ್ ಸ್ಥಾಪನೆಯನ್ನ ಮಾಡ್ತಾರೆ ಹರಿಹರ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ನಾವು. ಸೊ ಇದು ನಿಮಗೆ ಪಿಕ್ಚರ್ ಇದೆ, ವಿಜಯನಗರ ಸಾಮ್ರಾಜ್ಯದ ಒಂದು ಸ್ಮಾಲ್ ಪಿಕ್ಚರ್ ಅನ್ನು ನಾನು ಇಲ್ಲಿ ನಿಮಗೆ ಹಾಕಿದ್ದೀನಿ. ಸೊ ನಿಮಗೆ ಬುಕ್ಕಲ್ಲೂ ಕೂಡ ಇದೆ. ಸೊ ಇದು ನೋಡಿ ವಿಜಯನಗರ ಎಂಪೈರ್. ಇಲ್ಲಿ ಏನ್ ಕಾಣ್ತಾ ಇದೆಯಲ್ವಾ, ಇದರಿಂದ ಡೌನ್ ಸೈಡ್ ಇಲ್ಲಿ ಏನಿದೆಯಲ್ವಾ, ಇದು ವಿಜಯನಗರ ಎಂಪೈರ್ನ ಒಂದು ಪ್ರದೇಶ. ಓಕೆ, ಸೊ ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ತಾ ಹೋಗ್ಬೋದು. ಸೊ ದೆನ್ ಇದು ಹಂಪಿಯ ಒಂದು ಚಿತ್ರಣ ಹಾಕಿದ್ದೀನಿ. ಸೊ ನೀವೆಲ್ಲರೂ ಕೂಡ ಹಂಪಿಗೆ ವಿಸಿಟ್ ಮಾಡಿದ್ರೆ ನೀವು ಇದನ್ನ ನೋಡಿರ್ತೀರಾ. ಸೊ ಇದು ಜಸ್ಟ್ ಒಂದು ಪಿಕ್ಚರ್ ಅನ್ನ ಕೂಡ ನಾನು ಇಲ್ಲಿ ಹಾಕಿದ್ದೀನಿ. ದ 4 ಡೈನಾಸ್ಟೀಸ್ ದಟ್ ರೂಲ್ಡ್ ವಿಜಯನಗರ. ಸೊ ಯಾವ್ದಪ್ಪ ಅಂದ್ರೆ ಆಲ್ರೆಡಿ ನಾನು ಹೇಳಿದೆ 4 ಡೈನಾಸ್ಟೀಸ್ ಬರುತ್ತೆ ಅಂತ. ಯಾವ್ದಪ್ಪ ಅಂದ್ರೆ ಫಸ್ಟ್ ಒನ್ ಸಂಗಮ, ಸೆಕೆಂಡ್ ಒನ್ ಸಾಲುವ, ಥರ್ಡ್ ಒನ್ ತುಳುವ ಮತ್ತೆ ಅರವೀಡು. ಎಸ್ ಟಿ ಎ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಸಂಗಮ, ಸಾಲುವ, ತುಳುವ ಮತ್ತೆ ಅರವೀಡು, ಈ 4 ಡೈನಾಸ್ಟೀಸ್ ಬರುತ್ತೆ. ಓಕೆ, ಇದು ನಿಮಗೆ ಕ್ಲಿಯರ್ ಆಗಲಿ. ಇವು ಎಲ್ಲಿ ಬರೋದು, ವಿಜಯನಗರ ಎಂಪೈರ್ ಅಲ್ಲಿ. ಸೊ ಇದ್ರ ಕೆಳಗಡೆನೆ ರಾಜರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಸಂಗಮದಲ್ಲಿ ನಾವು ಆಲ್ರೆಡಿ ನೋಡಿದ್ವಿ ಹರಿಹರ 2, ಪ್ರೌಢದೇವರಾಯ, ಬುಕ್ಕರಾಯ ಅವ್ರ ಬಗ್ಗೆ. ಓಕೆ, ಸೊ ಅದನ್ನ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಯಾರ ಬಗ್ಗೆ ನೋಡೋಣಪ್ಪ ಅಂತಂದ್ರೆ ಬುಕ್ಕರಾಯ, ಇವ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಬುಕ್ಕರಾಯ ಕಂಪಣ್ಣ. ಸೊ ಇವರು ನೋಡಿ, ಬುಕ್ಕರಾಯ ಕಂಪಣ್ಣ ದ ಸನ್ ಆಫ್ ಬುಕ್ಕರಾಯ ಎಕ್ಸ್ಪ್ಯಾಂಡೆಡ್ ದ ಎಂಪೈರ್ ಬೈ ಡಿಥ್ರೋನಿಂಗ್ ದ ಸುಲ್ತಾನ್ ಆಫ್ ಮದುರೈ. ಸೊ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಬುಕ್ಕರಾಯ ಕಂಪಣ್ಣ ಅವರು, ಸೊ ಈ ಒಂದು ರಾಜ ಯಾರು ಇರ್ತಾರಲ್ವಾ, ಸೊ
ಸುಲ್ತಾನ್ ಆಫ್ ಮಧುರೈ, ಮಧುರೈಯಲ್ಲಿ ಸುಲ್ತಾನ್ ಆಗಿರ್ತಕ್ಕಂಥ ರಾಜನ ಮೇಲೆ ಯುದ್ಧ ಮಾಡಿ ಅವನನ್ನ ಸೋಲಿಸಿ, ಡಿಥ್ರೋನಿಂಗ್ ಮೀನ್ಸ್ ಅಧಿಕಾರದಿಂದ ಕೆಳಗಡೆ ಇಳಿಸೋದು, ಅಧಿಕಾರದಿಂದ ಕೆಳಗಿಳಿಸು ಮೀನ್ಸ್, ಓಕೆ, ಕೆಳಗಿಳಿಸು ಅಂತ ಅರ್ಥ ಇಲ್ಲಿ ಬರುತ್ತೆ. ಓಕೆ, ಅಧಿಕಾರದಿಂದ ಕೆಳಗಿಳಿಸುವುದು ಅಂತ. ಸೊ ಅಧಿಕಾರದಿಂದ ಕೆಳಗಿಳಿಸ್ಬಿಟ್ಟು ಆ ಒಂದು ಸಾಮ್ರಾಜ್ಯವನ್ನ ತನ್ನ ವಶಕ್ಕೆ ತಗೊಂಡು ಸಾಮ್ರಾಜ್ಯವನ್ನ ಎಕ್ಸ್ಪ್ಯಾಂಡ್ ಮಾಡ್ತಾನೆ. ಎಕ್ಸ್ಪ್ಯಾಂಡ್ ಮೀನ್ಸ್ ವಿಸ್ತರಿಸೋದು ಅಂತ ಹೇಳ್ತೀವಲ್ಲ, ಆ ರೀತಿ ಮಾಡ್ತಾರೆ. ಓಕೆ, ದ ಸಂಸ್ಕೃತ್ ವರ್ಕ್ ಮಧುರ ವಿಜಯಂ ರಿಟನ್ ಬೈ ಗಂಗಾದೇವಿ ಗಿವ್ಸ್ ಮೋರ್ ಎಕ್ಸ್ಪ್ಲನೇಷನ್ ಅಬೌಟ್ ದಿಸ್ ವಿಕ್ಟರಿ. ಸೊ ಏನಪ್ಪಾ ಅಂದ್ರೆ ಮಧುರಾ ವಿಜಯಂ, ಸೊ ಇದ್ರ ಬಗ್ಗೆ ಇದರಲ್ಲಿ ಈ ಒಂದು ವಿಕ್ಟರಿಯ ಏನು ಬುಕ್ಕರಾಯ ಕಂಪನ ಈ ಸುಲ್ತಾನ್ ಆಫ್ ಮಧುರೈ ಮೇಲೆ ಯುದ್ಧ ಮಾಡಿದ್ನಲ್ವಾ, ಅದರೊಂದು ಎಕ್ಸ್ಪ್ಲನೇಷನ್ ಯಾವುದರಲ್ಲಿ ಇದೆಯಪ್ಪ ಅಂತಂದ್ರೆ ಮಧುರಾ ವಿಜಯಂ ಅನ್ನೋ ಒಂದು ಸಂಸ್ಕೃತ ಗ್ರಂಥದಲ್ಲಿ ಯಾರು ಬರ್ತಿರೋದು, ಗಂಗಾದೇವಿ ಅನ್ನೋರು ಬರೆದಿದ್ದಾರೆ. ಇದರಲ್ಲಿ ಅದರ ಒಂದು ಎಕ್ಸ್ಪ್ಲನೇಷನ್ ಇದೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಸೊ ದೆನ್ ಬುಕ್ಕರಾಯ ಡಿಫೀಟೆಡ್ ದ ರೆಡ್ಡಿಸ್ ಆಫ್ ಕೊಂಡವೀಡು ಅಂಡ್ ಮರ್ಜ್ಡ್ ಪೆನುಕೊಂಡ ಏರಿಯಾ ವಿತ್ ವಿಜಯನಗರ. ಸೊ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬುಕ್ಕರಾಯ ದೆನ್ ಈ ರೆಡ್ಡಿಸ್ ಆಫ್ ಕೊಂಡವೀಡು ಏನು ರೆಡ್ಡಿಸ್ ಅಂತ ಅಂದ್ರೆ ಸೊ ಪಕ್ಕದಲ್ಲಿದ್ದಂತ ರಾಜ್ಯ, ಇವ್ರನ್ನ ಸೋಲಿಸ್ಬಿಟ್ಟು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಪೆನುಕೊಂಡವನ್ನ ವಿಜಯನಗರ ಸಾಮ್ರಾಜ್ಯದ ಜೊತೆ ಮರ್ಜ್ ಮಾಡ್ತಾರೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿರಲಿ. ಬುಕ್ಕ ವಾಸ್ ಸಕ್ಸಸ್ಫುಲ್ ಇನ್ ಸಾಲ್ವಿಂಗ್ ದ ಡಿಫರೆನ್ಸಸ್ ಬಿಟ್ವೀನ್ ದ ಜೈನ್ಸ್ ಅಂಡ್ ಶ್ರೀ ವೈಷ್ಣವ್ಸ್ ದೇರ್ ಬೈ ಅಪ್ಪೆಲ್ಡ್ ದ ರಿಲಿಜಿಯಸ್ ಹಾರ್ಮೋನಿ. ಸೊ ಇವನ ಆಡಳಿತ ಕಾಲದಲ್ಲಿ ಏನು ಜೈನರು ಮತ್ತೆ ವೈಷ್ಣವರ ನಡುವೆ ಒಂದು ಡಿಫರೆನ್ಸ್ ಅನ್ನೋದು ಡಿಫರೆನ್ಸ್ ಆಫ್ ಒಪಿನಿಯನ್ ಕ್ರಿಯೇಟ್ ಆಗಿರುತ್ತೆ. ಸೊ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಇವನು ಸಕ್ಸಸ್ಫುಲ್ ಆಗಿ ಸಾಲ್ವ್ ಮಾಡ್ಬಿಟ್ಟು, ಆ ಪ್ರಾಬ್ಲಮ್ ನ ಸಕ್ಸಸ್ಫುಲ್ ಆಗಿ ಸಾಲ್ವ್ ಮಾಡ್ಬಿಟ್ಟು ಆ ಸಮಸ್ಯೆನೇ ಯಶಸ್ವಿಯಾಗಿ ಬಗೆಹರಿಸ್ತಾನೆ. ಸೊ ದಟ್ಸ್ ವೈ ಸೊ ಅಪ್ಪೆಲ್ಡ್ ದೇರ್ ರಿಲಿಜಿಯಸ್ ಹಾರ್ಮೋನಿ ಅಂದ್ರೆ ಸಾಮರಸ್ಯ. ಹಾರ್ಮೋನಿ ಅಂತಂದ್ರೆ ಸಾಮರಸ್ಯ, ಆ ಧಾರ್ಮಿಕ ಸಾಮರಸ್ಯವನ್ನ, ಒಂದು ಧರ್ಮದವರು ಇನ್ನೊಂದು ಧರ್ಮನ ಗೌರವಿಸ್ತಕ್ಕಂಥ ಆ ಒಂದು ಸಾಮರಸ್ಯವನ್ನ ಏನ್ ಮಾಡ್ತಾನೆ, ಅಪ್ಪೆಲ್ಡ್ ಅಂತಂದ್ರೆ ಎತ್ತಿ ಹಿಡಿತಾನೆ ಅನ್ನೋದನ್ನ ಇಲ್ಲಿ ಆ ಸಮಸ್ಯೆಯನ್ನ ಬಗೆಹರಿಸುವ ಮುಖಾಂತರ ಆ ಒಂದು ಸಾಮರಸ್ಯವನ್ನು ಎತ್ತಿ ಹಿಡಿತಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಓಕೆ, ದೆನ್ ದಿಸ್ ಫ್ಯಾಕ್ಟ್ ಇಸ್ ರಿವೀಲ್ಡ್ ಬೈ ದ ಇನ್ಸ್ಕ್ರಿಪ್ಷನ್ ಆಫ್ ಶ್ರವಣ ಬೆಳಗೊಳ. ಈ ಫ್ಯಾಕ್ಟ್ ಯಾವುದು, ಈಗ ನಾನು ಹೇಳಿದ್ನಲ್ವಾ ವೈಷ್ಣವರು ಮತ್ತೆ ಜೈನರ ನಡುವೆ ಭಿನ್ನಾಭಿಪ್ರಾಯಗಳನ್ನ ಬುಕ್ಕರಾಯ ಸಾಲ್ವ್ ಮಾಡ್ದ ಅಂತ ಹೇಳ್ಬಿಟ್ಟು ರಿಲಿಜಿಯಸ್ ಹಾರ್ಮೋನಿಯನ್ನ ಅಪ್ಪೆಲ್ಡ್ ಮಾಡ್ದ, ಎತ್ತಿ ಹಿಡಿದ ಅಂತ ಹೇಳಿದ್ನಲ್ಲ, ಅದು ಎಲ್ಲಿ ತಿಳಿಸಿದ್ದಾರೆ ಅಂತಂದ್ರೆ ಶ್ರವಣ ಬೆಳಗೊಳದ ಸ್ಕ್ರಿಪ್ಚರ್ ಅಲ್ಲಿ ಇನ್ಸ್ಕ್ರಿಪ್ಷನ್ ಆಫ್ ಶ್ರವಣ ಬೆಳಗೊಳದಲ್ಲಿ ಇರ್ತಕ್ಕಂಥ ಇನ್ಸ್ಕ್ರಿಪ್ಷನ್ ಅಲ್ಲಿ ಅದರ ಬಗ್ಗೆ ತಿಳಿಸಿದ್ದಾರೆ. ಓಕೆ, ಇದು ನಿಮ್ಗೆ ಕ್ಲಿಯರ್ ಆಗಿರ್ಲಿ. ಈ ಕನ್ಸ್ಟ್ರಕ್ಟೆಡ್ ಫೋರ್ಟ್ ಅಂಡ್ ಎ ಫ್ಯೂ ಟೆಂಪಲ್ಸ್ ಇನ್ ದ ಕ್ಯಾಪಿಟಲ್ ಅಂಡ್ ಎನ್ಕರೇಜ್ಡ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್. ಏನ್ ಮಾಡ್ತಾನಪ್ಪ ಅಂತಂದ್ರೆ ಅವರ ಒಂದು ಕ್ಯಾಪಿಟಲ್ ಏರಿಯಾ ಏನಿತ್ತು ಅಲ್ಲಿ ಫೋರ್ಟ್ಸ್ ಕೋಟೆಗಳನ್ನ ಕಟ್ತಾರೆ. ಫೋರ್ಟ್ಸ್ ಮೀನ್ಸ್ ಕೋಟೆಗಳನ್ನ ಕಟ್ತಾರೆ, ಟೆಂಪಲ್ಸ್ ದೇವಸ್ಥಾನಗಳನ್ನ ಕಟ್ತಾರೆ. ನಂತರ ಈ ಎನ್ಕರೇಜ್ಡ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್, ಕೃಷಿಯ ಒಂದು ಕೃಷಿ ರಿಲೇಟೆಡ್ ಆಕ್ಟಿವಿಟೀಸ್ ಏನಿರುತ್ತೆ ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡ್ತಾರೆ. ಬುಕ್ಕರಾಯ sent an ambassador to the court of a Chinese king belonging to the Ming dynasty. ಸೊ ಬುಕ್ಕರಾಯ ಒಬ್ಬ ಅಂಬಾಸಿಡರ್ನ ಎಲ್ಲಿ ಕಳಿಸ್ತಾನೆ, ಚೈನೀಸ್ ಕಿಂಗ್ಗೆ, ಕೋರ್ಟ್ ಆಫ್ ಚೈನೀಸ್ ಕಿಂಗ್ಗೆ ಕಳಿಸ್ತಾರೆ. ಓಕೆ, ಅಲ್ಲಿಗೆ ಕಳಿಸ್ತಾನೆ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಲಿ. ಅಂಬಾಸಿಡರ್ ಮೀನ್ಸ್ ರಾಯಭಾರಿ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಓಕೆ, ಅಲ್ಲಿಗೆ ಕಳಿಸ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಕ್ಲಿಯರ್ ಇರಲಿ. ಓಕೆ, ಸೊ ನಿಮ್ಗೆ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಪೋರ್ಷನ್ ಅಲ್ಲಿ. ಸೊ ದೆನ್ ಡ್ಯೂರಿಂಗ್ ದ 20s ನೆಕ್ಸ್ಟ್ ಯಾರ ಬಗ್ಗೆ ನೋಡ್ತೀವಪ್ಪ ಅಂತಂದ್ರೆ ಹರಿಹರ 2. ಸೊ ಬುಕ್ಕರಾಯನ್ ಬಗ್ಗೆ ಆಯ್ತು, ಬುಕ್ಕರಾಯನ್ ಬಗ್ಗೆ ನೋಡಿದ್ವಿ. ಸೊ ದೆನ್ ಯಾರು ಬರ್ತಾರಪ್ಪ ಅಂತಂದ್ರೆ ಹರಿಹರ 2 ಬರ್ತಾರೆ. ಇವ್ರ ಬಗ್ಗೆ ನೋಡ್ತಾ ಹೋಗೋಣ. ಡ್ಯೂರಿಂಗ್ ದ 27 years ರೂಲ್ ಆಫ್ ಹರಿಹರ 2, ದ ಸನ್ ಆಫ್ ಬುಕ್ಕರಾಯ, ದ ವಿಜಯನಗರ ಎಂಪೈರ್ ಕಂಪ್ರೈಸ್ಡ್ ವ್ಯಾಸ್ಟ್ ಏರಿಯಾಸ್. he took into his control ಕೊಂಡವೀಡು, ಕರ್ನೂಲ್ ಅಂಡ್ ನೆಲ್ಲೂರು ಫೋರ್ಟ್ಸ್. ಸೊ ಏನಪ್ಪಾ ಅಂತಂದ್ರೆ ಈ ಹರಿಹರ 2 ಯಾರಾಗುತ್ತಾನಪ್ಪ ಅಂತಂದ್ರೆ ಸನ್ ಆಫ್ ಬುಕ್ಕರಾಯ. ಇದು ನಿಮಗೆ ನೆನಪಿರ್ಲಿ. ಸೊ ಇವನು ಯಾರಪ್ಪ ಅಂತ ನೋಡಿ, ಸನ್ ಆಫ್ ಬುಕ್ಕರಾಯ. ಯಾರು ಸನ್ ಆಫ್ ಬುಕ್ಕರಾಯ? ಯಾರು? ಹರಿಹರ 2. ಇವನ ಮುಂದೆ ಏನಾಗಿರ್ತಾನೆ, ಮಗ ಆಗಿರ್ತಾನೆ. ಬುಕ್ಕರಾಯನ ಮಗ ಹರಿಹರ 2. ಅವನ್ ಏನ್ ಮಾಡ್ತಂತೆ, ಇನ್ನು ಅವನ ಒಂದು ಸಾಮ್ರಾಜ್ಯವನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾನೆ. ಎಲ್ಲಿ? ಕೊಂಡವೀಡು, ಕರ್ನೂಲ್ ಮತ್ತೆ ನೆಲ್ಲೂರು. ಸೊ ಇವೆಲ್ಲ ಆಂಧ್ರದಲ್ಲಿ ಬರ್ತಕ್ಕಂಥ ಭಾಗಗಳು. ಸೊ ಈ ಭಾಗದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇನ್ನೂ ಒಂದು ಸಾಮ್ರಾಜ್ಯವನ್ನ ಹೆಚ್ಚು ಮಾಡ್ತಾ ಹೋಗ್ತಾರೆ, ಇನ್ನು ಸಾಮ್ರಾಜ್ಯವನ್ನ ಜಾಸ್ತಿ ವಿಸ್ತರಿಸ್ತಾನೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಅಟ್ ದ ಟೈಮ್ ಆಫ್ ದ ಡೆತ್ ಆಫ್ ಬಹಮನಿ ಸುಲ್ತಾನ್ ಮುಜಾಹಿದ್, ಏನ್ ಮಾಡ್ತಾರಪ್ಪ ಅಂದ್ರೆ ಅಟ್ ದ ಟೈಮ್ ಆಫ್ ಡೆತ್ ಆಫ್ ಬಹಮನಿ ಸುಲ್ತಾನ್ ಮುಜಾಹಿದ್. ಸೊ ಬಹಮನಿ ರಾಜ ಈ ಮುಜಾಹಿದ್ನ
ಮರಣ ಹೊಂದಂತ ಸಂದರ್ಭದಲ್ಲಿ ಹರಿಹರ ಟು ಎಕ್ಸ್ಪ್ಯಾಂಡೆಡ್ ಹಿಸ್ ಕಿಂಗ್ಡಮ್ ಫ್ರಮ್ ಗೋವಾ ಟು ದ ನಾರ್ತ್ ಆಫ್ ದ ಕೊಂಕಣ್ ಕೋಸ್ಟ್. ಗೋವಾ ಟು ದ ನಾರ್ತ್ ಆಫ್ ಕೊಂಕಣ್ ಕೋಸ್ಟ್. ಹಿ ಆಕ್ಯುಪೈಡ್ ದ ಫೋರ್ಟ್ ಆಫ್ ಪಂಗಳ ಲೈನ್ ಟು ದ ನಾರ್ತ್ ಆಫ್ ಕೃಷ್ಣ ರಿವರ್ ಇನ್ ದ ಇಯರ್ 1398. ಏನ್ ಮಾಡ್ತಾನಪ್ಪ ಅಂತಂದ್ರೆ ಇವನ ಸಾಮ್ರಾಜ್ಯವನ್ನ ಗೋವಾ ಇಂದ ನಾರ್ತ್ ಆಫ್ ಕೊಂಕಣ್ ಕೋಸ್ಟ್ ಅಲ್ಲಿವರೆಗೂ ಎಕ್ಸ್ಪ್ಯಾಂಡ್ ಮಾಡ್ತಾನೆ. ನಂತರ ಪಾಂಗಳವನ್ನ ವಶಪಡಿಸಿಕೊಂಡು ಪಾಂಗಳ ಕೋಟೆಯನ್ನು ವಶಪಡಿಸಿಕೊಂಡು ಕೃಷ್ಣ ರಿವರ್ನ ಉತ್ತರದವರೆಗೂ ಏನು ತಮ್ಮ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಿಸಿಕೊಳ್ತಾನೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ಯಾವಾಗ 1398 ಅಲ್ಲಿ 1398 ಅಲ್ಲಿ ಇದು ನಿಮಗೆ ಕ್ಲಿಯರ್ ಆಗಿರ್ಲಿ. ಓಕೆ, ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಸೊ ನಿಮಗೆ ಯಾವ್ದಿಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತಪ್ಪ ಅಂತಂದ್ರೆ ಏನು ಸೊ ಯಾವ ಪ್ರದೇಶಗಳನ್ನು ವಶಪಡಿಸಿಕೊಂಡ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ ಇಯರ್ ಅಲ್ಲಿ ಕೃಷ್ಣ ರಿವರ್ ನಾರ್ತ್ ಆಫ್ ಕೃಷ್ಣ ರಿವರ್ನವರೆಗೆ ಏನ್ ಮಾಡ್ದ ಅನ್ನೋದನ್ನು ನಿಮಗೆ ಸಾಮ್ರಾಜ್ಯನ ವಿಸ್ತರಿಸ ಅನ್ನೋದು ಕೂಡ ಕೇಳ್ತಾರೆ, ಕ್ಲಿಯರ್ ಇರಲಿ. ಸೊ ದೆನ್ ಯಾರು ಬರ್ತಾರಪ್ಪ ಅಂತಂದ್ರೆ ದೇವರಾಯ ಟು ಅಥವಾ ಪ್ರೌಢ ದೇವರಾಯ ಅಂತ ಹೇಳ್ಬಿಟ್ಟು ಕರಿತೀವಿ. ನೋಡಿ ಈ ಹಿಸ್ಟ್ರಿಯಲ್ಲಿ ಸಾಮಾನ್ಯವಾಗಿ ಒಬ್ಬ ರಾಜರಿಗೆ ಎರಡೆರಡು ಹೆಸರಿರುತ್ತೆ. ಓಕೆ, ಎರಡೆರಡು ಹೆಸರಿರುತ್ತೆ ಒಬ್ಬ ರಾಜರಿಗೆ. ಸೊ ನೀವು ಆ ಎರಡು ಹೆಸರುಗಳನ್ನ ಕೂಡ ಕ್ಲಿಯರ್ ಆಗಿ ನೆನ್ಪಿಟ್ಕೋಬೇಕಾಗುತ್ತೆ ನೀವು. ಓಕೆ, ಸೊ ಒಂದ್ ಹೆಸರು ನೆನ್ಪಿಟ್ಕೊಂಡು ಇನ್ನೊಂದು ಮಿಸ್ ಆದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ದೇವರಾಯ ಟು ಅಂತ ಕೇಳಿದ್ರು, ಪ್ರೌಢ ದೇವರಾಯ ಅಂತ ಕೇಳಿದ್ರು, ಇಬ್ರು ಕೂಡ ಒಂದೇನೆ. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ದ ಮೋಸ್ಟ್ ಫೇಮಸ್ ಕಿಂಗ್ ಇನ್ ದ ಸಂಗಮ್ ಡೈನಾಸ್ಟಿ ವಾಸ್ ದ ದೇವರಾಯ ಟು. ಈ ದೇವರಾಯ ಟು ಏನಪ್ಪಾ ಅಂತಂದ್ರೆ ಈ ಒಂದು ಸಂಗಮ ಡೈನಾಸ್ಟಿಯ ಏನು ಫೇಮಸ್ ರಾಜ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಿ ಹ್ಯಾಡ್ ಅರ್ನ್ ದ ಟೈಟಲ್ ಆಫ್ ಎಲಿಫೆಂಟ್ ಅಂಟರ್ ಅನ್ನೋ ಒಂದು ಟೈಟಲ್ ಅನ್ನ ಇವ್ರು ಏನ್ ಮಾಡಿದ್ರು, ಪಡ್ಕೊಂಡಿದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಓಕೆ, ಬಿರುದು, ಟೈಟಲ್ ಮೀನ್ಸ್ ಬಿರುದು ಅಂತ ಹೇಳ್ತೀವಲ್ವಾ, ಸೊ ಆ ರೀತಿ ಬಿರುದನ್ನ ಇವರು ಪಡ್ಕೊಂಡಿದ್ರು. ಏನಂತ, ಎಲಿಫೆಂಟ್ ಅಂಟರ್ ಅಂತ ಪಡ್ಕೊಂಡಿದ್ರು. ಓಕೆ, ಸೊ ಕೇಳ್ತಾರೆ ಹೂ ಏನೋ ಯಾರಿಗೆ ಒಂದು ಗಜಬೆಂಟೆಕಾರ, ಕನ್ನಡದಲ್ಲಿ ಗಜ ಬೆಂಟೆಕಾರ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಅದನ್ನ ಯಾವ ರಾಜನನ್ನ ಎಲಿಫೆಂಟ್ ಅಂಟರ್ ಅಂತ ಹೇಳ್ಬಿಟ್ಟು ಕರಿತಾ ಇದ್ವಾ ಅಂತ ಕೇಳ್ತಾರೆ. ಸೊ ನಿಮ್ಗೆ ಇದು ಕ್ಲಿಯರ್ ಆಗಿ ಗೊತ್ತಿರಬೇಕು. 1 ಮಾರ್ಕ್ಸ್ ಕ್ವಶನ್ಸ್, ವೆರಿ ಇಂಪಾರ್ಟೆಂಟ್. ಓಕೆ, ದೆನ್ ದೇವರಾಯ ಟು ಡಿಫೀಟೆಡ್ ದ ಕಿಂಗ್ ಕಪಿಲೇಂದ್ರ ಆಫ್ ಗಜಪತಿ ಡೈನಾಸ್ಟಿ ಆಫ್ ಒರಿಸ್ಸಾ ಅಂಡ್ ಸೀಸ್ಡ್ ಕೊಂಡವೀಡು. ಸೊ ಇವನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ನೆಕ್ಸ್ಟ್ ನೋಡಿ, ಒರಿಸ್ಸಾದ ಗಜಪತಿ ಡೈನಾಸ್ಟಿಯ ಕಪಿಲೇಂದ್ರ ಅನ್ನೋ ರಾಜನನ್ನ ಸೋಲಿಸ್ಬಿಟ್ಟು ಈ ಕೊಂಡವೀಡನ್ನ ಏನ್ ಮಾಡ್ತಾನೆ, ತನ್ನ ಸಾಮ್ರಾಜ್ಯಕ್ಕೆ ವಶಪಡಿಸ್ಕೊಳ್ತಾನೆ. ಸೀಸ್ ಮೀನ್ಸ್ ವಶಪಡಿಸಿಕೊಳ್ತಾನೆ. ಸೊ ನಂತರ ಬೈ ಸಪ್ರೆಸಿಂಗ್ ದ ರೀಜನಲ್ ಕಿಂಗ್ಸ್ ಅಕ್ರಾಸ್ ದ ಬಾರ್ಡರ್ ಹಿ ಎಕ್ಸ್ಪ್ಯಾಂಡೆಡ್ ಹಿಸ್ ಕಿಂಗ್ಡಮ್ ಅಪ್ ಟು ಕೃಷ್ಣ ರಿವರ್ ಇನ್ ದ ನಾರ್ತ್ ಈಸ್ಟ್. ಸೊ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವ್ರ ಅಕ್ಕಪಕ್ಕದಲ್ಲಿ ಇದ್ದಂತ ಏನು ರಾಜರ ಏನಿದ್ವಲ್ವಾ ರೀಜನಲ್ ಕಿಂಗ್ಡಮ್ಸ್, ಅವ್ರನ್ನೆಲ್ಲರನ್ನು ಕೂಡ ಸಪ್ರೆಸ್ ಮಾಡ್ತಾ ಹೋಗ್ತಾನೆ. ಅವ್ರನ್ನೆಲ್ಲ ತುಳಿದಾಕ್ಬಿಟ್ಟು ಅವ್ರನ್ನೆಲ್ಲ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಸಾಮ್ರಾಜ್ಯವನ್ನ ಕೃಷ್ಣ ರಿವರ್ನವರೆಗೆ ವಿಸ್ತರಿಸ್ತಾನೆ. ನಾರ್ತ್ ಈಸ್ಟ್ ಅಲ್ಲಿ ಕೃಷ್ಣ ರಿವರ್ವರೆಗೂ ಕೂಡ ವಿಸ್ತರಿಸ್ತಾನೆ. ನಾರ್ತ್ ಈಸ್ಟ್ ಮೀನ್ಸ್ ಈ ಕಡೆ ಬರುತ್ತೆ. ಓಕೆ ಓಕೆ ಸೊ ಇಲ್ಲಿ ಏನ್ ನಮ್ಮ ಭಾರತ ಮ್ಯಾಪ್ ಇದೆ, ಈ ಭಾಗದಲ್ಲಿ ನಾವು ನಾರ್ತ್ ಈಸ್ಟ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಅಂದ್ರೆ ಕೃಷ್ಣ ರಿವರ್ ಬರ್ತಕ್ಕಂಥ ಭಾಗದಲ್ಲಿ ಏನ್ ಮಾಡಿದಾನಪ್ಪ ಅಂತಂದ್ರೆ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ. ಸೊ ಇದು ನಾರ್ತ್ ಈಸ್ಟ್ ಡೈರೆಕ್ಷನ್. ಲೇಟರ್ ಈ ಡಿಫೀಟೆಡ್ ದ ಕೇರಳ ರೂಲರ್. ಲೇಟರ್ ಈ ಡಿಫೀಟೆಡ್ ದ ಕೇರಳ ರೂಲರ್ ಅಂಡ್ ರಿಸೀವ್ಡ್ ರಾಯಲ್ಟೀಸ್ ಫ್ರಮ್ ಕೇರಳ ಅಂಡ್ ಶ್ರೀಲಂಕಾ. ಸೊ ಇವನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ನಂತರ ನೋಡಿ ಇವನನ್ನ ಸೋಲ್ಸಾಯ್ತು, ಯಾರನ್ನ, ಒರಿಸ್ಸಾ ರಾಜನನ್ನ ಸೋಲ್ಸಾಯ್ತು. ನಂತರ ಕೇರಳ ರೂಲರ್ ಅನ್ನು ಕೂಡ ಸೋಲ್ಸಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ರಾಯಲ್ಟೀಸ್. ರಾಯಲ್ಟೀಸ್ ಮೀನ್ಸ್ ಕನ್ನಡದಲ್ಲಿ ನಾವು ಕಪ್ಪ ಕಾಣಿಕೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಕಪ್ಪ ಕಾಣಿಕೆ ಅಂತ, ಆ ಕಪ್ಪ ಕಾಣಿಕೆಯನ್ನ ಸೊ ಏನಂತಾನೆ ಈ ಕೇರಳ ಮತ್ತೆ ಶ್ರೀಲಂಕನ್ ರಾಜರಿಂದ ಪಡ್ಕೊಳ್ತಾರೆ. ಓಕೆ, ದಿಸ್ ಅರ್ನಡ್ ಹಿಮ್ ದ ಟೈಟಲ್ ಆಫ್ ದಕ್ಷಿಣ ಪಥದ ಚಕ್ರವರ್ತಿ. ನೋಡಿ, ದಕ್ಷಿಣ ಪಥದ ಚಕ್ರವರ್ತಿ ಅಂತ ಹೇಳ್ಬಿಟ್ಟು ಇವ್ರನ್ನ ಕರೀತಾರೆ. ಏನಕ್ಕೋಸ್ಕರ ಕರೀತಾರೆ? ಸೊ ಈ ಒಂದು ಏನು ಕೇರಳ ಮತ್ತೆ ಶ್ರೀಲಂಕಾವನ್ನ ಏನ್ ಮಾಡ್ತಾನೆ, ಸೊ ವಶಪಡಿಸಿಕೊಂಡಿದ್ರಿಂದ ಅವ್ರನ್ನ ಸೋಲಿಸ್ಬಿಟ್ಟು ಸೊ ಏನ್ ಮಾಡಿ ಕಪ್ಪ ಕಾಣಿಕೆ ತಗೊಳ್ಳೋದ್ರಿಂದ ಅವ್ರನ್ನ ದಕ್ಷಿಣ ಪಥದ ಚಕ್ರವರ್ತಿ ಅಂತ ಹೇಳ್ಬಿಟ್ಟು ಕರೀತಾರೆ. ನೆನಪಿರ್ಲಿ, ಎಲಿಫೆಂಟ್ ಅಂಟ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನೋಡಿಯಪ್ಪ, ನೋಡಿ ಒಂದು ಸ್ಮಾಲ್ ಇಲ್ಲೇ ನೆನ್ಪಿಟ್ಕೋಬಹುದು. ನೋಡಿ, ದೇವರಾಯ 2 ಅಲ್ಲಿ ಫಸ್ಟ್ ಒನ್ನಿಗೆ ದಕ್ಷಿಣ ಪಥದ ಚಕ್ರವರ್ತಿ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಈ ಅಕ್ಷರಕ್ಕೆ ಎಲಿಫೆಂಟ್ ಅಂಟರ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ದೇವರಾಯ 2ಗೆ ನೆನಪಿರ್ಲಿ, ಕ್ಲಿಯರ್ ಇರಲಿ. ದ ಎಂಪರರ್ ಆಫ್ ಅಂದ್ರೆ ಇವೆರಡು ಕೂಡ ಅಂದ್ರೆ ದಕ್ಷಿಣ ಪಥದ ಚಕ್ರವರ್ತಿ ಮೀನ್ಸ್ ಏನಪ್ಪಾ ಅಂತಂದ್ರೆ ದ ಎಂಪರರ್ ಆಫ್ ಸೌತ್ ಅಂತ ಕರಿತೀವಿ ನಾವು. ಓಕೆ, ದಕ್ಷಿಣದ ರಾಜ ಅಂತ. ದೋ ದೀಸ್ ಕಾಂಕ್ವೆಸ್ಟರ್ಸ್
ದೀಸ್ ಕಾಂಕ್ವೆಸ್ಟ್ ದ ವಿಜಯನಗರ ಎಂಪೈರ್ ಎಕ್ಸ್ಟೆಂಡೆಡ್ ಫ್ರಮ್ ಶ್ರೀಲಂಕಾ ಟು ಗುಲ್ಬರ್ಗಾ ಅಂಡ್ ತೆಲಂಗಾಣ ಟು ಮಲಬಾರ್. ಸಿ ನೋಡಿ, ಇದು ಎಲ್ಲಿವರೆಗೂ ಎಕ್ಸ್ಟೆಂಡ್ ಆಯ್ತು ವಿಜಯನಗರ ಸಾಮ್ರಾಜ್ಯ ಈ ಒಂದು ಗೆಲುವಿನ ಮುಖಾಂತರ ಅಂತಂದ್ರೆ, ನೀವು ಶ್ರೀಲಂಕಾ ನೋಡಿದಿರಲ್ವಾ, ನೋಡಿ ಶ್ರೀಲಂಕಾ ಈ ಭಾಗದಲ್ಲಿ ಬರುತ್ತೆ ಇಲ್ಲಿಂದ. ಸೊ ಶ್ರೀಲಂಕಾ ಇಲ್ಲಿ ಬರ್ತೇನೆ, ಸಿಂಪಲ್ ಆಗಿ ಬರ್ತೀನಿ, ಈ ಭಾಗದಿಂದ ನೋಡಿ ಗುಲ್ಬರ್ಗಾ, ಕರ್ನಾಟಕದ ಗುಲ್ಬರ್ಗಾ ಅಲ್ಲಿವರೆಗೂ ಕೂಡ ಎಕ್ಸ್ಪೆಂಡ್ ಆಗಿತ್ತು. ಮತ್ತೆ ತೆಲಂಗಾಣದಿಂದ ಇಲ್ಲಿ ಬರ್ತಕ್ಕಂಥ ತೆಲಂಗಾಣದಿಂದ ಇಲ್ಲಿವರೆಗೆ ಮಲಬಾರ್ ಕೋಸ್ಟ್ ಅಂತ ನಾವೇನ್ ಹೇಳ್ತೀವಲ್ವಾ, ಆ ಮಲಬಾರ್ ವರೆಗೂ ಕೂಡ ಅದು ಎಕ್ಸ್ಟೆಂಡ್ ಆಗಿತ್ತು ಅನ್ನೋದ್ರ ಬಗ್ಗೆ ನಾವೆಲ್ಲಿ ನೋಡ್ತಾ ಹೋಗ್ಬೋದು. ಸೊ ಅದನ್ನ ಇಲ್ಲಿ ತಿಳಿಸಿದ್ದಾರೆ. ಓಕೆ, ಜಸ್ಟ್ ಅ ಸೆಕೆಂಡ್, ಅದನ್ನ ಇಲ್ಲಿ ನಾವು ಏನ್ ಮಾಡ್ಬೋದು, ನೋಡ್ತಾ ಹೋಗ್ಬೋದು. ಸ್ವಲ್ಪ ಮಿಸ್ ಆಯ್ತು. ನಾವು ಸ್ಟಡಿ ಮಾಡ್ತಿದ್ವಿ ಅಲ್ವಾ, ಸೊ ಇಲ್ಲಿ ಮ್ಯಾಪ್ ನೋಡ್ಬೋದು ನೀವು, ಆಗಲೇ ನಾನು ಮ್ಯಾಪ್ ತೋರಿಸ್ತೆ. ಸೊ ಈ ಮ್ಯಾಪ್ ನೀವು ನೋಡ್ಬೋದು. ನೋಡಿ ಇಲ್ಲಿ ಏನು ನೋಡಿ, ತೆಲಂಗಾಣ ಭಾಗ ಎಲ್ಲ ಕೂಡ ಏನು ಏನಾಗಿದೆ, ವಿಜಯನಗರ ಸಾಮ್ರಾಜ್ಯದ ಅಂಡರ್ ಅಲ್ಲಿ ಬಂದಿದೆ ಅಲ್ವಾ. ಸೊ ಇದು ಕೂಡ ಈ ಮ್ಯಾಪ್ ನೋಡಿದ್ರೆ ನೋಡಿ, ಮಲಬಾರ್ ಕೋಸ್ಟ್ ಅಂದ್ರೆ ಇಲ್ಲಿ ಬರುತ್ತೆ, ನಿಮಗೆ ಗೊತ್ತಿದೆ. ಸೊ ಇದು ನಿಮಗೆ ಮ್ಯಾಪ್ ಅಲ್ಲಿ ನೋಡಿ ನೀವು ಏನ್ ಮಾಡ್ಬೋದು, ಕ್ಲಿಯರ್ ಆಗಿ ತಿಳ್ಕೊಬಹುದು. ಓಕೆ, ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಸೊ ನಂತರ ಏನೇನ್ ಮಾಡಿದೆ ಅಂತ ನೋಡ್ಲಿಕ್ಕೆ ಹೋದ್ರೆ, ದೇವರಾಯ ಟು ಚೇಸ್ಡ್ ದ ಟ್ರೆಡಿಷನಲ್ ಫೋ ಸುಲ್ತಾನ್ ಅಹಮದ್ ಶಾ ಆಫ್ ಬಹಮನಿ. ಟ್ರೆಡಿಷನಲ್ ಫೋ ಅಂತಂದ್ರೆ ವೈರಿ, ಸಾಂಪ್ರದಾಯಿಕ ವೈರಿ. ಸಾಂಪ್ರದಾಯಿಕ ಅಂತಂದ್ರೆ ಪದೇ ಪದೇ ಏನ್ ಮಾಡೋದು, ಅವ್ರ ಮೇಲೆ ಯುದ್ಧ ಸಾರೋದು ಅಥವಾ ಪದೇ ಪದೇ ಹಿಂಸೆ ಕೊಡ್ತಾ ಇರ್ತಾರಲ್ವಾ, ಅವ್ರನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಟ್ರೆಡಿಷನಲ್ ಫೋ ಅಂತ ಹೇಳ್ಬಿಟ್ಟು ಇಲ್ಲಿ ಕರೆದಿದ್ದಾರೆ. ಯಾರು, ಸುಲ್ತಾನ್ ಅಹಮದ್ ಶಾ ಆಫ್ ಬಹಮನಿ. ನೆನಪಿರಲಿ ನಿಮಗಿದು. ಸೊ ಹೂ ವಾಸ್ ದ ಟ್ರೆಡಿಷನಲ್ ಫೋ ಆಫ್ ದೇವರಾಯ ಟು ಅಂತ ಕೇಳ್ತಾರೆ. ಸುಲ್ತಾನ್ ಅಹಮದ್ ಶಾ ಆಫ್ ಬಹಮನಿ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಟಿಲ್ ಬಿಜಾಪುರ್ ಅಂಡ್ ಆಕ್ಯುಪೈಡ್ ದ ಮುದ್ಗಲ್ ಅಂಡ್ ಬಂಕಾಪುರ್. ಹಿಸ್ ಕಮಾಂಡರ್ ಲಕ್ಕಣ್ಣ ದಂಡೇಶ ಟೂಕ್ ಅಪ್ ಎ ಸಕ್ಸಸ್ಫುಲ್ ನಾವಲ್ ವಿಕ್ಟರಿ. ಏನ್ ಮಾಡ್ತಾರಪ್ಪ ಅಂತಂದ್ರೆ, ಇವನ ವಿರುದ್ಧನೂ ಕೂಡ ಹೋಗಿ ಯುದ್ಧ ಮಾಡಿ ಏನ್ ಮಾಡ್ತಾರೆ, ಇಲ್ಲಿವರೆಗೆ ಬಿಜಾಪುರದವರೆಗೂ ಹೋಗಿ ಯುದ್ಧ ಮಾಡಿ ಅದನ್ನ ಪಡ್ಕೊಳ್ತಾರೆ, ತಮ್ಮ ಕಂಟ್ರೋಲ್ಗೆ ಪಡ್ಕೊಳ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಸ್ ಕಮಾಂಡರ್ ಯಾರಪ್ಪ ಅಂತಂದ್ರೆ ಲಕ್ಕಣ್ಣ ದಂಡೇಶ. ಸೊ ಅವರು ಕೂಡ ಏನ್ ಮಾಡ್ತಾರೆ, ವಿಜಯವನ್ನ ಸಾಧಿಸ್ತಾರೆ. ಸೊ ಇವ್ರ ವಿರುದ್ಧ ಹೋರಾಟ ಮಾಡಿ ಅಂತಂದ್ರೆ. ಓಕೆ, ಸೊ ಕಮಾಂಡರ್ ಮೀನ್ಸ್ ಸಹಾಯಕ ಅಂತ ನಾವ್ ಹೇಳ್ತೀವಲ್ವಾ, ಇದು ನಿಮಗೆ ಕ್ಲಿಯರ್ ಇರಲಿ. ಲಕ್ಕಣ್ಣ ದಂಡೇಶ ಹೂ ವಾಸ್ ದ ಕಮಾಂಡರ್ ಆಫ್ ದೇವರಾಯ ಟು ಅಂತ ಕೇಳ್ತಾರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕಾಗುತ್ತೆ. ಓಕೆ, ಲಕ್ಕಣ್ಣ ದಂಡೇಶ ಅನ್ನೋದು. ದೆನ್ ದೇವರಾಯ ಟು ವಾಸ್ ಟಾಲರೆಂಟ್ ಟುವರ್ಡ್ಸ್ ಅದರ್ ರಿಲಿಜನ್ಸ್. ಟಾಲರೆಂಟ್ ಅಂತಂದ್ರೆ ಏನು, ಸಹಿಷ್ಣುತೆ ಅಂದ್ರೆ ಒಂದು ಸಮಾಧಾನದ ರೀತಿಯಲ್ಲಿ ಇದ್ದಂತ ವ್ಯಕ್ತಿ ಅಂತ ಹೇಳ್ಬೋದು. ಬೇರೆ ಧರ್ಮಗಳ ವಿಚಾರಕ್ಕೆ ಬಂದ್ರು ಕೂಡ ಅಲ್ಲಿ ಅವ್ರನ್ನ ಏನ್ ಮಾಡೋರು, ಎಲ್ಲರನ್ನು ಸಮಾನವಾಗಿ ಕಾಣೋರು, ಎಲ್ಲರನ್ನು ಕೂಡ ಏನು ಸಮಾನವಾಗಿ ಕಾಣೋರು ಅನ್ನೋದನ್ನ, ಸಮಾನ ಮೀನ್ಸ್ ಒಂದು ಸಮಾಧಾನದಿಂದ ನೋಡ್ತಕ್ಕಂಥ ಭಾವನೆ ಇತ್ತು. ಈ ಕನ್ಸ್ಟ್ರಕ್ಟೆಡ್ ಮಸ್ಕ್ ಇನ್ ದ ಕ್ಯಾಪಿಟಲ್. ಮಸ್ಕ್ ಅಂದ್ರೆ ಮಸೀದಿಗಳನ್ನ ಕಟ್ಟಿದ್ರು ಅವರ ಕ್ಯಾಪಿಟಲ್ ಅಲ್ಲಿ. ಈ ಕನ್ಸ್ಟ್ರಕ್ಟೆಡ್ ಜೈನ ಅಂಡ್ ವೈಷ್ಣವ ಟೆಂಪಲ್ಸ್ ಆಲ್ಸೋ. ಮತ್ತೆ ನೋಡಿ, ಮಸೀದಿ ಕಟ್ಟಿದ್ರು, ನಂತರ ಜೈನ ಮತ್ತೆ ವೈಷ್ಣವ ದೇವಸ್ಥಾನಗಳನ್ನ ಕಟ್ಟಿದ್ರು. ಬೀಯಿಂಗ್ ಎ ಪೊಯೆಟ್ ಹಿಮ್ಸೆಲ್ಫ್, he had in his court ಸಂಸ್ಕೃತ ಸ್ಕಾಲರ್ ದಿಂಡಿಮಾ ಅಂಡ್ ದ ಕನ್ನಡ ಸ್ಕಾಲರ್ ಲಕ್ಕಣ್ಣ ದಂಡೇಶ. ಸೊ ಇದು ನಿಮಗೆ ಕ್ಲಿಯರ್ ಇರಲಿ, ಇದು ವೆರಿ ಇಂಪಾರ್ಟೆಂಟ್. ಸೊ ಏನಪ್ಪಾ ಅಂತಂದ್ರೆ ಇವನು ಸ್ವತಃ ಏನಾಗಿದ್ದ, ಕವಿಯಾಗಿದ್ದ. ಓಕೆ, ಸೊ ದೇವರಾಯ ಟು ಸ್ವತಃ ಏನಾಗಿದ್ರಪ್ಪ ಅಂತಂದ್ರೆ ಸ್ವತಃ ಕವಿ ಆಗಿದ್ರು ಇವರು ಕೂಡ. ಅದ್ರ ಜೊತೆಗೆ ಇವರ ಆಸ್ಥಾನದಲ್ಲಿ ನೋಡಿ, ಸಂಸ್ಕೃತ ಸ್ಕಾಲರ್, ಸಂಸ್ಕೃತ ವಿದ್ವಾಂಸ ಯಾರಪ್ಪ ಅಂತಂದ್ರೆ ದಿಂಡಿಮ ಅಂಡ್ ದ ಕನ್ನಡ ಸ್ಕಾಲರ್ ಯಾರಪ್ಪ ಅಂತಂದ್ರೆ ಲಕ್ಕಣ್ಣ ದಂಡೇಶ. ಈ ಇಬ್ರು ಕೂಡ ಇದ್ರು ಅನ್ನೋದನ್ನ ಇಲ್ಲಿ ನಾವು ಕ್ಲಿಯರ್ ಆಗಿ ತಿಳ್ಕೊಬಹುದು. ಓಕೆ, ಸೊ ಐ ಹೋಪ್ ನಿಮಗೆ ಇದಿಷ್ಟು ಕೂಡ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಸೊ ಮತ್ತು ಅವ್ರ ಬಗ್ಗೆ ಇನ್ನು ನೋಡ್ಲಿಕ್ಕೆ ಹೋದ್ರೆ, ಡ್ಯೂರಿಂಗ್ ಇಸ್ ಪೀರಿಯಡ್ ವೀರಶೈವ ಟ್ರೆಡಿಷನ್ ಅಂಡ್ ಲಿಟರೇಚರ್ ರಿವೈವಲ್. ವೀರಶೈವ ಅಂದ್ರೆ ಶಿವನನ್ನ ಆರಾಧನೆ ಮಾಡ್ತಕ್ಕಂಥ ಒಂದು ಟ್ರೆಡಿಷನ್ ಏನಿದೆ, ಅವ್ರಿಗೆ ಏನಾಯ್ತಪ್ಪ ಅಂತಂದ್ರೆ ರಿವೈವಲ್ ಅಂತಂದ್ರೆ ಪುನರುಜ್ಜೀವನ, ಮರುಹುಟ್ಟು ಸಿಕ್ಕಿದಂಗೆ ಆಯ್ತು. ಯಾರಿಗೆ, ವೀರಶೈವ ಟ್ರೆಡಿಷನ್ ಅವರಿಗೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆಫ್ಟರ್ ದ ಡೆತ್ ಆಫ್ ದೇವರಾಯ ಟು ಇನ್ 1446. ಸೊ ಯಾವಾಗ ಡೆತ್ ಆದ್ರು ಅಂತ ಕೇಳ್ತಾರೆ, ಇದು ಕೂಡ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಯಾವಾಗ ಡೆತ್ ಆದ್ರು ದೇವರಾಯ ಟು ಅಂತ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿರ್ಬೇಕಿದು. ದೇವರಾಯ ಟು ಯಾವಾಗಪ್ಪ ಅಂತಂದ್ರೆ 1446 ಅಲ್ಲಿ ಡೆತ್ ಆಗ್ತಾರೆ. ಸೊ ಅವರು ಡೆತ್ ಆದ್ಮೇಲೆ ಏನಾಗುತ್ತಪ್ಪ ಅಂದ್ರೆ, ವೀಕ್ ಕಿಂಗ್ಸ್ ಕೇಮ್ ಇನ್ ಟು ಪವರ್ ಅಂಡ್ ದ ರೂಲ್ ಆಫ್ ದ ಸಂಗಮ ಡೈನಾಸ್ಟಿ ಕೇಮ್ ಇನ್ ಟು ಎನ್ ಎಂಡ್.
ಫ್ರಮ್ 1485 to 1505 the Salava dynasty ruled Vijayanagara empire. The famous king of this dynasty was ಸಾಳುವ ನರಸಿಂಹ. ಏನಾಗ್ತಾರೆ, ಈ ದೇವರಾಯ ಟೂನ ನಂತರ ಆ ವೀಕ್ ರಾಜರುಗಳು ಬರೋದ್ರಿಂದ ಆ ಒಂದು ಏನು ಆ ಒಂದು ಇವರ ಒಂದು ಸಾಮ್ರಾಜ್ಯ ಏನಿತ್ತು, ಆ ಸಾಮ್ರಾಜ್ಯ ಸಂಗಮ ಡೈನಾಸ್ಟಿ ಏನಾಗುತ್ತೆ, ಕಂಪ್ಲೀಟ್ ಆಗಿ ಕೊನೆ ಆಗುತ್ತೆ. ಸಂಗಮ ಆದ ನಂತರ ಸಂಗಮ ಸಾಳುವ, ನೆಕ್ಸ್ಟ್ ಸಾಳುವ ದೊರೆಗಳು ಬರ್ತಾರೆ. ಸೊ ಅದರಲ್ಲಿ ಎಲ್ಲಿಂದ ಅಂತಂದ್ರೆ 1485 ಇಂದ 1505 ವರೆಗೂ ಇವ್ರು ಬರ್ತಾರೆ. ಯಾರು? ಸಾಳುವ ದೊರೆಗಳು ಬರ್ತಾರೆ. ಸೊ ಅವರಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ದೊರೆ ಯಾರಪ್ಪ ಅಂತಂದ್ರೆ ಸಾಳುವ ನರಸಿಂಹ ಅನ್ನುವಂತಹ ರಾಜ, ವೆರಿ ಇಂಪಾರ್ಟೆಂಟ್ ರಾಜ ಇವರ ಸಾಮ್ರಾಜ್ಯದಲ್ಲಿ. ಓಕೆ, ಸೊ ಈಗ ಅದೇ ಏನು ಈ ಸಾಳುವ ಮನೆತನದ ಬಗ್ಗೆ ಜಾಸ್ತಿ ಅಷ್ಟಕ್ಕೂ ನಿಮಗೆ ಕೊಟ್ಟಿಲ್ಲ. ಓಕೆ, ಸೊ ನೆಕ್ಸ್ಟ್ ನಾವು ಯಾವ್ದ್ರ ಬಗ್ಗೆ ನೋಡ್ತಾ ಹೋಗ್ತೀವಪ್ಪ ಅಂತಂದ್ರೆ ಕೃಷ್ಣ ದೇವರಾಯರ ಬಗ್ಗೆ ನೋಡ್ತಾ ಹೋಗ್ತೀವಿ. ಇವರ ಟೈಮ್ ಪೀರಿಯಡ್ ಎಲ್ಲಿದೆ? ಟೈಮ್ ಪೀರಿಯಡ್ 1505 to 150, 1509ರಿಂದ 1529, ನಿಯರ್ಲಿ 20 ಇಯರ್ಸ್. ಕ್ಲಿಯರ್ ಆಗಿ ನೆನಪಿರಲಿ ನಿಮಗೆ. ಸೊ ಕರೆಕ್ಟ್ ಆಗಿ 20 ಇಯರ್ಸ್ ಇದೆ. ಸೊ ಇವರು ಯಾವ ಒಂದು ಡೈನಾಸ್ಟಿಕ್ ಸೇರಿದವರಪ್ಪ ಅಂತಂದ್ರೆ ತುಳುವ ಡೈನಾಸ್ಟಿ. ಕ್ಲಿಯರ್ ಇರಲಿ, ರಾಜರ ಹೆಸರು ಕೊಟ್ಬಿಟ್ಟು ಈ ರಾಜರು ಯಾವ ಒಂದು ಏನು ಡೈನಾಸ್ಟಿಗೆ ಸೇರಿದವರು ಅಂತ ಕೇಳ್ತಾರೆ. ಓಕೆ, ಲಾಸ್ಟ್ ಟೈಮ್ ನಾವು ನೋಡಿದ್ವಿ ಏನೋ ಈಗ ಸದ್ಯ ಸಾಳುವ ಡೈನಾಸ್ಟಿಯಲ್ಲಿ ನೋಡಿದ್ವಿ ಅಲ್ವಾ. ಸೊ ಇಲ್ಲಿ ದ ಸನ್ ಆಫ್ ನರಸನಾಯಕ ಆಫ್ ತುಳುವ ಡೈನಾಸ್ಟಿ ಅಂಡ್ ಹಿಸ್ ವೈಫ್ ನಾಗಲಾಂಬಿಕೆ. ಕೃಷ್ಣದೇವರಾಯ ವಾಸ್ ದ ಮೋಸ್ಟ್ ಫೇಮಸ್ ಕಿಂಗ್ ಅಮಂಗ್ ದ ರೂಲರ್ಸ್ ಆಫ್ ವಿಜಯನಗರ ಎಂಪೈರ್. ಏನು ವಿಜಯನಗರ ಎಂಪೈರ್ 4 ಮನೆತನಗಳು ಆಳಿದ್ವಲ್ವಾ, ಆ 4 ಕೂಡ ವೆರಿ ಫೇಮಸ್ ಯಾರಪ್ಪ ಅಂತಂದ್ರೆ ಕೃಷ್ಣದೇವರಾಯ. ತುಳುವ ಡ್ಯಾನ್ಸ್ ಸಿಟಿಲಿ ಬರ್ತಕ್ಕಂಥ ಕೃಷ್ಣದೇವರಾಯ ತುಂಬಾ ಫೇಮಸ್ ಆಗ್ತಾರೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ಇದಾದ ನಂತರ ಡ್ಯೂರಿಂಗ್ ಹಿಸ್ ರೂಲ್ ದ ವಿಜಯನಗರ ಎಂಪೈರ್ ರೀಚ್ಡ್ ದ ಪಿನ್ನಕಲ್ ಆಫ್ ಗ್ಲೋರಿ ಇನ್ ಕಂಪ್ಯಾರಿಸನ್ ವಿತ್ ದ ವರ್ಲ್ಡ್ ಫೇಮಸ್ ರೂಲರ್ಸ್ ಲೈಕ್ ಅಶೋಕ, ಸಮುದ್ರಗುಪ್ತ ಅಂಡ್ ಹರ್ಷವರ್ಧನ. ಸೊ ಪಿನ್ನಕಲ್ ಮೀನ್ಸ್ ಶಿಖರ ಅಂದ್ರೆ ಇವರ ಒಂದು ಆಡಳಿತದಲ್ಲಿ ಸೊ ಏನು ವಿಜಯನಗರ ಎಂಪೈರ್ ಏನಾಗಿತ್ತಪ್ಪ ಅಂತಂದ್ರೆ ಗ್ಲೋರಿ, ಎಲ್ಲಾ ರೀತಿಯಲ್ಲೂ ಕೂಡ ಅತ್ಯುನ್ನತ ಸ್ಥಾನಕ್ಕೆ ರೀಚ್ ಆಗಿತ್ತು ಅನ್ನೋದನ್ನ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ಕಂಪೇರ್ ಮಾಡ್ತಾ ಹೋದ್ರೆ ಯಾರಿಗೆ? ಅಶೋಕ ರಾಜ ಗೊತ್ತಲ್ವ ನಿಮಗೆ, ಸಮುದ್ರಗುಪ್ತ, ಹರ್ಷವರ್ಧನ್, ಇವ್ರಿಗೆಲ್ಲರಿಗೂ ಕಂಪೇರ್ ಮಾಡ್ತಾ ಹೋದ್ರೆ ಸೊ ಇವರಷ್ಟೇ ಏನಾಗಿದ್ದರು, ಇವರು ಉನ್ನತ ಸ್ಥಾನಕ್ಕೆ ಏರಿದ್ರು ಅನ್ನೋದನ್ನ ಇವರ ಒಂದು ಟೈಮ್ ಪೀರಿಯಡ್ ಅಲ್ಲಿ ಈ ಸಾಮ್ರಾಜ್ಯ ಏರಿತ್ತು ಅನ್ನೋದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ತಿಳ್ಕೊಬೇಕಾಗುತ್ತೆ. ಓಕೆ, ಸೊ ಇದು ನಿಮ್ ಬುಕ್ಸ್ ಅಲ್ಲಿ ಇರ್ತಕ್ಕಂಥ ಪಿಕ್ಚರ್ ಅನ್ನು ನಾನು ಕೊಟ್ಟಿದ್ದೀನಿ. ಸೊ ನೀವು ನೋಡ್ಬೋದು ಅದನ್ನ, ಶ್ರೀಕೃಷ್ಣ ದೇವರಾಯರ ಅಂತ ಪಿಕ್ಚರ್ ಅನ್ನ ನಾನು ಕೊಟ್ಟಿದ್ದೀನಿ. ಓಕೆ, ಐ ಹೋಪ್. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಕ್ಲಿಯರ್ ಆಗ್ತಿದೆ ಅಲ್ವಾ ನಿಮಗೆ? ಆಲ್ರೆಡಿ ನಾನು ಹೇಳಿದೆ ಹಿ ರೂಲ್ಡ್ ಫಾರ್ 20 ಇಯರ್ಸ್, 20 ವರ್ಷ ಆಳ್ವಿಕೆಯನ್ನ ಮಾಡ್ತಾರೆ. ಸೊ ವೆನ್ ಹಿ ಕೇಮ್ ಟು ಪವರ್ ದ ಕಿಂಗ್ಡಮ್ ಫೇಸ್ಡ್ ವೇರಿಯಸ್ ಕಾಂಪ್ಲಿಕೇಟೆಡ್ internal and external problems. The Europeans who had arrived through new sea route established their colonies. ಸೊ ಏನ್ ಮಾಡ್ತಾರಪ್ಪ ಅಂದ್ರೆ ಇವರು ಅಧಿಕಾರಕ್ಕೆ ಬಂದಾಗ, ಕೃಷ್ಣದೇವರಾಯರ ಅಧಿಕಾರಕ್ಕೆ ಬಂದಾಗ ಏನಾಗುತ್ತಪ್ಪ ಅಂತಂದ್ರೆ ಇವರ ಸಾಮ್ರಾಜ್ಯದಲ್ಲಿ ತುಂಬಾ ಪ್ರಾಬ್ಲಮ್ಗಳಿರುತ್ತೆ. ಇಂಟರ್ನಲ್ ಅಂದರೆ ಆಂತರಿಕವಾಗಿ, ಎಕ್ಸ್ಟರ್ನಲ್ ಮೀನ್ಸ್ ಬಾಹ್ಯವಾಗಿ. ರಾಜ್ಯದ ಒಳಗೆ ಮತ್ತೆ ಹೊರಗಡೆ ಭಾರಿ ಏನು ಚಾಲೆಂಜಸ್ಗಳು, ಪ್ರಾಬ್ಲಮ್ಗಳನ್ನೋದಿರುತ್ತೆ. ಯಾಕೆ ಅಂತಂದ್ರೆ ಆಗಿನ ಟೈಮಲ್ಲಿ ನೋಡಿ, ಸೊ ನೋಡಿ ಇವರ ಸಮಯ 1509 ಅಂತಿದೆ. ನಮ್ಮೆಲ್ಲರಿಗೂ ಗೊತ್ತೇ ಇದೆ 1498 ಅಲ್ಲಿ ಏನಾಗುತ್ತೆ, ವಾಸ್ಕೋ ಡ ಗಾಮ ಬರ್ತಾನೆ, ಪೋರ್ಚುಗೀಸ್ ದೊರೆ ಭಾರತಕ್ಕೆ ಬರ್ತಾನಲ್ವಾ. ಅವ್ರು ಅವಾಗ ಬಂದು ಏನ್ ಮಾಡ್ತಾ ಇರ್ತಾರಪ್ಪ ಅಂತಂದ್ರೆ ಭಾರತದಲ್ಲಿ ಅವರ ಒಂದು ಕಾಲೋನಿಸ್, ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸ್ಕೊಳ್ಳಿಕ್ಕೆ ಬೇಕಾದಂತ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇರ್ತಾರಲ್ವಾ. ಸೊ ಇದೆಲ್ಲದ್ರಿಂದ ಏನಾಗುತ್ತಪ್ಪ ಅಂದ್ರೆ ಒಂದು ದೊಡ್ಡ ಒಂದು ಪ್ರಾಬ್ಲಮ್ಸ್ಗಳು ಅವಾಗ ಇರ್ತವೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಸೊ ಇದು ನೀವು 10th ಅಲ್ಲಿ ಸ್ಟಡಿ ಮಾಡ್ತೀರಾ. 1498 ಅಲ್ಲಿ ವಾಸ್ಕೋ ಡ ಗಾಮ ಬರ್ತಾನೆ, ಪೋರ್ಚುಗೀಸರು, ಅಲ್ಲಿ ನೀವು ಕಲಿತಾ ಹೋಗ್ತೀರಾ. ಓಕೆ, ದ 5 ಶಾಹಿ ಕಿಂಗ್ಡಮ್ಸ್ ಆಫ್ ದ ಬಹಮನಿ ಡೈನಾಸ್ಟಿ plunged into wars with the Krishnadevaraya. In addition to these, the kings of Umattu and Orissa were a constant source of the threat. ಸೊ ಈ ಎರಡು ಕೂಡ ಯಾವುದು, ಈ ಬಹಮನಿ ಡೈನಾಸ್ಟಿ, ಈ ಶಾಹಿ ಕಿಂಗ್ ಬಹಮನಿ ಕಿಂಗ್ಡಮ್ ಅಲ್ಲಿ ಕೂಡ 5 ಶಾಹಿ ಕಿಂಗ್ಡಮ್ಸ್ ಬರ್ತವೆ. ಅದು ಅವರು ಮತ್ತೆ ಈ ಉಮತ್ತು ಮತ್ತೆ ಒರಿಸ್ಸಾ ಈ ರಾಜರು ಕೂಡ ಏನಪ್ಪಾ ಅಂತಂದ್ರೆ ಕಾನ್ಸ್ಟೆಂಟ್ ಥ್ರೆಟ್. ಕಾನ್ಸ್ಟೆಂಟ್ ಮೀನ್ಸ್ ಪದೇ ಪದೇ ಏನ್ ಮಾಡ್ತಾ ಇರ್ತಾರೆ, ಒಂದು ಅವರಿಗೆ ತೊಂದರೆ ಕೊಡ್ತಕ್ಕಂಥದ್ದು. ಥ್ರೆಟ್ ಮೀನ್ಸ್ ತೊಂದರೆ ಕೊಡ್ತಾ ಇರ್ತಾರೆ ಅನ್ನೋದನ್ನ ಇಲ್ಲಿ ಕೂಡ ನಾವು ಅರ್ಥ ಮಾಡ್ಕೋಬಹುದು. ಓಕೆ,
ಯಾ ನೆಕ್ಸ್ಟ್ ಒಂದು ನೋಡ್ತಾ ಹೋಗೋಣ, ದ ಮಿಲಿಟರಿ ಅಚೀವ್ಮೆಂಟ್ಸ್. ಸೊ ಏನು ಈಗ ನಾವು ಕೃಷ್ಣರಾಯರ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ, ಈಗ ನಾವು ಯಾವ್ದ್ರ ಬಗ್ಗೆ ತಿಳ್ಕೊಳ್ಳೋಣಪ್ಪ ಅಂತಂದ್ರೆ, ಸೊ ಅವರ ಒಂದು ಮಿಲಿಟರಿ ಅಚೀವ್ಮೆಂಟ್ಸ್, ಏನೇನು ಅಚೀವ್ಮೆಂಟ್ ಮಾಡಿದ್ರು, ಇಷ್ಟು ಏನು ಅವ್ರ ಸಾಮ್ರಾಜ್ಯ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಆಸ್ ಮೆನ್ಷನ್ಡ್ ಬೈ ರಾಬರ್ಟ್, ಇಲ್ಲಿ ಹಾಕಿದ್ದೀನಿ ನಾನು ಮಿಲಿಟರಿ ಅಚೀವ್ಮೆಂಟ್ಸ್ ಆಫ್ ಕೃಷ್ಣದೇವರಾಯ. ಆಸ್ ಮೆನ್ಷನ್ಡ್ ಬೈ ರಾಬರ್ಟ್ ಸಿವೆಲ್, ಕೃಷ್ಣದೇವರಾಯ ವಾಸ್ ಅನ್ unparalleled warrior, shrewd commander and political expert. He won all the wars and expanded his empire in the south. He defeated the Humatus Gangaraja and took over the Shivana Samudra fort from him. ಏನ್ ಮಾಡ್ತಾನೆ ಈ ಒಂದು ಕೃಷ್ಣದೇವರಾಯರು ಅಂತಂದ್ರೆ, ಸೊ ಇವರ ಪ್ರಕಾರ ಇವರು ಹೇಳಿರೋ ಪ್ರಕಾರ ಏನಪ್ಪಾ ಅಂತಂದ್ರೆ, ಸೊ ಕೃಷ್ಣದೇವರಾಯರು ಒಬ್ರು ಏನು ಅದ್ವಿತೀಯ ಒಬ್ಬ ಏನು ರಾಜ ಆಗಿದ್ರು. ಸೊ ಎಲ್ಲದರಲ್ಲೂ ಕೂಡ ಏನು ಧೈರ್ಯವಂತ ನಾಯಕ ಆಗಿದ್ದು, ಶ್ರೀವುಡ್ ಕಮಾಂಡರ್ ತುಂಬಾ ಚಾಣಾಕ್ಷವಂತರಾಗಿದ್ರು, ಪೊಲಿಟಿಕಲ್ ಎಕ್ಸ್ಪರ್ಟ್ ರಾಜಕೀಯ ತಜ್ಞರಾಗಿದ್ರು. ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಯಾವ ರೀತಿ ಆಳ್ವಿಕೆ ಮಾಡಬೇಕು ಅನ್ನೋದೆಲ್ಲ ಕೂಡ ಏನಾಗಿತ್ತು, ಕ್ಲಿಯರ್ ಆಗಿ ಗೊತ್ತಿತ್ತು ಅನ್ನೋದನ್ನ ಕೂಡ ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಸೊ ಎಲ್ಲಾ ವಾರಗಳನ್ನ ಗೆದ್ಬಿಟ್ಟು ಅವರು ಕೊನೆಗೆ ಈ ಉಮ್ಮತ್ತು ಗಂಗರಾಜ ದೊರೆನು ಕೂಡ ಸೋಲ್ಸ್ಬಿಟ್ಟು ಅವನಿಂದ ಏನ್ ಮಾಡ್ತಾರೆ, ಈ ಶಿವನ ಸಮುದ್ರ ಫೋರ್ಟ್ ಅನ್ನ ಏನ್ ಮಾಡ್ತಾರೆ, ತಗೊಳ್ತಾರೆ. ಓಕೆ, ವಶಪಡಿಸ್ಕೊಳ್ತಾರೆ ಅನ್ನೋದು ಇಲ್ಲಿ ನಿಮ್ಗೆ ಕ್ಲಿಯರ್ ಆಗ್ಬೇಕು. ಸೊ ಇದು ಏನಪ್ಪಾ ಅಂತಂದ್ರೆ ಇಲ್ಲಿ ವರಹ ಸಿಂಬಲ್, ಸೊ ಅವರ ರಾಜ್ಯದ ಸ್ಟೇಟ್ ಸಿಂಬಲ್ ಆಗಿರುತ್ತೆ, ರಾಜ್ಯ ಲಾಂಛನ ಆಗಿರುತ್ತೆ. ಅದರ ಪಿಕ್ಚರ್ ನಾನು ಇಲ್ಲಿ ಹಾಕಿದ್ದೀನಿ. ಓಕೆ, ದೆನ್ ಹಿ ಕಾಂಕರ್ಡ್ ದ ರಾಯಚೂರ್ ಫೋರ್ಟ್. ಕಾಂಕರ್ಡ್ ಮೀನ್ಸ್ ಯಾರ್ಯಾರನ್ನ ವಶಪಡಿಸ್ಕೊಳ್ತಾರೆ, ಅವ್ರ ವಿರುದ್ಧ ಗೆಲ್ತಾ ಹೋಗ್ತಾರೆ ಅಂತಂದ್ರೆ ರಾಯಚೂರ್ ಫೋರ್ಟ್. ನಂತರ ಹಿ ಹೆಲ್ಪ್ಡ್ ಪೋರ್ಚುಗೀಸ್ ಆರ್ಮಿ ಟು ಕಾಂಕರ್ ಗೋವಾ ಫ್ರಮ್ ದ ಬಿಜಾಪುರ್ ಸುಲ್ತಾನ್ ಅಂಡ್ ಎಸ್ಟಾಬ್ಲಿಷ್ಡ್ ದ ಟ್ರೇಡ್ ರಿಲೇಶನ್ಶಿಪ್ ವಿತ್ ದೆಮ್. ಸೊ ಇದು ವೆರಿ ಇಂಪಾರ್ಟೆಂಟ್. ಕೃಷ್ಣದೇವರಾಯ ಏನ್ ಮಾಡ್ತಾರಪ್ಪ ಅಂತಂದ್ರೆ ಪೋರ್ಚುಗೀಸ್ ಆರ್ಮಿಗೆ ಹೆಲ್ಪ್ ಮಾಡ್ತಾರೆ. ಯಾಕೆ? ಗೋವಾವನ್ನ ಯಾರ ಅಂಡರ್ ಅಲ್ಲಿ ಇತ್ತು, ಬಿಜಾಪುರ ಸುಲ್ತಾನರ ಅಂಡರ್ ಅಲ್ಲಿ ಆಡಳಿತ ಇದ್ದಂತ ಗೋವಾವನ್ನ ಪೋರ್ಚುಗೀಸರು ತಮ್ಮ ಆಡಳಿತಕ್ಕೆ ತಗೊಳ್ಳಿಕ್ಕೆ ಕೃಷ್ಣದೇವರಾಯರು ಹೆಲ್ಪ್ ಮಾಡ್ತಾರೆ. ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಯಾವ ರಾಜ ಪೋರ್ಚುಗೀಸರೊಂದಿಗೆ ಏನು ಟ್ರೇಡ್ ರಿಲೇಷನ್ಸ್ ಅನ್ನ ಹೊಂದಿದ್ರು, ವ್ಯಾಪಾರ ಸಂಬಂಧಗಳನ್ನ ಹೊಂದಿದ್ರು ಅಂತ ಕೇಳ್ತಾರೆ. ಓಕೆ, ಕ್ಲಿಯರ್ ಇರ್ಲಿ. ಕೃಷ್ಣದೇವರಾಯ he attacked the Udayagiri fort. When he attacked it, he thought that it was a very strong fort and very difficult to conquer it, but decided to conquer it in a day and conquered it. ಅಂದ್ರೆ ಸೊ ಉದಯಗಿರಿ ಫೋರ್ಟ್ ಗೆ ಅವರು ಏನು ಅಟ್ಯಾಕ್ ಮಾಡಿದಾಗ ಅವ್ನಿಗೆ ಏನು ಅನ್ಸುತ್ತಪ್ಪ ಅಂತಂದ್ರೆ, ಫಸ್ಟ್ ಸೊ ಇದು ತುಂಬಾ ಏನು ತುಂಬಾ ಸ್ಟ್ರಾಂಗ್ ಆಗಿರ್ತಕ್ಕಂಥ ಕೋಟೆ, ಸೊ ವೆರಿ ಡಿಫಿಕಲ್ಟ್ ಆಗ್ಬೋದು ಅಂತ ಅನ್ಕೊಂಡಿದ್ರು. ಬಟ್ ಅದು ಕೂಡ ಬಿಡಲ್ಲ, ಒಂದೇ ದಿವಸದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅದನ್ನ ವಶಪಡಿಸ್ಕೊಳ್ತಾರೆ. ಅದನ್ನು ಕೂಡ ಈ ಉದಯಗಿರಿ ಫೋರ್ಟ್ ಅನ್ನು ಕೂಡ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ತಾರೆ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇಲ್ಲಿ ನಾವು ಅವರ ಯಾವ್ದ್ರ ಬಗ್ಗೆ, ಸಾಧನೆಗಳ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ದೀವಿ. ಓಕೆ, ಇಲ್ಲಿ ಹಲವಾರು ಬರುತ್ತೆ, ಅವ್ರು ಏನೇನ್ ಮಾಡಿದ್ರು, ಅವ್ರ ಬಗ್ಗೆ ಯಾರ್ಯಾರು ಬುಕ್ಸ್ ಬರೆದ್ರು, ಅದೆಲ್ಲದೂ ಕೂಡ ಬರ್ತಾ ಹೋಗುತ್ತೆ. ತುಂಬಾ ಫೋಕಸ್ ಮಾಡಿ ಕೇಳ್ತಾ ಹೋಗಿ. ದಿಸ್ ಶೋಸ್ ಹಿಸ್ ಡಿಟರ್ಮಿನೇಷನ್. ಹಿ ಕಾಂಕರ್ಡ್ ಕಳಿಂಗ ಕ್ಯಾಪಿಟಲ್ ಆಫ್ ಕಟಕ್ ಅಂಡ್ ಡಿಫೀಟೆಡ್ ದ ಪ್ರತಾಪರುದ್ರ ದೇವ ಆಫ್ ಗಜಪತಿ ಡೈನಸ್ಟಿ ಅಂಡ್ ಎಂಟರ್ಡ್ ಮಾರ್ಷಿಯಲ್ ರಿಲೇಶನ್ಶಿಪ್ ವಿತ್ ಹಿಮ್. ಸೊ ಏನು ಕಳಿಂಗದ ರಾಜ ಏನಿದ್ನಲ್ವಾ, ಸೊ ಕ್ಯಾಪಿಟಲ್ ಕಟಕ್ ನಲ್ಲಿ ಅವರನ್ನ ಸೋಲಿಸ್ತಾನೆ. ಅಂಡ್ ಆಲ್ಸೋ ಈ ಒಂದು ಪ್ರತಾಪರುದ್ರ ದೇವನನ್ನು ಕೂಡ ಸೋಲಿಸ್ತಾರೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಸೊ ಕೃಷ್ಣದೇವರಾಯ ಡಿಫಿಟೆಡ್ ಆದಿಲ್ ಶಾಹಿ ಆಫ್ ವಿಜಯಪುರ. ನೋಡಿ, ಎಲ್ಲರನ್ನ ಬರೀ ಸೋಲ್ಸದೆ ಅಂದ್ರೆ ತುಂಬಾ ಜನ ಸೋಲ್ಸಿದ್ದಾರೆ, ನೀವು ಕ್ಲಿಯರ್ ಆಗಿ ಇಟ್ಕೋಬೇಕಾಗುತ್ತೆ. ಸೊ ಆದಿಲ್ ಶಾಹಿ ಆಫ್ ವಿಜಯಪುರ ಇವರನ್ನು ಕೂಡ ಸೋಲಿಸ್ತಾರೆ. ಅಂಡ್ ಒಂದ ರಾಯಚೂರ್ ಫೋರ್ಟ್ ಇವರನ್ನ ಸೋಲ್ಸೋ ಮುಖಾಂತರ ಏನ್ ಮಾಡ್ತಾರೆ, ಬಿಜಾಪುರ್ ಸುಲ್ತಾನರನ್ನ ಸೋಲ್ಸೋ ಮುಖಾಂತರ ರಾಯಚೂರ್ ಫೋರ್ಟ್ ಅನ್ನ ವಶಪಡಿಸ್ಕೊಳ್ತಾರೆ. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ಅಟ್ ದ ಟೈಮ್ ಆಫ್ ಅಟ್ಯಾಕಿಂಗ್ ದ ರಾಯಚೂರ್ ಫೋರ್ಟ್ ಹಿ ಎನ್ಕರೇಜ್ಡ್ ಆಲ್ ದ ಸೋಲ್ಜರ್ಸ್ ಸೇಯಿಂಗ್. ಸೊ ಏನ್ ಮಾಡ್ತಾರೆ ಅಂದ್ರೆ, ಇವರು ಈ ಒಂದು ಫೋರ್ಟ್ ನ ಅಟ್ಯಾಕ್ ಮಾಡ್ತಕ್ಕಂಥ ಟೈಮ್ ಅಲ್ಲಿ, ಈ ಒಂದು ರಾಯಚೂರ್ ಫೋರ್ಟ್ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥ ಸಮಯದಲ್ಲಿ ಅವರ ಸೋಲ್ಜರ್ಸ್ ಏನಂತ ಹೇಳ್ತಾರಪ್ಪ ಅಂತಂದ್ರೆ, ಎವ್ರಿ ಒನ್ ಹ್ಯಾಸ್ ಟು ಡೈ ಒನ್ ಡೇ. ಒಂದು ದಿನ ಪ್ರತಿಯೊಬ್ರು ಸಾಯಲೇಬೇಕು. ಇಫ್ ಯು ಡೈ ಇನ್ ದ ಬ್ಯಾಟಲ್ ಫೀಲ್ಡ್, ನೀವು ಯುದ್ಧ ಮಾಡ್ಬೇಕಾದ್ರೆ ಮರಣ ಹೊಂದಿದ್ರೆ, ಯು ಗೋ ಟು ಹೆವನ್, ನೀವು ಸ್ವರ್ಗಕ್ಕೆ ಹೋಗ್ತೀರಾ. ಇಫ್ ಯು ವಿನ್ ಯು ವಿಲ್ ಬಿ ಬ್ಲೆಸ್ಡ್, ನೀವು ಗೆದ್ರೆ ನೀವು ಯು ವಿಲ್ ಬಿ ಬ್ಲೆಸ್ಡ್ ಅಂತಂದ್ರೆ ನೀವು ಆಶೀರ್ವಾದವನ್ನು ಪಡಿತೀರಾ. ದೇರ್ಫೋರ್ ಎವ್ರಿ ಒನ್ ಆಫ್ ಯು ಕಮ್ ಅಂಡ್ ಫೈಟ್ ವಿತ್ ಮೀ, ಡೋಂಟ್ ಬಿ ಕೋವರ್ಡ್ಸ್ ಅಂತಂದ್ರೆ, ಸೊ ನೀವೆಲ್ಲರೂ ಕೂಡ ನನ್ನ ಜೊತೆ ಬಂದು ಯುದ್ಧ ಮಾಡಿ, ಫೈಟ್ ಮಾಡಿ, ನನ್ನ ಜೊತೆಗೆ ಬಂದು ಫೈಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಯಾವ ಒಂದು ಫೋರ್ಟ್ಗೆ ಹೋದಾಗ, ರಾಯಚೂರ್ ಫೋರ್ಟ್ ಮೇಲೆ ಯುದ್ಧ ಮಾಡ್ಲಿಕ್ಕೆ ಹೋದಾಗ. ಓಕೆ, ಡೋಂಟ್ ಬಿ ಕೋವರ್ಡ್ಸ್ ಅಂತಂದ್ರೆ ಹೆದರಬೇಡಿ. ಓಕೆ, ಭಯ ಬೇಡ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ,
ಆಫ್ಟರ್ ಆಕ್ಯುಪೈಂಗ್ ರಾಯಚೂರು ಫೋರ್ಟ್, ಆಯ್ತು ಅಲ್ಲಿ ಹೋದ್ರು, ರಾಯಚೂರಿಗೆ ಹೋದ್ರು, ರಾಯಚೂರನ್ನ ಕೂಡ ತಮ್ಮ ವಶಕ್ಕೆ ತಗೊಂಡ್ಕೊಂಡ್ರು. ಕೃಷ್ಣದೇವರಾಯ ಸೀಸ್ಡ್ ಬೀದರ್ ಅಂಡ್ ಕಲಬುರಗಿ ಗುಲ್ಬರ್ಗಾ ಫೋರ್ಟ್ಸ್, ಬೀದರ್ ಮತ್ತೆ ಕಲಬುರಗಿ ಫೋರ್ಟ್ಸ್ ಅನ್ನು ಕೂಡ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಯಾಕಂದ್ರೆ ಇವೆಲ್ಲ ಅವಾಗ ಸೊ ಯಾರು ನೋಡಿದ್ರೆ ನೋಡಿ, ರಾಯಚೂರ್, ಬೀದರ್, ಕಲಬುರಗಿ ಇವೆಲ್ಲ ಎಲ್ಲ ಒಂದು ಕೋಟೆಯನ್ನು ಏನ್ ಮಾಡ್ತಾರೆ, ವಶಪಡಿಸಿಕೊಳ್ತಾ ಹೋಗ್ತಾರೆ. ಓಕೆ, ಈ ಡಿಫೀಟೆಡ್ ದ ಪ್ರೈಮ್ ಮಿನಿಸ್ಟರ್ಸ್ ಆಫ್ ಬಹಮನಿ ಕಿಂಗ್ಡಮ್, ಬಹಮನಿ ಸಾಮ್ರಾಜ್ಯದ ಪ್ರೈಮ್ ಮಿನಿಸ್ಟರ್ ಅನ್ನು ಕೂಡ ಸೋಲಿಸ್ತಾರೆ. ಕಿಂಗ್ಡಮ್ ಕಾಸಿಂ ಬರೀದ್ ಅಂಡ್ ಫ್ರೀಡ್ ದ ಬಹಮನಿ ಪ್ರಿನ್ಸ್ ಹೂ ವಾಸ್ ಇಂಪ್ರಿಸನ್ಡ್ ಬೈ ಕಾಸಿಂ ಬರೀದ್. ಸೊ ಯಾರು ಆ ಬಹಮನಿ ರಾಜ್ಯದ ಪ್ರೈಮ್ ಮಿನಿಸ್ಟರ್ ಯಾರಾಗಿದ್ರಪ್ಪ ಅಂತಂದ್ರೆ ಕಾಸಿಂ ಬರೀದ್, ಇವನನ್ನು ಕೂಡ ಏನ್ ಮಾಡ್ತಾರೆ, ಸೋಲಿಸ್ತಾನೆ. ಓಕೆ, ಬಹಮನಿ ರಾಜ್ಯದ ಪ್ರಧಾನಮಂತ್ರಿ ಆಗಿದ್ದಂತ ಕಾಸಿಂ ಬರೀದ್ ನನ್ನ ಸೋಲಿಸಿ ಅವನ ಅಂಡರ್ ಅಲ್ಲಿ ಬೇರೆ ಯಾವ್ಯಾವ ಒಂದು ಇದಿತ್ತಲ್ವಾ, ಏನು ಅವರ ಒಂದು ಅಂಡರ್ ಅಲ್ಲಿ ಯಾರು ಇಂಪ್ರಿಸನ್ಡ್ ಬೈ ಕಾಸಿಂ ಬರೀದ್, ಯಾರು ಅವನ ಒಂದು ಅಂಡರ್ ಅಲ್ಲಿ ಅವನು ಯಾರನ್ನ ಇಂಪ್ರಿಸನ್ ಮಾಡಿ ಜೈಲಲ್ಲಿ ಹಾಕಿದ ಅವ್ರನ್ನೆಲ್ಲ ಕೂಡ ಬಿಡಿಸ್ತಾರೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಅಂಡ್ ಕೊರೋನೇಟೆಡ್ ದ ಪ್ರಿನ್ಸ್ ಆನ್ ದ ಬಹಮನಿ ಥ್ರೋನ್ ಅಟ್ ದ ಬೀದರ್ ಅಂಡ್ ಅರ್ನಡ್ ದ ಟೈಟಲ್ ಆಫ್ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಸೊ ಕೊರೋನೇಟೆಡ್ ಅಂತಂದ್ರೆ ಸೊ ಏನು ರಾಜರ ಒಂದು ಏನು ಕೊರೋನೇಟೆಡ್ ಮೀನ್ಸ್ ಆ ಒಂದು ಸಿಂಹಾಸನ ಅಲಂಕರಿಸ್ತಾರಲ್ವ, ಅದಕ್ಕೆ ಕೊರೋನೇಟೆಡ್ ದ ಪ್ರಿನ್ಸ್ ಆನ್ ದ ಬಹಮನಿ ಥ್ರೋನ್ ಅಟ್ ಬೀದರ್. ಸೊ ಇಲ್ಲಿ ಇವರು ಏನ್ ಮಾಡ್ತಾರೆ, ಆ ಒಂದು ರಾಜ್ಯನ ಪಟ್ಟವನ್ನು ಸ್ವೀಕರಿಸ್ತಾರೆ ಬೀದರ್ ಅಲ್ಲಿ. ಅರ್ನಡ್ ದ ಟೈಟಲ್, ಇಲ್ಲಿ ಇವರಿಗೆ ಟೈಟಲ್ ಏನ್ ಬರುತ್ತಪ್ಪ ಅಂತಂದ್ರೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅನ್ನೋ ಒಂದು ಟೈಟಲ್ ಅನ್ನು ಕೂಡ ಇಲ್ಲಿ ಅವರಿಗೆ ಕೊಡ್ತಾರೆ. ಓಕೆ, ಇದಿಷ್ಟು ಕೂಡ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಟೈಟಲ್ ವೆರಿ ಇಂಪಾರ್ಟೆಂಟ್. ಸೊ ಏನೋ ಕೃಷ್ಣದೇವರಾಯರಿಗೆ ಹಲವಾರು ಟೈಟಲ್ಗಳು ಬರ್ತಾ ಹೋಗ್ತವೆ. ಓಕೆ, ಸೊ ಅದು ನಿಮಗೆ ಕ್ಲಿಯರ್ ಆಗಿ ಅದನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಬೈ ದ ಟೈಮ್ ಕೃಷ್ಣದೇವರಾಯ ಡೈಡ್, ದ ವಿಜಯನಗರ ಎಂಪೈರ್ ಹ್ಯಾಡ್ ಸ್ಪ್ರೆಡ್ ಓವರ್ ಇನ್ ಆಲ್ ಡೈರೆಕ್ಷನ್ಸ್ ಅಂಡ್ ವಾಸ್ ವೆರಿ ವಾಸ್ಟ್. ಸೊ ಏನಾಗಿತ್ತಪ್ಪ ಅಂತಂದ್ರೆ ಈ ಕೃಷ್ಣದೇವರಾಯರ ಒಂದು ಮರಣದ ಸಂದರ್ಭದಲ್ಲಿ, ಅವರು ಡೆತ್ ಆಗುವಂತ ಸಂದರ್ಭದಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಈ ಒಂದು ವಿಜಯನಗರ ಸಾಮ್ರಾಜ್ಯ ತುಂಬಾ ದೊಡ್ಡದಾಗಿ, ವಾಸ್ಟ್ ಅಂತಂದ್ರೆ ದೊಡ್ಡದಾಗಿ ವಿಸ್ತರಿಸಿತ್ತು ಎಲ್ಲಾ ಕಡೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲಾ ಡೈರೆಕ್ಷನ್ಸ್ ಅಲ್ಲೂ ಕೂಡ ಸ್ಪ್ರೆಡ್ ಆಗಿತ್ತು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ಇಷ್ಟು ಈಗ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಸೊ ದೆನ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೋಡಿ, ಕೃಷ್ಣದೇವರಾಯ ವಾಸ್ ನಾಟ್ ಓನ್ಲಿ ಎ ಸ್ಕಿಲ್ಡ್ ವಾರಿಯರ್ ಬಟ್ ಆಲ್ಸೋ ಎ ಏಬಲ್ ಅಡ್ಮಿನಿಸ್ಟ್ರೇಟರ್. ಅವ್ರು ಕೇವಲ ಏನು ಸ್ಕಿಲ್ ಅಂತಂದ್ರೆ ಏನೋ ಟೆಕ್ನಿಕ್ ಗಳನ್ನ ಹೊಂದಿರ್ತಕ್ಕಂಥ ವಾರಿಯರ್ ಅಷ್ಟೇ, ಯೋಧ ಅಷ್ಟೇ ಆಗಿರ್ಲಿಲ್ಲ, ಏಬಲ್ ಅಡ್ಮಿನಿಸ್ಟ್ರೇಟರ್, ಸಾಮರ್ಥ್ಯ ಇದ್ದಂತ ಅಡ್ಮಿನಿಸ್ಟ್ರೇಟರ್, ಆಡಳಿತಗಾರ ಕೂಡ ಆಗಿದ್ರು. ಇಸ್ ತೆಲುಗು ವರ್ಕ್ ಯಾವ್ದಪ್ಪ ಅಂತಂದ್ರೆ ಅಮುಕ್ತ ಮಾಲ್ಯಾಡ ರಿವೀಲ್ಸ್ ದ ಶ್ರೀವ್ಡ್ನೆಸ್ ಹಿ ಪೊಸೆಸ್ಡ್ ಇನ್ ಮ್ಯಾಟರ್ಸ್ ಆಫ್ ಸ್ಟೇಟ್. ಸೊ ಅವನು ಏನಪ್ಪಾ ಅಂತಂದ್ರೆ ಈ ಒಂದು ಕೃತಿಯಲ್ಲಿ ಇವರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಈ ಪ್ರೊವೈಡೆಡ್ ಇರಿಗೇಷನಲ್ ಫೆಸಿಲಿಟೀಸ್ ಫಾರ್ ಅಗ್ರಿಕಲ್ಚರ್, ಎಕ್ಸ್ಪೆನ್ಷನ್ ಆಫ್ ಅಗ್ರಿಕಲ್ಚರ್ ವಿತ್ ದ ಫ್ರೆಂಡ್ಶಿಪ್ ಆಫ್ ದ ಪೋರ್ಚುಗೀಸ್. ಹಿ ಇನ್ಕ್ರೀಸ್ಡ್ ಫಾರಿನ್ ಟ್ರೇಡ್ ಅಂಡ್ ಹಿ ಅಬಾಲಿಷ್ಡ್ ದ ಟ್ಯಾಕ್ಸ್ ಆನ್ ಮ್ಯಾರೇಜ್. ಸೊ ಏನ್ ಮಾಡ್ತಾರಪ್ಪ ಅಂತಂದ್ರೆ ನೀರಾವರಿ ವ್ಯವಸ್ಥೆಗೆ, ಅಗ್ರಿಕಲ್ಚರ್ಗೆ ನೀರಾವರಿ ವ್ಯವಸ್ಥೆನ ಪ್ರೊವೈಡ್ ಮಾಡ್ತಾರೆ, ನೀರಾವರಿ ವ್ಯವಸ್ಥೆನ ಕೊಡ್ತಾರೆ. ನಂತರ ವಿತ್ ದ ಫ್ರೆಂಡ್ಶಿಪ್ ಆಫ್ ಪೋರ್ಚುಗಲ್, ಆಲ್ರೆಡಿ ನಾನು ಹೇಳಿದಲ್ಲ ನಿಮಗೆ, ಪೋರ್ಚುಗಲ್ರಿಗೆ ಇವರು ಹೆಲ್ಪ್ ಮಾಡಿದ್ರು ಗೋವಾನ ವಶಪಡಿಸಿಕೊಳ್ಳಿಕ್ಕೆ. ಸೊ ಅದರಿಂದ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ಒಂದು ಪೋರ್ಚುಗಲ್ ಜೊತೆ ಒಳ್ಳೆ ಇರ್ತಕ್ಕಂಥ ಫಾರಿನ್ ಟ್ರೇಡ್ ಅನ್ನ ಕೂಡ ಅವರು ಹೊಂದಿದ್ರು ಅನ್ನೋದನ್ನ ಇಲ್ಲಿ ಜಾಸ್ತಿ ಮಾಡಿದ್ರು, ಆ ಒಂದು ಸಂಬಂಧವನ್ನು ಜಾಸ್ತಿ ಮಾಡಿದ್ರು ಇಲ್ಲಿ. ಮತ್ತೆ ಮದುವೆ ಮೇಲೆ ಇದ್ದಂತ ಟ್ಯಾಕ್ಸ್ ಅನ್ನ ಏನ್ ಮಾಡ್ತಾರೆ, ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ತಾರೆ. ನಿಮ್ಗೆ ಇದು ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ದೆನ್ ಹಿ ವಾಸ್ ದ ಗ್ರೇಟ್ ಪ್ಯಾಟರ್ನ್ ಆಫ್ ಆರ್ಟ್, ಲಿಟರೇಚರ್ ಅಂಡ್ ರಿಲಿಜಿಯನ್ಸ್. ಪ್ಯಾಟರ್ನ್ ಅಂತಂದ್ರೆ ಅದನ್ನ ಪಾಲಿಸ್ತಾ ಇದ್ರು ಅಂತ. ಹಿ ವಾಸ್ ದ ಗ್ರೇಟ್ ಪ್ಯಾಟರ್ನ್ ಆಫ್ ಆರ್ಟ್, ಕಲೆ, ಸಾಹಿತ್ಯ ಮತ್ತೆ ಧರ್ಮ, ಈ ಮೂರರ ಗ್ರೇಟ್ ಪ್ಯಾಟರ್ನ್ ಆಗಿದ್ರು. ದೇವರ್ 8 ತೆಲುಗು ಪೊಯಟ್ಸ್ ನೌನ್ ಆಸ್ ಅಷ್ಟದಿಗ್ಗಜಸ್ ಅಂತ ಹೇಳ್ಬಿಟ್ಟು 8 ಪೊಯಟ್ಸ್ ಇದ್ರು. ಸೊ ಅವರ ಬಗ್ಗೆನೂ ಕೂಡ ಇವರ ಒಂದು ಆಸ್ಥಾನದಲ್ಲಿ ಇದ್ರು. ಕೃಷ್ಣದೇವರಾಯ ವಾಸ್ ಅ ಪೊಯಟ್ ಹಿಮ್ಸೆಲ್ಫ್ ಅಂಡ್ ರೋಟ್ ದ ಪ್ಲೇ ಜಾಂಬಾವತಿ ಕಲ್ಯಾಣ ಇನ್ ಸಂಸ್ಕೃತ್. ಅಲ್ಲಾಸಾನಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ, ದುರ್ಜುತಿ ಅಂಡ್ ತೆನ್ನಲಿ ರಾಮಕೃಷ್ಣ ಅಂಡ್ ಅದರ್ಸ್ ವರ್ ತೆಲುಗು ಪೊಯಟ್ಸ್ ಇನ್ ಇಸ್ ಕೋರ್ಟ್. ಸೊ ನಿಮಗೆ ಕೇಳ್ತಾರೆ ತೆಲುಗು ಪೊಯಟ್ಸ್ ಇದ್ರು, ಎಷ್ಟು ಜನ ಇದ್ರು? 8 ಜನ, ಅಷ್ಟದಿಗ್ಗಜಸ್ ಅಂತ ಹೇಳ್ಬಿಟ್ಟು ಅವ್ರನ್ನ ಕರಿತೀವಿ. ಸೊ ಆಮೇಲೆ ಏನಾಗಿದ್ರು, ಇವರು ಹೋಗಿದ್ರಪ್ಪ ಅಂತಂದ್ರೆ ಕೃಷ್ಣದೇವರಾಯ ಸ್ವತಃ ವಿದ್ವಾಂಸರಾಗಿದ್ರಿಂದ ಜಾಂಬಾವತಿ ಕಲ್ಯಾಣವನ್ನ ಸಂಸ್ಕೃತದಲ್ಲಿ ಬರೀತಾರೆ. ಇವರು ಬರೆದಂತ ಒಂದು ಯಾವುದು ರೋಡ್ ದ ಪ್ಲೇ ಯಾವ್ದಪ್ಪ ಅಂತಂದ್ರೆ ಜಾಂಬಾವತಿ ಕಲ್ಯಾಣವನ್ನ ಸಂಸ್ಕೃತದಲ್ಲಿ ರಚಿಸ್ತಾರೆ.
ಇವರೇ ಬರ್ತಿರ್ತಕ್ಕಂಥದ್ದು. ನಂತರ ಇವರ ಆಸ್ಥಾನದಲ್ಲಿದ್ದಂತ ತೆಲುಗು ಕವಿಗಳು ಯಾರ್ಯಾರಪ್ಪ ಅಂತ ಕೇಳಿದ್ರೆ ನಿಮಗೆ ನೋಡಿ, ಅಲ್ಲಾಸಾನಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ, ದುರ್ಜುತಿ ಮತ್ತೆ ತೆನಾಲಿ ರಾಮಕೃಷ್ಣ ಇವರ್ ಏನು ಮೋಸ್ಟ್ ಇಂಪಾರ್ಟೆಂಟ್ ತೆಲುಗು ಪೋಯಟ್ಸ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ದೆನ್ ನೋಡ್ತಾ ಹೋಗೋಣ. ಕೃಷ್ಣದೇವರಾಯ ಕನ್ಸ್ಟ್ರಕ್ಟೆಡ್ ಕೃಷ್ಣ ಟೆಂಪಲ್ ಅಟ್ ಹಂಪಿ. ಹಂಪಿಯಲ್ಲಿ ಕೃಷ್ಣ ಟೆಂಪಲ್ ಅನ್ನ ಇವರು ರಚಿಸ್ತಾರೆ. ಅಲಾಂಗ್ ವಿತ್ ಮೆನಿ ಟೆಂಪಲ್ಸ್ ಹಿ ಇರೆಕ್ಟೆಡ್ ದ ಮಹಾರಂಗ ಮಂಟಪ ಇನ್ ವಿರೂಪಾಕ್ಷ ಟೆಂಪಲ್ ಅಟ್ ಹಂಪಿ. ಮಹಾರಂಗ ಮಂಟಪ ಇನ್ ವಿರೂಪಾಕ್ಷ ಟೆಂಪಲ್ ಅಟ್ ಹಂಪಿ. ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಮಹಾರಂಗ ಮಂಟಪನ ಸ್ಥಾಪಿಸ್ತಾರೆ. ಅಂಡ್ ಆಲ್ಸೋ ಇನ್ನು ಮತ್ತೆ ಬೇರೆ ಟೆಂಪಲ್ಸ್ ಗಳಲ್ಲೂ ಕೂಡ. ದ ಪೋರ್ಚುಗೀಸ್ ಟ್ರಾವೆಲರ್ಸ್ ಪೇಸ್ ಅಂಡ್ ಬಾರ್ಬೋಸಾ have applauded the dignity and ability of Krishna Devaraya during the whose time peoples of all religions enjoyed the religious freedom. So ನೋಡಿ ಇಲ್ಲಿ ನಿಮಗೆ ದ ಪೋರ್ಚುಗೀಸ್ ಟ್ರಾವೆಲರ್ಸ್ ಯಾರು ಅಂತ ಕೇಳ್ತಾರೆ. ಪೇಸ್ ಮತ್ತೆ ಬಾರ್ಬೋಸಾ ಇವರಿಬ್ರು ಪೋರ್ಚುಗೀಸ್ ಟ್ರಾವೆಲರ್ಸ್. ಇವರು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ಪೇಸ್ ಜಸ್ಟ್ ಸೆಕೆಂಡ್. ಪೇಸ್ ಮತ್ತೆ ಬಾರ್ಬೋಸಾ ಇವರಿಬ್ರು ಕೂಡ ಯಾರಾಗಿದ್ರು? ಪೋರ್ಚುಗೀಸ್ ಟ್ರಾವೆಲರ್ಸ್ ಆಗಿದ್ರು. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ಬಾರ್ಬೋಸಾ ಇದು ಕೇಳ್ತಾರೆ ನಿಮಗೆ, 1 ಮಾರ್ಕ್ಸ್ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಟ್ರಾವೆಲರ್ಸ್ ಯಾರು ಅಂತ. ಓಕೆ, ಇವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಸೊ ಅವ್ರನ್ನ ತುಂಬಾ ಏನು ಅಪ್ಲಾಡೆಡ್ ಮಾಡ್ತಾರೆ. ಅಪ್ಲಾಡೆಡ್ ಮೀನ್ಸ್ ಹೊಗಳ್ತಾರೆ ಹೆಚ್ಚಿನದಾಗಿ. ಯಾಕೆ ಅಂತಂದ್ರೆ ಅವರ ಎಬಿಲಿಟಿ, ಡಿಗ್ನಿಟಿ, ಘನತೆಗೆ. ಯಾಕಂದ್ರೆ ಅವರ ಕಾಲದಲ್ಲಿ ಎಲ್ಲಾ ರಿಲಿಜಿಯನ್ಸ್ ಗಳ ಜನರು ಏನಾಗಿದ್ರು? ಎಂಜಾಯ್ಡ್ ದರ್ ರಿಲಿಜಿಯಸ್ ಫ್ರೀಡಮ್. ಎಲ್ಲಾ ರಿಲಿಜಿಯನ್ಸ್ ನ ಒಂದು ಜನ ಏನಾಗಿದ್ರಪ್ಪ ಅಂತಂದ್ರೆ ಅವ್ರಿಗೆ ಇಷ್ಟಪಟ್ಟಂತ ಧರ್ಮವನ್ನ ಅವರು ಫಾಲೋ ಮಾಡ್ಬೋದಾಗಿತ್ತು. ಆ ಒಂದು ರಿಲಿಜಿಯಸ್ ಫ್ರೀಡಮ್ ಅಲ್ಲಿತ್ತು. ಅದಕ್ಕೋಸ್ಕರ ಏನ್ ಮಾಡ್ತಾರೆ? ಇವರನ್ನ ಅಪ್ಲಾಡೆಡ್, ಹೊಗಳ್ತಾರೆ ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ. ಸೊ ಓಕೆ, ಸೊ ಇಷ್ಟು ಕೂಡ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಫಾಲ್ ಆಫ್ ದ ವಿಜಯನಗರ ಎಂಪೈರ್. ಓಕೆ, ಇಷ್ಟೆಲ್ಲ ಆಯ್ತಲ್ವಾ? ಇಷ್ಟೆಲ್ಲ ಆದ್ಮೇಲೆ ವಿಜಯನಗರ ಎಂಪೈರ್ ಯಾವ ರೀತಿ ಫಾಲ್ ಆಯ್ತು, ಅದಕ್ಕೆ ಕಾರಣಗಳೇನಪ್ಪ ಅಂತಂದ್ರೆ, ಫಾಲ್ ಅಂತಂದ್ರೆ ಪತನ ಆಗ್ತಕ್ಕಂಥದ್ದು. ಪತನ, ಸಾಮ್ರಾಜ್ಯ ಯಾವ ಕಾರಣಕ್ಕೆ ಪತನ ಆಯ್ತು ಅಂತಂದ್ರೆ, ಆಫ್ಟರ್ ಕೃಷ್ಣ ದೇವರಾಯ ನೋಡಿ ಇಲ್ಲಿ ಅಚ್ಯುತರಾಯ ಅಂಡ್ ಸದಾಶಿವಾರ್ಯ came into the throne. Krishnadeva's son-in-law come into throne. Krishnadeva's son-in-law Ramaraya of the Aravido dynasty handled the administration in an able manner. ಸೊ ಇದಾದ ನಂತರ ಯಾರು ಬರ್ತಾರೆ? ಕೃಷ್ಣದೇವರಾಯ ಆದ್ಮೇಲೆ ಯಾರು ಬರ್ತಾರೆ ಅಧಿಕಾರಕ್ಕೆ ಅಂತಂದ್ರೆ ನೋಡಿ, ಇವ್ರು ಇಬ್ರು ಬರ್ತಾರೆ. ಓಕೆ, ಅಚ್ಯುತಾರ್ಯ ಮತ್ತೆ ಸದಾಶಿವರಾಯ ಇವರಿಬ್ರು ಕೂಡ ಏನ್ ಮಾಡ್ತಾರೆ? ನೆಕ್ಸ್ಟ್ ಕೃಷ್ಣದೇವರಾಯ ಅಂತ ಅಧಿಕಾರಕ್ಕೆ ಬರ್ತಾರೆ. ಸೊ ಅದಾದ ನಂತರ ರಾಮರಾಯ ಇವರ ಯಾರು? ಕೃಷ್ಣದೇವರಾಯನ ಸನ್ನಿಂದ ಬರ್ತಾನೆ. ಸೊ ಇವರು ಕೂಡ ಒಂದು ಏಬಲ್ ಮ್ಯಾನರ್ ಅಲ್ಲಿ ಏನು ಅಡ್ಮಿನಿಸ್ಟ್ರೇಷನ್ ಅನ್ನ ನಡ್ಕೊಂಡು ಹೋಗ್ತಾರೆ. ಬಟ್ ಆಲ್ದೋ ರಾಮರಾಯ ಹ್ಯಾಡ್ ಇಂಪ್ರೂವ್ಡ್ ದ ಪ್ರೆಸ್ಟೀಜ್ ಆಫ್ ದ ಕಿಂಗ್ಡಮ್ ಬೈ ವೇಜಿಂಗ್ ಮೆನಿ ವಾರ್ಸ್ ಡ್ಯೂರಿಂಗ್ ದ 20-year reign. ಮೆನಿ ಫೋಸ್ ಹ್ಯಾಡ್ ಸ್ಪ್ರಂಗ್ ಅಪ್ ಅಗೇನ್ಸ್ಟ್ ವಿಜಯನಗರ. ಸೊ ಈ ರಾಮರಾಯ ಕೂಡ ಏನ್ ಮಾಡ್ತಾನಪ್ಪ ಅಂತಂದ್ರೆ ಮೆನಿ ಕಿಂಗ್ಡಮ್ಸ್ ಗಳ ವಿರುದ್ಧ ವಾರನ್ನ ಮಾಡ್ತಾನೆ ತನ್ನ 23 ವರ್ಷದ ಆಳ್ವಿಕೆಯಲ್ಲಿ. ಸೊ ರೀನ್ ಅಂತಂದ್ರೆ ಆಡಳಿತ. ಸೊ ಮೆನಿ ಕಿಂಗ್ಡಮ್ಸ್ ಗಳ ಮೇಲೆ ಏನು ಯುದ್ಧ ಮಾಡ್ತಾನೆ, ಮತ್ತೆ ಅವರು ಕೂಡ ಇವ್ರ ಮೇಲೆ ಯುದ್ಧವನ್ನ ಮಾಡ್ತಾರೆ ಅಗೇನ್ಸ್ಟ್ ವಿಜಯನಗರ. ಸೊ ಇವ್ರ ವಿರುದ್ಧನೂ ಕೂಡ ಏನ್ ಮಾಡ್ತಾರೆ? ಯುದ್ಧವನ್ನ ಸಾರಿದ್ರು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ಕೌಂಟರ್ ಆಕ್ಟಿಂಗ್ ಟು ದ ಫ್ರೀಕ್ವೆಂಟ್ ಅಟ್ಯಾಕ್ಸ್ ಬೈ ದ ಡೆಕ್ಕನ್ ಶಾಹಿ ಸುಲ್ತಾನ್, ರಾಮರಾಯ ಹ್ಯಾಡ್ ಟು ಆಕ್ಯುಪೈಡ್ ವಿಜಯನಗರ ಅಂಡ್ ಗೋಲ್ಕೊಂಡ ಫೋರ್ಟ್ಸ್. ಸೊ ಇದಕ್ಕೆ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಈ ಒಂದು ಫ್ರೀಕ್ವೆಂಟ್ ಅಟ್ಯಾಕ್ ಏನಿತ್ತಲ್ವಾ ದೆಹಲಿ ಡೆಕ್ಕನ್ ಶಾಹಿ ಸುಲ್ತಾನ್ರು, ಇದನ್ನ ತಡಿಲಿಕ್ಕೋಸ್ಕರ ಏನ್ ಮಾಡ್ತಾರೆ? ವಿಜಯಪುರ ಮತ್ತೆ ಗೋಲ್ಕೊಂಡದ ಫೋರ್ಟ್ಸ್ ಕೋಟೆಗಳನ್ನ ವಶಪಡಿಸಿಕೊಳ್ತಾರೆ. ದಿಸ್ ಹ್ಯಾಡ್ ಪ್ರವೋಕ್ಡ್ ದ ಸುಲ್ತಾನ್ಸ್ ಟು ವೇಜ್ ವಾರ್ ಅಗೇನ್ಸ್ಟ್ ರಾಮರಾಯ. ಇದು ಅವ್ರಿಗೆ ಏನ್ ಮಾಡುತ್ತೆ? ಒಂದು ಪ್ರಚೋದನೆಯನ್ನ ಕೊಡುತ್ತೆ ಇವರ ವಿರುದ್ಧ ಯುದ್ಧವನ್ನ ಮಾಡ್ಲಿಕ್ಕೆ, ರಾಮರಾಯನ ವಿರುದ್ಧ. ದ ಡೆಕ್ಕನ್ ಸುಲ್ತಾನ್ಸ್ ಹೂ ವರ್ envious of the progress and prosperity of the Vijayanagara Empire forget their potential differences in the name of religion and were united. ಸೊ ಏನಾದ್ರಪ್ಪ ಅಂತಂದ್ರೆ ಈ ಡೆಕ್ಕನ್ ಸುಲ್ತಾನ್ಸ್ ಏನಾದ್ರು ಸೊ ಇನ್ವಿಷಿಯಸ್ ಒಂದು ವಿಜಯನಗರ ಎಂಪೈರ್ದ ಮೇಲೆ ಅವರ ಒಂದು ಪ್ರಾಸ್ಪರಿಟಿ ಎಲ್ಲ ನೋಡ್ಬಿಟ್ಟು ತುಂಬಾ ಏನೋ ಅಸೂಯೆ ಇದ್ರು ಕೂಡ ಕೊನೆಯದಾಗಿ ಏನಾಗ್ತಾರೆ? ಒಂದಾಗ್ತಾರೆ ಇನ್ ದ ನೇಮ್ ಆಫ್ ರಿಲಿಜನ್. ಸೊ ವರ್ ಯುನೈಟೆಡ್, ಒಂದು ರಿಲಿಜನ್ ನೇಮ್ ಅಲ್ಲಿ ಎಲ್ಲರೂ ಕೂಡ ಒಂದಾಗ್ತಾರೆ ಅನ್ನೋದನ್ನ ಕೂಡ ಇಲ್ಲಿ ನಿಮಗೆ
ತಿಳಿಸಿದ್ದಾರೆ. ಓಕೆ, ಸೊ ದೆನ್ ಇನ್ ದ ಬ್ಯಾಟಲ್ ಆಫ್ ರಕ್ಕಸ ತಂಗಡಿ, ಬ್ಯಾಟಲ್ ಆಫ್ ತಾಳಿಕೋಟೆ, ಬ್ಯಾಟಲ್ ಆಫ್ ತಾಳಿಕೋಟೆ ಇದರಲ್ಲಿ 1565 ಅಲ್ಲಿ ನಡೆದಿದ್ದು. ಕ್ಲಿಯರ್ ಆಗಿರಲಿ, ನಿಮಗೆ ಡೇಟ್ ಕೇಳ್ತಾರೆ. ಸೊ ಯಾವಾಗ ನಡೆದಿದ್ದಂತ 1 ಮಾರ್ಕ್ಸ್ ಕೇಳ್ತಾರೆ. ರಕ್ಕಸ ತಂಗಡಿ ಅಥವಾ ಬ್ಯಾಟಲ್ ಆಫ್ ತಾಳಿಕೋಟೆ ಯಾವಾಗ? 1565 ಅಲ್ಲಿ. ದ ಯುನೈಟೆಡ್ ಆರ್ಮಿ ಆಫ್ 4 ಕಿಂಗ್ಡಮ್ಸ್ ಮೌಂಟೆಡ್ ಅನ್ ಅಟ್ಯಾಕ್ ಆನ್ ವಿಜಯನಗರ. ಸೊ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಟ್ಯಾಕ್ ಮಾಡ್ತಾರೆ ಅಂತ ವಿಜಯನಗರದ ಮೇಲೆ ಹೇಳಿದ್ದಾರೆ. ಓಕೆ, ರಾಮರಾಯಸ್ ಆರ್ಮಿ ವಾಸ್ ಡಿಫೀಟೆಡ್ ಇನ್ ದಿಸ್ ಬ್ಯಾಟಲ್ and he died. The victorious army of the Deccan Sultans plundered the glorious kingdom of Vijayanagara. As the result, the capital of Hampi became a ruin. ಅಂದ್ರೆ ಸೊ ಏನು ಈ ಡೆಕ್ಕನ್ ಸುಲ್ತಾನ್ಸ್ ಇದಾರಲ್ವಾ, ಇಲ್ಲಿ ಈ ಡೆಕ್ಕನ್ ಸುಲ್ತಾನ್ಸ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವರೆಲ್ಲರೂ ಕೂಡ ಅವರೆಲ್ಲರೂ ಒಗ್ಗಟ್ಟಾಗಿ ವಿಜಯನಗರದ ಮೇಲೆ ಯುದ್ಧ ಮಾಡಿ ಈ ರಾಮರಾಯನನ್ನ ಸೋಲಿಸ್ಬಿಟ್ಟು ಅದನ್ನ ವಶಕ್ಕೆ ತಗೊಳ್ತಾರೆ. ಏನ್ ಗ್ಲೋರಿಯಸ್ ಅಂತಂದ್ರೆ ಪ್ಲಂಡರ್ಡ್ ಮೀನ್ಸ್ ದೋಚಿದು. ಆ ಒಂದು ಗ್ಲೋರಿಯಸ್ ಏನೋ ಶ್ರೀಮಂತವಾಗಿದ್ದಂತ ಆ ರಾಜ್ಯ ಏನಿದೆ, ಆ ರಾಜ್ಯವನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ದೋಚ್ತಾರೆ. ಅದ್ರಲ್ಲಿ ಇದ್ದಂತ ಸಂಪತ್ತನ್ನೆಲ್ಲ ದೋಚಿ ಸೊ ಏನ್ ಮಾಡ್ತಾರೆ, ಹಂಪಿನೂ ಕೂಡ ಹಾಳು ಮಾಡಾಕ್ತಾರೆ. ಹಂಪಿ ವಿಜಯನಗರದವರ ರಾಜಧಾನಿ ಆಗಿತ್ತಲ್ವಾ, ಅದನ್ನು ಕೂಡ ಹಾಳು ಮಾಡಾಕ್ತಾರೆ ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ. ಓಕೆ, ಲೇಟರ್ ದ ಅರವಿಡು ಡೈನಾಸ್ಟಿ ರೂಲ್ಡ್ ಫ್ರಮ್ ಪೆನುಗೊಂಡ, ಚಂದ್ರಗಿರಿ ಅಂಡ್ ಫೈನಲಿ ವೆಲ್ಲೂರ್ ಟಿಲ್ 1646. ಸೊ ಅರವಿಡು ಡಾನ್ಸಿಟಿ, ಲಾಸ್ಟ್ ಡಾನ್ಸಿಟಿ ಏನ್ ಮಾಡುತ್ತೆ, ರೂಲ್ ಮಾಡ್ತಾರೆ. ಎಷ್ಟರವರೆಗೆ? 1646 ವರೆಗೆ. ಸೊ ಎಲ್ಲಿಂದ? ಪೆನುಗೊಂಡ, ಚಂದ್ರಗಿರಿ ಮತ್ತೆ ವೆಲ್ಲೂರಿನಿಂದ. ಓಕೆ, ದ ಚೀಫ್ ಟೇನ್ಸ್ ಆಫ್ ಮೈಸೂರು, ಕೆಳಡಿ ಅಂಡ್ ಚಿತ್ರದುರ್ಗ ಇನ್ ಕರ್ನಾಟಕ ಬಿಕೇಮ್ ಇಂಡಿಪೆಂಡೆಂಟ್. ಸೊ ಏನಂತ ಅಂತಂದ್ರೆ ಇವರ ಒಂದು ಅಧೀನದಲ್ಲಿದ್ದಂತ, ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿದ್ದಂತ ಕೆಳದಿ ಯಾರು? ಮೈಸೂರು ರಾಜರು, ಕೆಳದಿ ಮತ್ತೆ ಚಿತ್ರದುರ್ಗದವರು ರಾಜರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಂಡಿಪೆಂಡೆಂಟ್ ಆಗ್ತದೆ. ಅಲ್ಲಿವರೆಗೂ ವಿಜಯನಗರ ಕಂಟ್ರೋಲ್ ಅಲ್ಲಿ ಇದ್ರು. ಸೊ ಯಾವಾಗ ವಿಜಯನಗರ ಇದು ಸಾಮ್ರಾಜ್ಯನೇ ಫಾಲ್ ಆಯ್ತು, ಅವಾಗ ಇವರು ಕೂಡ ಸ್ವತಂತ್ರ ಆಯ್ತು ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಈ 3 ಸಾಮ್ರಾಜ್ಯದ ಹೆಸರು. ಓಕೆ, ಐ ಹೋಪ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಅಂತ ನಾನು ಅನ್ಕೊಳ್ತಾ ಹೋಗ್ತೀನಿ. ಸೊ ಇದಾದ ನಂತರ ಕಾಂಟ್ರಿಬ್ಯೂಷನ್ಸ್ ನೋಡ್ತಾ ಹೋಗೋಣ. ಏನು ಪೊಲಿಟಿಕಲಿ, ಎಕನಾಮಿಕಲಿ ಯಾವ್ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ದ ಅಡ್ಮಿನಿಸ್ಟ್ರೇಷನ್, ಆಡಳಿತ. ಸೊ ಆಡಳಿತ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಫಸ್ಟ್ ನೋಡ್ತಾ ಹೋಗೋದಾದ್ರೆ, ದ ಅಡ್ಮಿನಿಸ್ಟ್ರೇಷನ್ ದ ವಿಜಯನಗರ ಎಂಪೈರ್ ವಾಸ್ ಕ್ಯಾರಿಡ್ ಇನ್ ಅ ಟ್ರೆಡಿಷನಲ್ ಮ್ಯಾನರ್. ದ ಕಿಂಗ್ ಸೆಲೆಕ್ಟೆಡ್ ದೇರ್ ಎಲ್ಡೆಸ್ಟ್ ಸನ್ ಆಸ್ ದೇರ್ ಹೈಯೆಸ್ಟ್. ಸೊ ಸಾಂಪ್ರದಾಯಿಕವಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ರು. ರಾಜನ ಹಿರಿಯ ಮಗ ಏನಿದ್ನಲ್ವಾ, ಅವನನ್ನ ಏನ್ ಮಾಡ್ತಾ ಇದ್ರು, ನೆಕ್ಸ್ಟ್ ರಾಜನಾಗಿ ಆಯ್ಕೆ ಮಾಡ್ತಾ ಇದ್ರು. ಓಕೆ, ದ ಕಿಂಗ್ ಸೆಲೆಕ್ಟೆಡ್ ದೇರ್ ಎಲ್ಡೆಸ್ಟ್ ಸನ್. ಎಲ್ಡೆಸ್ಟ್ ಅಂದ್ರೆ ದೊಡ್ಡ ಮಗನನ್ನ ಏನ್ ಮಾಡ್ತಿದ್ರು, ಅವರ ಒಂದು ನೆಕ್ಸ್ಟ್ ರಾಜನಾಗಿ ಸೆಲೆಕ್ಟ್ ಮಾಡ್ತಾ ಇದ್ರು. ದ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ವಾಸ್ ಸ್ಟ್ರಾಂಗ್ ಅಂಡ್ ಸಮ್ ಪವರ್ಸ್ ವರ್ ಡಿಸೆಂಟ್ರಲೈಸ್ಡ್. ಸೊ ನಿಮಗೆ ಸೆಂಟ್ರಲೈಸೇಷನ್ ಮತ್ತೆ ಡಿಸೆಂಟ್ರಲೈಸೇಷನ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೆಂಟ್ರಲೈಸೇಷನ್ ಅಂದ್ರೆ ಅಧಿಕಾರವನ್ನೆಲ್ಲ ಒಬ್ಬರೇ ಕೈಯಲ್ಲಿ ತಗೊಳ್ಳೋದು. ಡಿಸೆಂಟ್ರಲೈಸೇಷನ್ ಅಂದ್ರೆ ಅಧಿಕಾರವನ್ನ ಬೇರೆಯವರಿಗೂ ಅಂದ್ರೆ ಕೆಳಗಡೆ ಇರ್ತಕ್ಕಂಥ ಸರ್ಕಾರದವರೆಗೂ ಕೊಡೋದು. ಸೊ ಇಲ್ಲಿ ಕೆಲವೊಂದು ಪವರ್ಸ್ ಡಿಸೆಂಟ್ರಲೈಸ್ ಆಗಿತ್ತು, ಬಟ್ ಮೋರ್ ಸೆಂಟ್ರಲೈಸ್ ಆಗಿತ್ತು ಅನ್ನೋದು ಹೇಳ್ತಾ ಇದ್ದಾರೆ. ಸ್ಟ್ರಾಂಗ್ ಆಗಿತ್ತು ಸೆಂಟ್ರಲೈಸೇಷನ್ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ದ ಕೌನ್ಸಿಲ್ ಆಫ್ ಮಿನಿಸ್ಟರ್, ಸ್ಟ್ರಾಂಗ್ ಮಿಲಿಟರಿ, ಪ್ರೊವಿನ್ಷಿಯಲ್ chieftains. The king would give land to the leader or chieftain in return for a military service. ಏನ್ ಮಾಡಾರಪ್ಪ ಅಂತಂದ್ರೆ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನ್ ಮಾಡಾರು, ಸೊ ಇವ್ರಿಗೆ ಏನ್ ಮಾಡಾರಪ್ಪ ಅಂತಂದ್ರೆ ಒಬ್ಬ ಲೀಡರ್ಗೆ ಲ್ಯಾಂಡ್ ಟು ದ ಲೀಡರ್ ಆಫ್ ಚಿeftain, ಆ ಲೀಡರ್ ಯಾರು ಇರ್ತಾರಲ್ವ ಅವರಿಗೆ ಸ್ವಲ್ಪ ಲ್ಯಾಂಡ್ ಅನ್ನ ಆ ಮಿಲಿಟರಿ ಸರ್ವಿಸ್ಗೋಸ್ಕರ, ಅವರು ಆ ಮಿಲಿಟರಿಯಲ್ಲಿ ಸೇವೆ ಮಾಡೋದಕ್ಕೋಸ್ಕರ ಸ್ವಲ್ಪ ಲ್ಯಾಂಡ್ ಅನ್ನ ಕೂಡ ಕೊಡೋರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ದೇವರ್ ಲೀಡರ್ಸ್ ಲೈಕ್ ನೋಡಿ ಇಲ್ಲಿದೆ, ನಯಂಕಾರ್ಸ್ ಆರ್ ಅಮರ ನಯಂಕಾರ್ಸ್ ಅಟ್ ಪ್ರೊವಿನ್ಷಿಯಲ್ ಲೆವೆಲ್ ಅಂಡ್ ಆಲ್ಸೋ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಅಟ್ ಲೋಕಲ್ ಲೆವೆಲ್. ತಿಮ್ಮರಸ ವಾಸ್ ದ ಪ್ರೈಮ್ ಮಿನಿಸ್ಟರ್. ಸೊ ಓಕೆ, ಇಷ್ಟು ಕೂಡ ನಿಮಗೆ ಕ್ಲಿಯರ್ ಆಗಿರಲಿ. ದೇರ್ ವರ್ ಲೀಡರ್ಸ್ ಲೈಕ್, ಯಾರು ಆ ಲೀಡರ್ಗಳು ಯಾರ್ಯಾರಪ್ಪ ಇದ್ರು ಅಂತಂದ್ರೆ ನೋಡಿ, ನಯಂಕಾರ್ಸ್, ಅಮರ ನಾಯಂಕರ್ಸ್ ಅಂದ ತಕ್ಷಣ ನೀವು ನೆನ್ಪಿಟ್ಕೋಬೇಕು ವಿಜಯನಗರ ಸಂಬಂಧಪಟ್ಟಿದ್ದಂತ. ಪ್ರೊವಿನ್ಷಿಯಲ್ ಲೆವೆಲ್ ಅಂಡ್ ಆಲ್ಸೋ ವಿಲೇಜ್ ಲೆವೆಲ್ ಕೂಡ ಇತ್ತು ಅನ್ನೋದನ್ನ ಹೇಳಿದ್ದಾರೆ. ಓಕೆ, ದ ಕಿಂಗ್ಡಮ್ ಹ್ಯಾಡ್ ವೇರಿಯಸ್ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ಸ್ ಲೈಕ್ ಸ್ಟೇಟ್, ನಾಡು, ಡಿಸ್ಟ್ರಿಕ್ಟ್ ಅಂಡ್ ಗ್ರಾಮ. ಸೊ ಏನಪ್ಪ ಅಂತಂದ್ರೆ ಇವತ್ತು ಪ್ರೆಸೆಂಟ್ ಏನಿದೆ ಹೇಳಿ, ದೇಶ, ರಾಜ್ಯ, ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ ಅಂತ ಏನಿದೆಯಲ್ವಾ. ಸೊ ವಿಜಯನಗರ ಕಾಲದಲ್ಲೂ ಕೂಡ ಅದೇ ರೀತಿ ನೋಡಿ, ಫಸ್ಟ್ ಸ್ಟೇಟ್ ರಾಜ್ಯ, ನಂತರ ನಾಡು ಅದನ್ನ ಡಿಸ್ಟ್ರಿಕ್ಟ್ ಅಂತ ಕರೀತಾರೆ, ನಂತರ ಗ್ರಾಮ ವಿಲೇಜ್ ಅಂತ ಕರೆಯೋರು. ಓಕೆ, ಸೊ
ಇದಿಷ್ಟು ಕೂಡ ನಿಮ್ಗೆ ಏನಾಗಿರ್ಲಿ, ಕ್ಲಿಯರ್ ಆಗಿರ್ಲಿ. ಓಕೆ, ಈ ರೀತಿ ಒಂದು ಆಡಳಿತವಾಗಿ ಡಿವೈಡ್ ಮಾಡಿದ್ರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಸೊ ಇದಿಷ್ಟು ಕೂಡ ಏನು ನೆಕ್ಸ್ಟ್ ನೋಡ್ತಾ ಹೋಗೋಣ, ಇನ್ನು ಏನೇನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ಟೂಡೆಂಟ್, ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ದ ಕಿಂಗ್ ಎಂಜಾಯ್ಡ್ ಅಬ್ಸಲ್ಯೂಟ್ ಪವರ್ ಇನ್ ಜುಡಿಷಿಯಲ್ ಮ್ಯಾಟರ್ಸ್. ನ್ಯಾಯಾಂಗ ವಿಚಾರಗಳಲ್ಲಿ ಕಿಂಗ್ ಒಬ್ಬರಿಗೆ ಕೂಡ ಹೆಚ್ಚಿನ ಅಧಿಕಾರ ಇತ್ತು. ಅಬ್ಸಲ್ಯೂಟ್ ಪವರ್, ಅಬ್ಸಲ್ಯೂಟ್ ಅಂತಂದ್ರೆ ಅವರೊಬ್ಬರಿಗೆ ಆ ವಿಚಾರದಲ್ಲಿ, ಯಾವ ವಿಚಾರದಲ್ಲಿ ಕ್ಲಿಯರ್ ಆಗಿಲ್ಲ, ಇದು ಜುಡಿಷಿಯಲ್ ಮ್ಯಾಟರ್ಸ್ ಅಲ್ಲಿ, ನ್ಯಾಯಾಂಗದ ವಿಚಾರದಲ್ಲಿ ಕಿಂಗಿಗೆ ಅಬ್ಸಲ್ಯೂಟ್ ಪವರ್ ಇತ್ತು. ದ ಪ್ರೊವಿನ್ಸಿಯಲ್ ಆಫೀಸರ್ ಯೂಸ್ ಟು ಡಿಸ್ಪೆನ್ಸ್ ಜಸ್ಟಿಸ್ ಇನ್ ದ ಪ್ರೊವಿನ್ಸಸ್, ಪನಿಷ್ಮೆಂಟ್ ಯೂಸ್ ಟು ಬಿ ಸೇವರ್. ಓಕೆ, ಏನ್ ಮಾಡೋರು ಈ ಪ್ರಾವಿನ್ಸಸ್ ಆಫೀಸರ್ಸ್, ಪ್ರಾವಿನ್ಸಸ್ ಗಳಲ್ಲಿ ಏನ್ ಮಾಡೋರು, ನ್ಯಾಯವನ್ನ ಕೊಟ್ಟು ಪನಿಷ್ಮೆಂಟ್ ಅನ್ನ ಕೊಡೋರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ದ ವಿಲೇಜ್ ವಾಸ್ ದ ಲಾಸ್ಟ್ ಲೆವೆಲ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂಡ್ ದ ಗ್ರಾಮ ಸಭಾ ಯೂಸ್ ಟು ಕ್ಯಾರಿ ಆನ್ ದ ಅಡ್ಮಿನಿಸ್ಟ್ರೇಷನ್ ದೇರ್. ಸೊ ಗ್ರಾಮ ಸಭಾ ಅನ್ನೋದು ಇವತ್ತಿಗೂ ಕೂಡ ನಾವು ನೋಡ್ಬೋದು, ಏನು ಗ್ರಾಮ ಪಂಚಾಯತಿಗಳನ್ನೆಲ್ಲ ಮಾಡ್ತಾರಲ್ವಾ, ಸೊ ಅಲ್ಲಿ ಏನು ಸಭೆಗಳು ಇದ್ವು, ಮತ್ತೆ ವಿಲೇಜ್, ಗ್ರಾಮ ಅನ್ನೋದೇ ಆಡಳಿತದ ಕೊನೆಯ ಘಟಕ ಆಗಿತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ದ ಗೌಂಡ, ಕಾರಣಿಕ, ಶಾನುಭೋಗ, ತಲವಾರ ಯೂಸ್ ಟು ಅಸಿಸ್ಟ್ ವಿಲೇಜ್ ಅಡ್ಮಿನಿಸ್ಟ್ರೇಷನ್ಸ್. ವೆರಿ ಇಂಪಾರ್ಟೆಂಟ್, ನಿಮಗೆ 1 ಮಾರ್ಕ್ಸ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಓಕೆ, ಕ್ವಶನ್ಸ್ ಅನ್ನ 1 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ 3 ಹೆಸರನ್ನ ನೀವು ಕ್ಲಿಯರ್ ಆಗಿ ನೆನ್ಪಿಟ್ಕೋಬೇಕು. ಓಕೆ, ಗಾವುಂಡ, ಕಾರಣಿಕ, ಶಾನುಭೋಗ ಮತ್ತೆ ತಳವಾರ ಅನ್ನೋದು ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಎಲ್ಲಿ ಅಸಿಸ್ಟ್ ಮಾಡ್ತಾ ಇದ್ರು, ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇವರು ಹೆಲ್ಪ್ ಮಾಡ್ತಾ ಇದ್ರು ಅನ್ನೋದು ಗೊತ್ತಿರಬೇಕು. ದೆನ್ ಮಿಲಿಟರಿ ಸಿಸ್ಟಮ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಮಿಲಿಟರಿ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಜಯನಗರ ಹ್ಯಾಡ್ ಎ ಮೈಟಿ ಆರ್ಮಿ. ಏನಪ್ಪಾ ಅಂತಂದ್ರೆ, ಶಕ್ತಿಶಾಲಿಯಾಗಿರ್ತಕ್ಕಂಥ ಆರ್ಮಿಯನ್ನ ಇವರು, ಪ್ರಬಲವಾಗಿರ್ತಕ್ಕಂಥ ಆರ್ಮಿಯನ್ನ ಹೊಂದಿದ್ರು. ಇಟ್ ಕನ್ಸಿಸ್ಟೆಡ್ ಆಫ್ 3 ಹೈರಾರ್ಕೀಸ್ ಆಫ್ ಪರ್ಮನೆಂಟ್ ಟ್ರೂಪ್ಸ್ ಸೆಂಟ್ ಬೈ ವಾಸಲ್ ಸ್ಟೇಟ್ಸ್ ಮತ್ತೆ ಟ್ರೂಪ್ಸ್ ಆಫ್ ರಾಯಲ್ ಗಾರ್ಡ್ಸ್. ದಿಸ್ ಲುಕ್ಡ್ ಆಫ್ಟರ್ ದ ಕಿಂಗ್ಸ್ ಸೆಕ್ಯೂರಿಟಿ. ಈ ರೀತಿ 3 ರೀತಿಯಾದಂತ ಏನಿದು ಹೈರಾರ್ಕಿ ಇದ್ವು ಆ ಒಂದು ಮಿಲಿಟರಿಯಲ್ಲಿ. ಫಸ್ಟ್ ಒನ್ ಪರ್ಮನೆಂಟ್ ಟ್ರೂಪ್ಸ್. ಟ್ರೂಪ್ಸ್ ಮೀನ್ಸ್ ಪಡೆಗಳು. ಸೊ ಟ್ರೂಪ್ಸ್ ಮೀನ್ಸ್ ಪಡೆಗಳು ಅಂತ. ಸೊ ಪರ್ಮನೆಂಟ್ ಅಂತಂದ್ರೆ ಸೊ ಅವ್ರು ಯಾವಾಗಲೂ ಕೂಡ ಸಾಮ್ರಾಜ್ಯದಲ್ಲಿ ಇದ್ದಂತವ್ರು. ಓಕೆ, ದೆನ್ ಟ್ರೂಪ್ಸ್ ಸೆಂಟ್ ಬೈ ವಾಸಲ್ ಸ್ಟೇಟ್. ಓಕೆ, ಅದಾದ ನಂತರ ರಾಯಲ್ ಗಾರ್ಡ್ಸ್. ರಾಯಲ್ ಗಾರ್ಡ್ಸ್ ಅಂತಂದ್ರೆ ಅವ್ರು ಏನ್ ಮಾಡೋರು, ರಾಜನ ಸೆಕ್ಯೂರಿಟಿ ಬಗ್ಗೆ ನೋಡ್ತಕ್ಕಂಥವ್ರು. ಈ ರೀತಿ 3 ಜನ ಇದ್ರು, 3 ಪಡೆಗಳು ಇದ್ವು. ಇನ್ಫ್ಯಾಂಟ್ರಿ, ಕಾವಲ್ರಿ. ಸೊ ಇದೆ ಇನ್ಫ್ಯಾಂಟ್ರಿ ಅಂತಂದ್ರೆ ಕಾಲಲ್ಲಿ ನಡೆಯುವ ಮುಖಾಂತರ ಯುದ್ಧ ಮಾಡ್ತಕ್ಕಂಥವ್ರು. ಕಾವಲ್ರಿ ಅಶ್ವದಳ ಮತ್ತೆ ಎಲಿಫೆಂಟ್ ಸೈನ್ಯ. ಎಲಿಫೆಂಟ್ಸ್, ಕ್ಯಾನೋಸ್ ವರ್ ದ ಮೇನ್ ಫ್ಯಾಕ್ಷನ್ಸ್ ಆಫ್ ದ ಆರ್ಮಿ ಫ್ರಮ್ 1368. ದ ಯೂಸ್ ಆಫ್ ಕ್ಯಾನೋನ್ಸ್ ಇನ್ ದ ವಾರ್ಸ್ ಬಿಗಿನ್. ಇಲ್ಲಿಂದ ಶುರುವಾಯ್ತು ಕ್ಯಾನನ್ಸ್ ಗಳನ್ನ ಯೂಸ್ ಮಾಡ್ತಕ್ಕಂಥದ್ದು ಅನ್ನೋದು. ಓಕೆ, ಸೊ ನೋಡಿಲಿ ಎಲಿಫೆಂಟ್ಸ್ ಆನೆಗಳಿದ್ವು, ಮತ್ತೆ ಅಶ್ವದಳ ಅಂತ ಹೇಳ್ತೀವಲ್ಲ ಅದು ಕೂಡ ಇದ್ದು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ದೇರ್ ವರ್ ಮ್ಯಾಮೋತ್ ಎಲಿಫೆಂಟ್ಸ್. ಓಕೆ, ಹಾರ್ಸಸ್ ಬ್ರಾಟ್ ಫ್ರಮ್ ಅರೇಬಿಯಾ ವರ್ ಎ ಮೇಜರ್ ಅಟ್ರಾಕ್ಷನ್ ಆಫ್ ವಿಜಯನಗರ. ಸೊ ಹಾರ್ಸಸ್ ಮತ್ತೆ ಎಲಿಫೆಂಟ್ಸ್ ಗಳು ಇದ್ವು ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ಎಲ್ಲಿಂದ, ಅರೇಬಿಯಾದಿಂದ ತಂದಿದ್ರು ಅಂತ. ದೇರ್ ವಾಸ್ ದ ನಾವೆಲ್ ಸ್ಕ್ವಾಡ್ ಇನ್ ದ ಆರ್ಮಿ. ಸೊ ನಾವೆಲ್ ಸ್ಕ್ವಾಡ್ ಕೂಡ ಅಲ್ಲಿ ಇತ್ತು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಬಹುದು. ಓಕೆ, ಪೀಪಲ್ ಫ್ರಮ್ ಆಲ್ ರಿಲಿಜನ್ಸ್ ಕುಡ್ ಆಕ್ಯುಪೈ ಹೈ ಪೊಸಿಷನ್ಸ್ ಇನ್ ದ ಆರ್ಮಿ. ಯಾರು ಬೇಕಾದ್ರೂ ಉನ್ನತ ಸ್ಥಾನ ಅಲಂಕರಿಸಬಹುದಿತ್ತು. ಮುಸ್ಲಿಮ್ಸ್ ವರ್ ಆರ್ಮಿ ಆಫೀಸರ್ಸ್, ಫಾರ್ಮರ್ಸ್ ಅಂಡ್ ಹಂಟರ್ಸ್ ಬಿಕೇಮ್ ಚಿಫ್ಟನ್ಸ್. ಅಂದ್ರೆ ಮುಸ್ಲಿಮ್ಸ್ ಅವರ ಆರ್ಮಿ ಆಫೀಸರ್ಸ್ ಆಗ್ತಾ ಇದ್ರು. ಫಾರ್ಮರ್ಸ್ ಅಂಡ್ ಹಂಟರ್ಸ್ ಬಿಕೇಮ್ ಚಿಫ್ಟಿಯನ್ಸ್. ಓಕೆ, ಫೋರ್ಟ್ಸ್ ಅಂಡ್ ಮೋಟ್ಸ್ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್ ಡ್ಯೂರಿಂಗ್ ದ ವಾರ್ಸ್. ಓಕೆ, ಕೋಟೆಗಳು ಮತ್ತೆ ಮೋಟ್ಸ್ ಅಂತ ಏನಿದೆ ಇವು ಯುದ್ಧಗಳ ಸಂದರ್ಭದಲ್ಲಿ ಇಂಪಾರ್ಟೆಂಟ್ ಆಗಿ ತುಂಬಾ ಪ್ರಮುಖವಾಗಿದ್ವು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಈಗ ನಂತರ ನೋಡಕ್ ಹೋದ್ರೆ ಸೋಷಿಯಲ್ ಸಿಸ್ಟಮ್, ಸಾಮಾಜಿಕ ಏನು ಸಿಸ್ಟಮ್ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತ ನೋಡ್ಲಿಕ್ಕೆ ಹೋದ್ರೆ ನಾವು, ದೇರ್ ವಾಸ್ ಆಲ್ಸೋ ಆಕ್ಯುಪೇಷನ್ ಬೇಸ್ಡ್ ಆಕ್ಯುಪೇಷನ್ ಬೇಸಿಸ್ ನ ಇಟ್ಕೊಂಡು ಕ್ಯಾಸ್ಟ್ ಸಿಸ್ಟಮ್ ಇತ್ತು. ದೇರ್ ವರ್ ಏನಪ್ಪಾ ಅಂತಂದ್ರೆ ಮೆನಿ ಸ್ಕಿಲ್ಡ್ ಆರ್ಟಿಸನ್ಸ್, ಬ್ಯಾಕ್ ಸ್ಮಿತ್, ಗೋಲ್ಡ್ ಸ್ಮಿತ್, ಬೆಲ್ ಮೆಟಲ್ ಸ್ಮಿತ್, ಕಾರ್ಪೆಂಟರ್ಸ್, ವೀವರ್ಸ್, ಕೋಬ್ಲರ್ಸ್ ಇನ್ ದ ಸೊಸೈಟಿ. ಇವರೆಲ್ಲರೂ ಕೂಡ ಎಲ್ಲಿದ್ರು, ಅವರ ಒಂದು ಆಸ್ಥಾನದಲ್ಲಿ ಇದ್ರು. ಓಕೆ, ಸೊ ಗೋಲ್ಡ್ ಸ್ಮಿತ್ ಅಂತಂದ್ರೆ ಏನು ಚಿನ್ನವನ್ನ ಎಲ್ಲ ಇದ್ ಮಾಡ್ತಾರಲ್ವಾ, ಅವರು ಲೇಪನ ಮಾಡ್ತಾರಲ್ವಾ ಅವರು. ಆರ್ಟಿಷನ್ಸ್ ಅಂದ್ರೆ ಸೊ ಇವರೆಲ್ಲರೂ ಕೂಡ ಅಲ್ಲಿ ಇದ್ರು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ದ ಪ್ರಾಕ್ಟೀಸ್ ಆಫ್ ಚೈಲ್ಡ್ ಮ್ಯಾರೇಜ್, ಸಾತಿ ಅಂಡ್ ದೇವದಾಸ ಸಿಸ್ಟಮ್ಸ್ ವರ್ ಪ್ರಿವಿಲೇಟ್. ಈ 3 ಸಿಸ್ಟಮ್ಗಳು ಯಾವುದು, ಚೈಲ್ಡ್ ಮ್ಯಾರೇಜ್, ಸಾತಿ ಮತ್ತೆ
ಸಾರಿ ದೇವದಾಸಿ, ಈ 3 ಸಿಸ್ಟಮ್ಗಳು ಏನಾಗಿದ್ವು, ಆಡಳಿತದಲ್ಲಿ ಇದ್ವು ಅನ್ನೋದನ್ನ, ಜಾರಿಯಲ್ಲಿದ್ವು ಅವತ್ತು ಅನ್ನೋದನ್ನ ನಾವು ನೋಡ್ಕೋಬಹುದು, ತಿಳ್ಕೊಬಹುದು. ಥ್ರೂ ಮೋನೋಗಾಮಿ ವಾಸ್ ದ ಕಾಮನ್ ಪ್ರಾಕ್ಟೀಸ್, ಕಿಂಗ್ಸ್ ಹ್ಯಾಡ್ ರಿಚ್ ಪೀಪಲ್ ಹ್ಯಾಡ್ ಮೆನಿ ವೈಫ್ಸ್ ಅಂತಂದ್ರೆ, ಸೊ ಮೋನೋಗಾಮಿ ಅಂತಂದ್ರೆ ಸೊ ಒಬ್ಬರನ್ನೇ ಮದುವೆ ಆಗ್ತಕ್ಕಂಥ ಕಾರಣ ಇದ್ರೂ ಕೂಡ ಸಾಮಾನ್ಯ ಜನರಿಗಿದ್ರು ಕೂಡ ಕಿಂಗ್ಸ್, ರಾಜರು ಮತ್ತೆ ರಿಚ್ ಪೀಪಲ್, ಶ್ರೀಮಂತರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮೆನಿ ವೈಫ್ಸ್ ಅಂತಂದ್ರೆ ಹೆಚ್ಚು ಪತ್ನಿಯರನ್ನ ಹೊಂದುತ್ತಾ ಇದ್ರು, ಹೆಚ್ಚು ಮದುವೆ ಆಗ್ತಾ ಇದ್ರು ಅನ್ನೋದನ್ನ ಇಲ್ಲಿ ನಾವು ಕಾಣಬಹುದಾಗಿದೆ. ಓಕೆ, ಸೊ ವುಮೆನ್ ಎಂಜಾಯ್ಡ್ ಎ ಡಿಗ್ನಿಫೈಡ್ ಸ್ಟೇಟಸ್ ಇನ್ ಸೊಸೈಟಿ, ಮಹಿಳೆಯರಿಗೆ ಉತ್ತಮವಾದಂತಹ ಸೊಸೈಟಿ, ಒಂದು ಘನತೆಯನ್ನ ಕೊಟ್ಟಿದ್ರು ಅವರ ಸಾಮ್ರಾಜ್ಯದಲ್ಲಿ. ದೇರ್ ವಾಸ್ ಅ ಫೀಮೇಲ್ ರೆಸ್ಲರ್ಸ್, ಫೀಮೇಲ್ ಕುಸ್ತಿಪಟುಗಳಿದ್ರು, ಫೀಮೇಲ್ ಪ್ಯಾಲೇಸ್ ಗಾರ್ಡ್ಸ್, ಅರಮನೆಯನ್ನ ಕಾಯಲಿಕ್ಕೆ ಫೀಮೇಲ್ ಗಾರ್ಡ್ಸ್ ಇದ್ರು. ಸೊ ಹೋಲಿ, ದೀಪಾವಳಿ ಅಂಡ್ ದಸರಾ ಫೆಸ್ಟಿವಲ್ಸ್ ವರ್ ಸೆಲೆಬ್ರೇಟೆಡ್ ಪಬ್ಲಿಕ್ಲಿ. ಈ ಮೂರು ಯಾವುದು, ಹೋಳಿ ಹಬ್ಬ, ದೀಪಾವಳಿ ಮತ್ತೆ ದಸರಾ, ಈ 3 ಹಬ್ಬಗಳನ್ನ ಏನ್ ಮಾಡೋರು, ಪಬ್ಲಿಕ್ ಆಗಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋರು. ಓಕೆ, ದಸರಾ ಫೆಸ್ಟಿವಲ್ ಯೂಸ್ ಟು ಬಿ ಸೆಲೆಬ್ರೇಟೆಡ್ ವಿತ್ ದ ಪಾಂಪ್ ಅಂಡ್ ಗ್ಲೋರಿ ಅಟ್ ಹಂಪಿ ಅಂಡರ್ ರಾಯಲ್ ಪ್ಯಾಟ್ರನೇಜ್. ಹೆಚ್ಚಿನ ಒಂದು ಏನೋ ಈ ಒಂದು ಉತ್ಸಾಹದಿಂದ ದಸರಾ ಫೆಸ್ಟಿವಲ್ ನ ಆಚರಣೆ ಮಾಡೋರು. ಆಸ್ ಅನ್ ಎವಿಡೆನ್ಸ್ ಆಫ್ ದಿಸ್, ಮಹಾನವಮಿ ದಿಬ್ಬ ಕ್ಯಾನ್ ಸ್ಟಿಲ್ ಬಿ ಸೀನ್, ಮ್ಯೂಸಿಕ್ ಅಂಡ್ ಡ್ಯಾನ್ಸ್ ಎಂಜಾಯ್ಡ್ ಗ್ರೇಟ್ ಪಾಪ್ಯುಲಾರಿಟಿ. ಏನಪ್ಪಾ ಅಂತಂದ್ರೆ ಇದಕ್ಕೆ ಸಾಕ್ಷಿಯಾಗಿ ಏನ್ ನೋಡ್ಬೋದಪ್ಪ ಅಂತಂದ್ರೆ, ನಾವು ಸಾಕ್ಷಿಯಾಗಿ ಮಹಾನವಮಿ ದಿಬ್ಬವನ್ನ ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಮ್ಯೂಸಿಕ್ ಅಂಡ್ ಡ್ಯಾನ್ಸ್ ಎಂಜಾಯ್ಡ್ ಗ್ರೇಟ್ ಪಾಪ್ಯುಲಾರಿಟಿ. ಮ್ಯೂಸಿಕ್, ಸಂಗೀತ ಮತ್ತೆ ಡ್ಯಾನ್ಸ್, ನೃತ್ಯ ಅವರ ಒಂದು ಏನೋ ತುಂಬಾ ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆಯನ್ನ ಗಳಿಸ್ಕೊಂಡಿತ್ತು ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಬಹುದು. ಓಕೆ, ಸೊ ಇದೇ ಮಹಾನವಮಿ ದಿಬ್ಬ ಅಂತ, ಇದ್ರ ಮುಖಾಂತರ ಏನೋ ದಸರಾವನ್ನ ಏನೋ ಆಚರಣೆ ಮಾಡೋರು ಅನ್ನೋದನ್ನ ಕೂಡ ನಾವಿಲ್ಲಿ ಇದನ್ನ ನೋಡಬಹುದು. ಓಕೆ, ಸೊ ದೆನ್ ಎಕನಾಮಿಕ್ ಸಿಸ್ಟಮ್ಸ್ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ, ಎಕನಾಮಿಕ್ ಸಿಸ್ಟಮ್ಸ್ ಅಲ್ಲಿ ವಿಜಯನಗರ ವಾಸ್ ದ ಎಕನಾಮಿಕಲಿ ಪ್ರಾಸ್ಪರಸ್, ಶ್ರೀಮಂತವಾಗಿತ್ತು. ಲ್ಯಾಂಡ್ ಟ್ಯಾಕ್ಸ್ ವಾಸ್ ದ ಮೇನ್ ಸೋರ್ಸ್ ಆಫ್ ರೆವೆನ್ಯೂ ಫಾರ್ ದ ಕಿಂಗ್ಡಮ್. ಈ ಲ್ಯಾಂಡ್ ಟ್ಯಾಕ್ಸ್, ಭೂಕಂದಾಯ ಅಂತ ಹೇಳ್ತೀವಲ್ವ ನಾವು, ಭೂಕಂದಾಯ ಏನಾಗಿತ್ತು, ಮುಖ್ಯ ಆದಾಯವಾಗಿತ್ತು ಇವರಿಗೆ. ಅವರ ಏನು ರಾಜ್ಯ ಏನಾಗಿತ್ತು, ತುಂಬಾ ಶ್ರೀಮಂತವಾಗಿತ್ತು, ಪ್ರಾಸ್ಪರಸ್. ಓಕೆ, ಫಾರ್ಮರ್ಸ್ ಯೂಸ್ ಟು ಗಿವ್ ದರ್ ಇನ್ಕಮ್ ಟು ಗವರ್ನಮೆಂಟ್ ಇನ್ ದ ಫಾರ್ಮ್ ಆಫ್ ಟ್ಯಾಕ್ಸ್. ರೈತರು ಏನ್ ಮಾಡೋರು, ಟ್ಯಾಕ್ಸ್ ನ ಕಟ್ಟೋರು ಸರ್ಕಾರಕ್ಕೆ. ಯಾವ ರೀತಿ, ಯಾವ್ಯಾವ ಟ್ಯಾಕ್ಸ್ ಇತ್ತು ಅನ್ನೋದನ್ನ ಹೇಳಿದ ನೋಡಿ, ಪ್ರೊಫೆಷನಲ್ ಟ್ಯಾಕ್ಸ್, ಇದೆಲ್ಲ ಕೂಡ ವೆರಿ ಇಂಪಾರ್ಟೆಂಟ್. ರೆವೆನ್ಯೂ ಟ್ಯಾಕ್ಸ್, ಆದಾಯ ಟ್ಯಾಕ್ಸ್, ರೋಡ್ ಟ್ಯಾಕ್ಸ್, ಮಾರ್ಕೆಟ್ ಟ್ಯಾಕ್ಸ್, ಕಮರ್ಷಿಯಲ್ ಟ್ಯಾಕ್ಸ್, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಅಂಡ್ ಟ್ರಿಬ್ಯೂಟ್ಸ್ ಫ್ರಮ್ ದ ವಸಲಸ್. ವಸಲ್ಸ್ ವರ್ ದ ಅದರ್ ಫಾರ್ಮ್ಸ್ ಆಫ್ ರೆವೆನ್ಯೂ ಟು ದ ಕಿಂಗ್ಡಮ್. ಇವೆಲ್ಲ ಏನಾದ್ರು ಟ್ಯಾಕ್ಸ್ ಅಂತಂದ್ರೆ ಮನಿ ಕನೆಕ್ಟ್ ಮಾಡೋದಲ್ವಾ, ಇದೆಲ್ಲ ಏನಾಗ್ತದೆ ಅಂತಂದ್ರೆ ಅವರಿಗೆ ಇನ್ಕಮ್ ಅನ್ನ ಪಡ್ಕೊಳ್ಳಿಕ್ಕೆ ಒಂದು ಸೋರ್ಸ್ ಆಗಿದ್ವು ಅನ್ನೋದನ್ನ ಇಲ್ಲಿ ಕೂಡ ನಾವು ತಿಳ್ಕೊಬಹುದು. ಅಗ್ರಿಕಲ್ಚರ್ ವಾಸ್ ದ ಬ್ಯಾಕ್ ಬೋನ್ ಆಫ್ ದ ಎಕಾನಮಿ. ಬ್ಯಾಕ್ ಬೋನ್ ಆಗಿತ್ತು ಅಂದ್ರೆ ಮೇನ್ ಆಗಿತ್ತು ಎಕಾನಮಿಯ ಒಂದು, ಇಲ್ಲಿ ಹೇಳಿದ್ವಲ್ಲ ನಾವು ಏನೋ ಭೂಕಂದಾಯ ಯಾವ ರೀತಿ ಏನೋ ಮೇನ್ ಸೋರ್ಸ್ ಆಗಿತ್ತು, ಅದೇ ರೀತಿ ಬ್ಯಾಕ್ ಬೋನ್ ಅಂತಂದ್ರೆ ಏನೋ ಆಧಾರ ಆಗಿತ್ತು ಅನ್ನೋದನ್ನ ಕೂಡ ಅಗ್ರಿಕಲ್ಚರ್ ಎಕಾನಮಿಯ, ಆರ್ಥಿಕ ವ್ಯವಸ್ಥೆಯ ಆಧಾರ ಆಗಿತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪೀಪಲ್ ಗ್ರೂ ಡಿಫರೆಂಟ್ ಕೈಂಡ್ಸ್ ಆಫ್ ಕ್ರಾಪ್ಸ್ ಥ್ರೂ ಔಟ್ ದ ಇಯರ್. ಬೇರೆ ಬೇರೆ ರೀತಿಯಂತ ಬೆಳೆಗಳನ್ನ ಜನಗಳು ಅಲ್ಲಿ ಬೆಳೀತಾ ಇದ್ರು. ಜೋವರ್, ರಾಗಿ, ಪ್ಯಾಡಿ, ಭತ್ತ, ವೀಟ್, ಸೊ ಗೋಧಿ, ಲೆಂಟಿಲ್ಸ್, ಪಲ್ಸಸ್, ದವಸ ಧಾನ್ಯಗಳು, ಗ್ರೀನ್ ಗ್ರಾಮ್, ಬ್ಲಾಕ್ ಗ್ರಾಮ್, ಸೊ ತೂವರ್, ಸೆಸಮ್ ಸೀಡ್ಸ್, ಗ್ರೌಂಡ್ ನಟ್ಸ್, ಕಾಟನ್, ಹತ್ತಿ, ಶುಗರ್ ಕೇನ್, ಕಬ್ಬು, ಕೋಕೋನಟ್, ತೆಂಗಿನಕಾಯಿ. ಸೊ ಇವೆಲ್ಲ ಕೂಡ ಏನಪ್ಪಾ ಇದು ಅಂತಂದ್ರೆ ಅವರ ಮೈನ್ ಕ್ರಾಪ್ಸ್ ಆಗಿದ್ದು ಕೇಳ್ತಾರೆ. ಓಕೆ, ಅಷ್ಟು ಕೂಡ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕಾಗುತ್ತೆ. ಸೊ ದೆನ್ ನೋಡ್ತಾ ಹೋದ್ರೆ, ದ ವಿಜಯನಗರ ಕಿಂಗ್ಸ್ ಕನ್ಸ್ಟ್ರಕ್ಟೆಡ್ ವೆಲ್ಸ್, ಟ್ಯಾಂಕ್ಸ್ ಅಂಡ್ ಕೆನಲ್ಸ್ ಟು ಎಂಕರೇಜ್ ಇರಿಗೇಷನ್ ಅಂಡ್ ಅಗ್ರಿಕಲ್ಚರ್. ಸೊ ಏನೋ ಕೃಷಿಗೆ ನೀರಾವರಿಯನ್ನ ಒದಗಿಸ್ಲಿಕ್ಕೋಸ್ಕರ ವೆಲ್ಸ್, ಟ್ಯಾಂಕ್ಸ್ ಅಂಡ್ ಕೆನಲ್ಸ್, ಚಾನಲ್ಗಳು, ಕೆರೆ, ಬಾವಿಗಳನ್ನ ಏನ್ ಮಾಡಿದ್ರು, ಹೆಚ್ಚು ತೋಡ್ತಾ ಹೋದ್ರು. ಅದ್ರ ಮುಖಾಂತರ ನೀರನ್ನ ಸಂಗ್ರಹಿಸಿ ಏನು ಅಗ್ರಿಕಲ್ಚರ್ಗೆ ಬಿಡ್ತಾ ಹೋಗೋದಲ್ವಾ, ಇರಿಗೇಷನ್ ಸಿಸ್ಟಮ್ ಮುಖಾಂತರ. ಸೊ ಅದಕ್ಕೆ ಹೆಲ್ಪ್ ಮಾಡಿದ್ರು. ದೇರ್ ಆರ್ 5 kinds ಆಫ್ ಪ್ರಾಕ್ಟೀಸಸ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ಸ್ ಲೈಕ್ ಗೇಣಿ. ಸೊ ಏನಪ್ಪಾ ಅಂದ್ರೆ ಲ್ಯಾಂಡ್ ಹೋಲ್ಡಿಂಗ್ಸ್ ಅಲ್ಲಿ 5 types ಇತ್ತು. ಗೇಣಿ, ಗುತ್ತಿಗೆ, ಸಿದ್ದಯ್ಯ, ವರ ಮತ್ತೆ ಗಾಡಿ ಅನ್ನೋಂತ 5 kinds ಇತ್ತು ಅನ್ನೋದನ್ನ ಇಲ್ಲಿ. ಅಂಡ್ ಲೀಸ್ ಹೋಲ್ಡಿಂಗ್ಸ್ ಅಂಡ್ ಅದರ್ ಕೈಂಡ್ಸ್. ಮತ್ತೆ ಲೀಸ್ ತಗೊಳ್ಳೋದು ಅಂತ ಹೇಳ್ತಿಲ್ಲ, ಅದು ಕೂಡ ಇಲ್ಲಿ ಇತ್ತು ಅನ್ನೋದನ್ನ ಕೂಡ ನಾವಿಲ್ಲಿ ಏನ್ ಮಾಡ್ಬೋದು, ನೋಡ್ಬೋದು ಅನ್ನೋದನ್ನ ಇಲ್ಲಿ ನಾವು ಕಾಣಬಹುದು. ಓಕೆ, ಇಷ್ಟು ಕೂಡ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ಟೂಡೆಂಟ್ಸ್. ದ ವಿಜಯನಗರ ಎಂಪೈರ್ ಅಚೀವ್ಡ್ ಗ್ರೇಟ್ ಪ್ರೋಗ್ರೆಸ್ ಇನ್ ದ ಫೀಲ್ಡ್ ಆಫ್ ಇಂಡಸ್ಟ್ರೀಸ್. ಅಲ್ಲಿ ಕೈಗಾರಿಕೆಗಳ ವಿಚಾರದಲ್ಲಿ ಒಂದು ಉನ್ನತವಾದಂತಹ ಪ್ರೋಗ್ರೆಸ್ ಅನ್ನ, ಅಭಿವೃದ್ಧಿಯನ್ನ
ಕಾಣ್ತಾ ಹೋಯ್ತು. ಓಕೆ, ಪ್ರೋಗ್ರೆಸ್ ಅಂಡ್ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್, ವಾಣಿಜ್ಯ ವ್ಯವಹಾರದಲ್ಲೂ ಕೂಡ ಏನು ಬೇರೆ ಕಡೆಗೆ ಕೊಡೋದು ತಗೊಳ್ಳೋದು, ಪೋರ್ಚುಗೀಸರ ಜೊತೆ ನಾನು ನೋಡಿದ್ವಲ್ವಾ, ಪೋರ್ಚುಗೀಸರಿಗೆ ಅವ್ರ ಜೊತೆ ವ್ಯಾಪಾರ ವಹಿವಾಟು ಚೆನ್ನಾಗಿತ್ತು ಅಂತ, ಅದರಲ್ಲಿ ಚೆನ್ನಾಗಿ ಅಭಿವೃದ್ಧಿಯನ್ನು ಹೊಂದಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ಪೈಸಸ್ ಲೈಕ್ ಪೆಪ್ಪರ್, ಕ್ಲೋವ್ಸ್ ಅಂಡ್ ಕಾರ್ಡಮಮ್, saltpeter, iron ore, then diamonds, granulated sugar, musk, ಸ್ಯಾಂಡಲ್ ಪರ್ಫ್ಯೂಮ್ ಇಟಿಸಿ. ಓಕೆ, ಸೊ ಯಾವ್ದಪ್ಪ ಅಂತಂದ್ರೆ ಯಾವ ಸ್ಪೈಸಸ್ಗಳಿತ್ತು ಅಂತಂದ್ರೆ ಮಸಾಲಾ ಪದಾರ್ಥಗಳು ಇಷ್ಟು ಇತ್ತು ಅನ್ನೋದನ್ನ ಇಲ್ಲಿ ನೀವು ಕಾಣ್ಬೋದು. ಓಕೆ, ವರ್ ಎಕ್ಸ್ಪೋರ್ಟೆಡ್ ಬೈ ದೆಮ್, ದೇ ವರ್ ಇಂಪೋರ್ಟೆಡ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್. ಓಕೆ, ಸೊ ಇವೆಲ್ಲ ಏನ್ ಮಾಡೋರು ಇವರು, ಇಷ್ಟನ್ನ ಈ ಒಂದು ಸ್ಪೈಸಸ್ ಏನಿದೆಯಲ್ಲ ಇದನ್ನ ಎಕ್ಸ್ಪೋರ್ಟ್ ಮಾಡೋರು, ಬೇರೆ ಕಡೆಗೆ ಕಳಿಸೋರು. ಎಕ್ಸ್ಪೋರ್ಟ್ ಮಾಡೋದು ಅಂತಂದ್ರೆ ಬೇರೆ ಕಡೆಗೆ, ಇವರ ರಾಜ್ಯದಿಂದ ಬೇರೆ ಕಡೆಗೆ ಕಳಿಸೋರು. ಸೊ ಇವ್ರು ಏನದನ್ನ ಇಂಪೋರ್ಟ್ ಮಾಡ್ಕೊಳ್ಳೋರು ಅಂತಂದ್ರೆ ಇಂಪೋರ್ಟೆಡ್ ಮಾಡೋರು. ಓಕೆ, ಎಕ್ಸ್ಪೋರ್ಟ್ ಮಾಡೋರು. ಓಕೆ, ದೇರ್ ವರ್ ಇಂಪಾರ್ಟೆಂಟ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಕೂಡ ಅಲ್ಲಿ ಇದ್ವು. ಓಕೆ, ಇಂಪಾರ್ಟೆಂಟ್ ಟೆಕ್ಸ್ಟೈಲ್ ಅಂದ್ರೆ ಬಟ್ಟೆ ಕೈಗಾರಿಕೆಗಳು ಕೂಡ ಇದ್ವು ಅನ್ನೋದನ್ನ ಇಲ್ಲಿ ಹೇಳಿದ್ರೆ. ಮತ್ತೆ ಕಾಯಿನ್ಸ್ ಇದ್ವು ನೋಡಿ, ಡಿಫರೆನ್ಸ್ ಡಿನಾಮಿನೇಷನ್ಸ್ ಅನ್ನ ಕಾಯಿನ್ಸ್ ಕೂಡ ಏನು ಗೋಲ್ಡ್ ಕಾಯಿನ್ಸ್ ಸೊ ಕೂಡ ಇದ್ವು ಅನ್ನೋದನ್ನ ಇಲ್ಲಿ. ಸೊ ಗಾಡಯಾನ, ಪಗೋಡ, ಸಿಲ್ವರ್ ಕಾಯಿನ್ಸ್ ಇದ್ವು, ಕಾಪರ್ ಕಾಯಿನ್ಸ್ ವರ್ ಇನ್ ಯೂಸ್. ಈ ಎಲ್ಲ ಕಾಯಿನ್ಸ್ಗಳನ್ನ ಗೋಲ್ಡ್, ಸಿಲ್ವರ್, ಕಾಪರ್ ಇಷ್ಟು ಕಾಯಿನ್ಸ್ ಗಳನ್ನ ಅವ್ರು ಏನ್ ಮಾಡೋರು, ಬಳಸ್ತಾ ಇದ್ರು ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕಾಗುತ್ತೆ ಸ್ಟೂಡೆಂಟ್ಸ್. ಸೊ ದೆನ್ ನೋಡ್ತಾ ಹೋಗೋಣ, ಇದು ಜಸ್ಟ್ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ಗೆ ಹಾಕಿದ್ದಾರೆ. ಏನೋ ಅವಾಗ ಬೆಳೀತಾ ಇದ್ರು ಅಂತ ಹೇಳಿದ್ನಲ್ವಾ, ಕ್ರಾಪ್ಸ್, ಮೈನ್ ಕ್ರಾಪ್ಸ್, ಅದೊಂದು ಡಯಾಗ್ರಾಮ್ ನಿಮ್ಗೆ ಹಾಕಿದ್ದೀನಿ. ಸೊ ಇಲ್ಲಿ ಕ್ರಾಪ್ಸ್ ಇದೆ, ಬೇರೆ ಇದು ನೀವು ನೋಡ್ತಾ ಇದ್ದೀರಾ. ಸೊ ನಿಮಗೆ ಇದು ಗೊತ್ತಾಗುತ್ತೆ. ಸೊ ದೆನ್ ಇಂಪಾರ್ಟೆಂಟ್ ಪೋರ್ಟ್ಸ್ ನೋಡಿ, ಭಟ್ಕಳ, ಹೊನ್ನಾವರ, ಮಂಗಳೂರು ವರ್ ದ ಇಂಪಾರ್ಟೆಂಟ್ ಪೋರ್ಟ್ಸ್ ಆಫ್ ವಿಜಯನಗರ. ಭಟ್ಕಳ, ಉತ್ತರ ಕನ್ನಡದಲ್ಲಿ ಬರ್ತಕ್ಕಂಥ ಭಟ್ಕಳ, ಹೊನ್ನಾವರ ಮತ್ತೆ ಈ ಒಂದು ಮಂಗಳೂರು ಏನಿದೆ, ಇವು ಇಂಪಾರ್ಟೆಂಟ್ ಪೋರ್ಟ್ಸ್, ಬಂದರುಗಳಾಗಿದ್ವು. ಅಂದ್ರೆ ಅದ್ರ ಮುಖಾಂತರ ಏನ್ ಮಾಡೋರು, ಏನಾದ್ರೂ ಕಳಿಸ್ಬೇಕಂದ್ರೆ ಬೇರೆ ಕಡೆಗೆ ಕಳ್ಸೋರು, ಏನಾದ್ರು ತಗೋಬರ್ಬೇಕಂದ್ರೆ ಅಲ್ಲಿಂದ ಈ ಕಡೆಗೆ ತರಿಸ್ಕೊಳ್ಳೋರು ಈ ಒಂದು ಬಂದರುಗಳ ಮುಖಾಂತರ. ಓಕೆ, ಅಂಡ್ ಫಾರಿನ್ ಟ್ರೇಡರ್ಸ್ ಫ್ರಮ್ ಅರಬ್, ಚೈನಾ ಅಂಡ್ ಪೋರ್ಚುಗಲ್ ಹ್ಯಾಡ್ ಟ್ರೇಡ್ ರಿಲೇಷನ್ಸ್ ವಿತ್ ದ ವಿಜಯನಗರ ಎಂಪೈರ್. ನೋಡಿ ಇಷ್ಟು ಏನೋ ಅರಬ್ ದೇಶಗಳು, ಚೈನಾ, ಪೋರ್ಚುಗಲ್ ಇವರೆಲ್ಲರ ಜೊತೆ ಟ್ರೇಡ್ ರಿಲೇಷನ್ಸ್ ಅನ್ನ ಈ ಒಂದು ಪೋರ್ಟ್ಸ್ ಮುಖಾಂತರನೇ ಮಾಡ್ತಾ ಇದ್ರು ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಈ ಪೋರ್ಟ್ಸ್ ವೆರಿ ಇಂಪಾರ್ಟೆಂಟ್, ಮತ್ತೆ ಯಾವ್ಯಾವ ದೇಶಗಳ ಜೊತೆ ಅನ್ನೋದು. ಸೊ ದೆನ್ ರಿಲಿಜಿಯಸ್ ಸಿಸ್ಟಮ್, ಧಾರ್ಮಿಕ ವ್ಯವಸ್ಥೆ ಯಾವ ರೀತಿ ಇತ್ತಪ್ಪ ಅಂತಂದ್ರೆ, ವಿಜಯನಗರ ಎಂಪೈರ್ ಎಂಜಾಯ್ಡ್ ದ ಡಿಸ್ಟಿಂಕ್ಷನ್ ಆಫ್ ಹ್ಯಾವಿಂಗ್ ಎನ್ಕರೇಜ್ ಆಲ್ ರಿಲಿಜನ್ಸ್ ಈಕ್ವಲಿ. ಎಲ್ಲಾ ಧರ್ಮಗಳನ್ನು ಇವ್ರು ಏನ್ ಮಾಡಿದ್ರು, ಸಮಾನವಾಗಿ ನೋಡ್ತಾ ಹೋದ್ರು. ದ ಅಟ್ಮಾಸ್ಫಿಯರ್ ವಾಸ್ ಸಚ್ ದಟ್ ಶ್ರೀ ವೈಷ್ಣವಸ್ ಅಂಡ್ ಜೈನ್ಸ್ ಫರ್ಗಾಟ್ ದೇರ್ ರಿಲಿಜಿಯಸ್ ಡಿಫರೆನ್ಸ್ ಅಂಡ್ ಲೈವ್ಡ್ ಇನ್ ಪರ್ಫೆಕ್ಟ್ ಹಾರ್ಮನಿ. ಜೈನ್ಸ್ ಮತ್ತೆ ವೈಷ್ಣವರು ಏನ್ ಮಾಡ್ತಾ ಹೋದ್ರು, ಅವರ ಒಂದು ಏನು ಸಚ್ ದಟ್ ಶ್ರೀ ವೈಷ್ಣವಸ್ ಅಂಡ್ ಜೈನ್ಸ್ ನೋಡಿ ಇಲ್ಲಿದ್ದಾರೆ. ನಾನು ಸ್ಟಾರ್ಟಿಂಗ್ ಎಲ್ಲ ಹೇಳಿದ್ದೆ, ಜೈನರು ಮತ್ತೆ ವೈಷ್ಣವರು ಇದ್ರಲ್ವಾ, ಅವ್ರು ಏನ್ ಮಾಡಿದ್ರು, ತಮ್ಮ ಭಿನ್ನಾಭಿಪ್ರಾಯಗಳನ್ನೆಲ್ಲ ಮರೆತುಬಿಟ್ಟು ಏನು ಖುಷಿ ಹಾರ್ಮೋನಿಯಿಂದ ಸಾಮರಸ್ಯದಿಂದ ಬಾಳಿದ್ರು ಅನ್ನೋದನ್ನ ಇಲ್ಲಿ ಕೂಡ ನಾವು ನೋಡ್ಬೋದು. ದ ಅರ್ಲಿ ಕಿಂಗ್ಸ್ ಆಫ್ ವಿಜಯನಗರ ಪ್ಯಾಟ್ರನೈಸ್ಡ್ ಶೈವೈತಿಸ್ ಅಂಡ್ ವೀರಶೈವಿತಿಸ್. ಓಕೆ, ಸೊ ಏನಪ್ಪಾ ಅಂತಂದ್ರೆ, ದ ಅರ್ಲಿ ಕಿಂಗ್ಸ್ ಆಫ್ ವಿಜಯನಗರ ಪ್ಯಾಟ್ರನೈಸ್ಡ್ ಶೈವಿತಿಸ್ ಅಂಡ್ ವೀರಶೈವಿತಿಸ್, ವೇರ್ ದ ಲೇಟರ್ ಕಿಂಗ್ಸ್ ಎನ್ಕರೇಜ್ಡ್ ಟು ವೀರಶೈವಿತ್ಸ್, ಅಂದ್ರೆ ವೀರಶೈವವನ್ನ ಫಾಲೋ ಮಾಡಿದ್ರು ಅನ್ನೋದನ್ನ ಇಲ್ಲಿ ನೀವು ನೋಡ್ಬೋದು. ಇನ್ನು ವಿಜಯನಗರ ಮಾಸ್ಕ್ಸ್ ವರ್ ಬಿಲ್ಡ್ ಫಾರ್ ಮುಸ್ಲಿಮ್ಸ್. ಅಲ್ಲಿ ಎಲ್ಲಾ ರಿಲಿಜನ್ಗಳು ನೋಡಿ, ಇಲ್ಲಿ ಆಲ್ ರಿಲಿಜನ್ಸ್ ಈಕ್ವಲ್ ಆಗಿದ್ವು ಅಂತಂದ್ರೆ ನಾವಿಲ್ಲಿ ಏನ್ ಮಾಡ್ತೀವಿ, ಅವರಿಗೋಸ್ಕರ ಮಸ್ಜಿದಿನ ಕಟ್ಟಬೇಕು. ಅದೇ ರೀತಿ ನೋಡಿ, ಈ ಪೋರ್ಚುಗೀಸ್ ಅವ್ರ ಜೊತೆ ಬಿಸ್ನೆಸ್ ಚೆನ್ನಾಗಿದ್ದರಿಂದ ಏನ್ ಮಾಡ್ರಪ್ಪ ಅಂದ್ರೆ ಅವರಿಗೋಸ್ಕರ ಚರ್ಚ್ ಕಟ್ಲಿಕ್ಕೂ ಕೂಡ, ಚರ್ಚ್ಗಳನ್ನು ಕೂಡ ಕಟ್ಲಿಕ್ಕೆ ಪರ್ಮಿಷನ್ ಕೊಟ್ಟರು ಅನ್ನೋದು ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಮಸೀದಿ, ಚರ್ಚ್ ಎಲ್ಲದೂ ಕೂಡ ಅಲ್ಲಿ ಇದ್ದು ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಯಾಕಂದ್ರೆ ಎಲ್ಲಾ ಧರ್ಮದವ್ರನ್ನ ಅವ್ರು ಏನ್ ಮಾಡೋರು, ಈಕ್ವಲ್ ಆಗಿ ನೋಡ್ತಾ ಹೋಗೋರು. ಓಕೆ, ಸಾಹಿತ್ಯದ ವಿಚಾರಕ್ಕೆ ಬರ್ತಾ ಹೋದ್ರೆ, ಲಿಟರೇಚರ್, ಸಾಹಿತ್ಯ, ಡ್ಯೂ ಟು ದ ಪೀಸ್ ಅಂಡ್ ಆರ್ಡರ್, ಎಕನಾಮಿಕ್ ಪ್ರೋಗ್ರೆಸ್, ಲಿಟರೇಚರ್ ಫ್ಲರಿಶ್ಡ್. ಏನಪ್ಪಾ ಅಂತಂದ್ರೆ ಉನ್ನತ ಸ್ಥಾನಕ್ಕೆ ಚೆನ್ನಾಗಿ ಈ ಒಂದು ಏನು ಲಿಟರೇಚರ್ ಬೆಳೀತಾ ಹೋಯ್ತು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ವೇರಿಯಸ್ ವರ್ಕ್ಸ್ ವರ್ ಕ್ರಿಯೇಟೆಡ್ ಇನ್ ಕನ್ನಡ, ಸಂಸ್ಕೃತ್, ತೆಲುಗು ಅಂಡ್ ತಮಿಳ್ ಲ್ಯಾಂಗ್ವೇಜಸ್. ನೋಡಿ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ, ಸಂಸ್ಕೃತ್, ತೆಲುಗು, ತಮಿಳ್ ಈ 4 ಲ್ಯಾಂಗ್ವೇಜ್ ಅಲ್ಲಿ ಹಲವಾರು ಕೃತಿಗಳನ್ನ ಬರೆದಿದ್ದಾರೆ. ಸೊ ಓಕೆ, ರತ್ನಾಕರ ವರ್ಣೀಸ್ ಭರತೇಶ ವೈಭವ, ರತ್ನಾಕರ ವರ್ಣಿಯ ಭರತೇಶ ವೈಭವ. ದೆನ್ ಯಾರಪ್ಪ ಅಂದ್ರೆ ಚಾಮರಸಸ್, ಏನಿದು ಪ್ರಭುಲಿಂಗ ಲೀಲೆ. ಸೊ ಇದು ನಂತರ ಕುಮಾರವ್ಯಾಸಸ್ ಗದುಗಿನ ಭಾರತ ಆರ್ ದ ಇಂಪಾರ್ಟೆಂಟ್ ಕನ್ನಡ ವರ್ಕ್ಸ್. ಈ 3 ಕೂಡ
ಭರತೇಶ ವೈಭವ, ಯಾವುದು ಪ್ರಭುಲಿಂಗ ಲೀಲೆ ಮತ್ತೆ ಗದುಗಿನ ಭರತ, ಇವು ಕನ್ನಡ ವರ್ಕ್ಸ್ ಆದ್ರೆ ಇದು ಕೇಳ್ತಾರೆ ಕನ್ನಡ ವರ್ಕ್ಸ್ ಯಾವ್ದು ಅಂತ. ದೆನ್ ಭೀಮಕವಿ ಟ್ರಾನ್ಸ್ಲೇಟೆಡ್ ಪಾಲ್ಕುರಿಕೆ ಸೋಮನಾಥ್ ತೆಲುಗು ವರ್ಕ್ ಯಾವ್ದಪ್ಪ ಅಂತಂದ್ರೆ ಬಸವ ಪುರಾಣ ಟು ಕನ್ನಡ ಲ್ಯಾಂಗ್ವೇಜ್. ಸೊ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಭೀಮಕವಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಈ ಒಂದು ತೆಲುಗು ವರ್ಕ್ ಅನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾನೆ. ಓಕೆ, ದ ಕಲೆಕ್ಷನ್ ಆಫ್ ವಚನಸ್ ಆಫ್ ಬಸವಣ್ಣ ಅಂಡ್ ಇಸ್ ಕಂಟೆಂಪರರಿ ಶರಣಸ್ ಹೂ ಆರ್ ಕಾಲ್ಡ್ ಬಸವಾದಿ ಶರಣಸ್ ಇನ್ ಲೋಕಲ್ ಟರ್ಮ್ಸ್ ಏನಪ್ಪ ಅಂತಂದ್ರೆ ಶೂನ್ಯ ಸಂಪಾದನೆ ವಾಸ್ ಆಲ್ಸೋ ಪಬ್ಲಿಷ್ಡ್. ಅಂದ್ರೆ ಸೊ ಬಸವಣ್ಣನವರ ವಚನಗಳನ್ನ ಫಾಲೋ ಮಾಡ್ತಾ ಇದ್ದಾರಲ್ವಾ, ಸೊ ಅವರು ಕೂಡ ಏನ್ ಮಾಡಿದ್ರು, ವಚನಗಳನ್ನು ಕೂಡ ನಾವು ಈ ಒಂದು ಕಾಲದಲ್ಲಿ ನೋಡ್ಬೋದು. ಶರಣರು ಕೂಡ ನಾವು ಇವರ ಕಾಲದಲ್ಲಿ ನೋಡ್ಬೋದು ಅನ್ನೋದನ್ನ ಇಲ್ಲಿ ಕೂಡ ತಿಳಿಸ್ತಾ ಇದ್ದಾರೆ. ಓಕೆ, ಸೊ ಇದಾದ ನಂತರ ಏನಪ್ಪಾ ಅಂತಂದ್ರೆ ಲಕ್ಕಣ್ಣ ದಂಡೇಶಸ್. ಸೊ ನೋಡಿ ಯಾವ್ದಪ್ಪ ಅಂದ್ರೆ ಶಿವತತ್ವ ಚಿಂತಾಮಣಿ ಬುಕ್ಸ್ ಇನ್ ಕನ್ನಡ ಆನ್ ಹ್ಯೂಮನ್ ಮೆಡಿಕಲ್ ಸೈನ್ಸ್. ಯಾವ್ದು ರಿಲೇಟೆಡ್ ಅಂತಂದ್ರೆ ಲಕ್ಕಣ್ಣ ದಂಡೇಶ ಶಿವತತ್ವ ಮಣಿ ಬುಕ್ಸ್ ಆನ್ ಕನ್ನಡ ಆನ್ ಯಾವ್ದ್ರ ಬಗ್ಗೆ, ಹ್ಯೂಮನ್ ಮೆಡಿಕಲ್ ಸೈನ್ಸ್, ವೆಟರ್ನರಿ, ಪಶು ವೈದ್ಯ, ಪಶು ವಿಜ್ಞಾನ, ಪೊಯಿಟಿಕ್ಸ್ ಅಂಡ್ ಆಸ್ಟ್ರಾಲಜಿ, ಜ್ಯೋತಿಷ್ಯ ಶಾಸ್ತ್ರ, ಕುಕ್ಕರಿ ವರ್ ಆಲ್ಸೋ ಪಬ್ಲಿಷ್ಡ್. ಇವೆಲ್ಲದ್ರ ಬಗ್ಗೆ ಏನ್ ಮಾಡ್ತಾರೆ, ಬುಕ್ಸ್ ಅನ್ನ ಪಬ್ಲಿಷ್ ಮಾಡ್ತಾ ಹೋಗ್ತಾರೆ ಅಂತ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರ್ಲಿ. ಆಮೇಲೆ ಪುರಂದರದಾಸರು, ಕನಕದಾಸರು, ಶ್ರೀಪಾದರಾಯ ಮತ್ತೆ ವ್ಯಾಸರಾಯ ಇವರು ಏನಾಗಿದ್ರು, ದಾಸ ಸಾಹಿತ್ಯವನ್ನ ಎನ್ರಿಚ್ ಮಾಡಿದ್ರು, ಶ್ರೀಮಂತಗೊಳಿಸಿದ್ರು. ಇವರೆಲ್ಲರೂ ಕೂಡ ಆ ಟೈಮಲ್ಲಿ ಇದ್ರು ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಯಾರು, ಪುರಂದರದಾಸರು, ಕನಕದಾಸರು, ಶ್ರೀಪಾದರಾಯರು ಮತ್ತೆ ವ್ಯಾಸರಾಯರು. ಅಮಾಂಗ್ ದೀಸ್ ಕನಕದಾಸ ಮೋಹನ ತರಂಗಿಣಿ, ನಳಚರಿತೆ, ಹರಿಭಕ್ತ ಸಾರ ಮತ್ತೆ ರಾಮದಾನ ಚರಿತೆ ಆರ್ ವೆರಿ ಇಂಪಾರ್ಟೆಂಟ್ ಅಂತ ಇಲ್ಲಿ ಹೇಳಿದ್ದಾರೆ. ಅಷ್ಟು ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ದೆನ್ ವಿದ್ಯಾರಣ್ಯ ರೋಟ್ ಶಂಕರ ವಿಜಯ ಏನು ಸರ್ವದರ್ಶನ ಸಮಗ್ರ ಇನ್ ಸಂಸ್ಕೃತದಲ್ಲಿ ಬರೀತಾರೆ ವಿದ್ಯಾರಣ್ಯ ಅವರು. ಇಸ್ ಬ್ರದರ್ ಸಯನಾಚಾರ್ಯ ರೋಟ್ ಕಮೆಂಟರೀಸ್ ಆನ್ ದ ವೇದ ಸ್ಕಾಲರ್ಡ್ ವೇದಾರ್ಥ ಪ್ರಕಾಶ ಇವರು ಕೂಡ ಬರೀತಾರೆ. ಓಕೆ, ಆಯುರ್ವೇದ ಸುಧಾನಿಧಿ ಮತ್ತೆ ಸೊ ಈ ಒಂದು ಕೃತಿಗಳು ಇಲ್ಲೇ ನೀವು ನೋಡ್ತಾ ಇದ್ದೀರಲ್ವಾ, ಸೊ ಇವನು ಕೂಡ ಬರಿತಾ ಹೋಗ್ತಾರೆ ಅನ್ನೋದನ್ನ ಇಲ್ಲಿ ನಾವು ಹೇಳ್ಬೋದು. ಓಕೆ, ಕಂಪಣ್ಣಾಸ್ ವೈಫ್ ಗಂಗಾದೇವಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸೊ ರೋಟ್ ಎ ಬುಕ್ ಕಾರ್ಡ್ ಮಧುರಾ ವಿಜಯಂ. ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡ್ಕೊಂಡು, ಅದನ್ನ ಬರೆದ್ಬಿಟ್ಟು ಆ ಕಂಪಣ್ಣನ ವಿಜಯದ ಬಗ್ಗೆ ಆ ಒಂದು ಬುಕ್ಸ್ ಅಲ್ಲಿ ತಿಳಿಸ್ತಾ ಹೋಗ್ತಾರೆ. ಇದನ್ನು ಕೂಡ ನಾನು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಪ್ಪ ಸ್ಟೂಡೆಂಟ್ಸ್ ಅಂತಂದ್ರೆ ಇವೆಲ್ಲದೂ ಕೂಡ ಏನು ನೀವು ಸಪ್ರೇಟ್ ಒಂದು ಲೀಸ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಓಕೆ, ಯಾರು ಯಾವ ಬುಕ್ಸ್ ಬರೆದು, ಕನ್ನಡದ ಯಾವುದು, ತೆಲುಗಿಂದ ಯಾವುದು, ಯಾರು ಯಾವುದಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರು, ಇದೆಲ್ಲದೂ ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕಾಗುತ್ತೆ. ಸೊ ನಂತರ ದ ಕೋರ್ಟ್ ಪೊಯೆಟ್ ಆಫ್ ದೇವರಾಯ ಟು ಶ್ರೀನಾಥ್ ಹ್ಯಾಡ್ ಅರ್ನಡ್ ದ ಟೈಟಲ್ ಆಫ್ ಕವಿ ಚಕ್ರವರ್ತಿ ಅನ್ನೋ ಒಂದು ಟೈಟಲ್ ನ ಇವರು ಯಾರು, ಶ್ರೀನಾಥ್ ಅವರು ಪಡ್ಕೊಂಡಿದ್ರು. ಓಕೆ, ದೇರ್ ವರ್ 8 ಫೇಮಸ್ ಪೊಯೆಟ್ಸ್ ಕಾಲ್ಡ್ ದ ಅಷ್ಟದಿಗ್ಗಜಸ್ ಅಂತ ಕರಿತೀವಿ. 8 ಕವಿಗಳನ್ನ ಇನ್ ಕೃಷ್ಣದೇವರಾಯ ಕೋರ್ಟ್. ಸೊ ಇದು ಕೂಡ ನಾವು ಆಲ್ರೆಡಿ ಅಷ್ಟದಿಗ್ಗಜಸ್ ಅನ್ನು ಕೃಷ್ಣದೇವರಾಯರ ಅಂಡರಲ್ಲಿ ಸ್ಟಡಿ ಮಾಡಿದೀವಿ. ಓಕೆ, ಸೊ ಅದರಲ್ಲಿ ಯಾರಪ್ಪ ಅಂತಂದ್ರೆ ನೋಡಿ, ಸೊ ಇಲ್ಲಿದೆ. ಸೊ ನೀವು ಇಷ್ಟನ್ನು ಕೂಡ ತೆನ್ನಲಿ ರಾಮಕೃಷ್ಣ, ಅಲ್ಲಸಾನಿ ಪೆದ್ದಣ್ಣ, ಆಮೇಲೆ ಮನುಚರಿತಂ, ತಿಮ್ಮಣ್ಣ ಯಾವುದು ಪಾರಿಜಾತ ಪಹರಣಂ. ಓಕೆ, ಅಲ್ಲಸಾನಿ ಪೆದ್ದಣ್ಣ ಮನುಚರಿತಂ. ಸೊ ಇವರ ಒಂದು ಮನುಚರಿತಂ ಅನ್ನೋದು, ಮತ್ತೆ ತಿಮ್ಮಣ್ಣ ಪಾರಿಜಾತ ಪಹರಣಂ, ಮತ್ತೆ ತೆನ್ನಲಿ ರಾಮ ಇವ್ರದೊಂದು ಕೃತಿ ಏನಿದೆ ಇದೆಲ್ಲ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಕೂಡ ನೀವು ಇಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ತಿಳ್ಕೊಬೇಕಾಗುತ್ತೆ. ಓಕೆ, ಸೊ ನಂತರ ಕೃಷ್ಣದೇವರಾಯ ಕೋರ್ಟ್ ಹ್ಯಾಡ್ ಆಲ್ಸೋ ಇನ್ ತಮಿಳ್ ಪೊಯಟ್ಸ್. ತಮಿಳ್ ಕವಿಗಳು ಕೂಡ ಅವರಿದ್ರು. ಸೊ ಅವ್ರು ಯಾರ್ಯಾರಪ್ಪ ಅನ್ನೋದು ನೋಡಿ ಇಲ್ಲಿ ನಿಮಗೆ ಲೀಸ್ಟ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಇಷ್ಟನ್ನು ಕೂಡ ನೀವು ಏನ್ ಮಾಡಬೇಕು, ಕ್ಲಿಯರ್ ಆಗಿ ನೀವು ತಿಳ್ಕೊಬೇಕಾಗುತ್ತೆ. ಓಕೆ, ಸೊ ಇಷ್ಟು ಕೂಡ ನಿಮಗೆ ಇವರೆಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ತಮಿಳ್ ಕವಿಗಳು ಬರ್ತಾರೆ. ಇದನ್ನ ನೀವು ಕ್ಲಿಯರ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ ಸ್ಟೂಡೆಂಟ್, ನೆನಪಿಲ್ಲಿ. ಓಕೆ, ಸಂಸ್ಕೃತ, ಕನ್ನಡ, ತೆಲುಗು, ತಮಿಳ್ ಎಲ್ಲ ಒಂದು ಕವಿಗಳು ಕೂಡ ಅವರ ಆಸ್ಥಾನದಲ್ಲಿ ಇದ್ರು ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ನಂತರ ಆರ್ಟ್ ಅಂಡ್ ಆರ್ಕಿಟೆಕ್ಚರ್, ಕಲೆ ಬಗ್ಗೆ ನೋಡ್ತಾ ಹೋದ್ರೆ ಸೊ ಇಲ್ಲೂ ಕೂಡ ಅವರು ಎಕ್ಸಲೆಂಟ್ ವರ್ಕ್ ನ ಮಾಡಿದ್ದಾರೆ. ಸೊ ತುಂಬಾ ದೊಡ್ಡ ರೀತಿಯಲ್ಲಿ ವರ್ಕ್ಸ್ ಅನ್ನ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಏನ್ ಮಾಡಿದ್ರಪ್ಪ ಅಂತಂದ್ರೆ ಟೆಂಪಲ್ಸ್, ಪ್ಯಾಲೇಸಸ್, ಫೋರ್ಟ್ಸ್, ಕೋಟೆ, ಟವರ್ಸ್ ಇದನ್ನೆಲ್ಲದನ್ನು ಕೂಡ ಮಹಾಮಂಟಪಸ್ ಇದನ್ನೆಲ್ಲ ಕೂಡ ಏನ್ ಮಾಡ್ತಾರೆ ಅವರ ಒಂದು ಕಾಲದಲ್ಲಿ ಕಟ್ಟಿ, ಮತ್ತೆ ಅಗ್ರಿಕಲ್ಚರ್ಗೆ ಟ್ಯಾಂಕ್ಸ್, ಕೆನಾಲ್ಸ್, ಡ್ಯಾಮ್ಸ್ ಇದೆಲ್ಲದನ್ನು ಕೂಡ ಏನ್ ಮಾಡ್ತಾರೆ ಕಟ್ತಾರೆ ಕಟ್ಟಿದ್ರು ಅನ್ನೋದನ್ನ ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ನೀವು ತಿಳ್ಕೊಳ್ಬೇಕಾಗುತ್ತೆ.
ದ ಯೂನಿಕ್ ಫೀಚರ್ ಆಫ್ ವಿಜಯನಗರ ಆರ್ಟ್ ಏನಪ್ಪಾ ಅಂತಂದ್ರೆ ಕಂಟಿನ್ಯೂ ದ ಆರ್ಕಿಟೆಕ್ಚರ್ ಸ್ಟೈಲ್ ಆಫ್ ಚಾಲುಕ್ಯ, ಚೋಳಸ್ ಅಂಡ್ ಹೊಯ್ಸಳಸ್. ಈ ಮೂರು ರಾಜಮನೆತನಗಳು ಏನು ಆರ್ಕಿಟೆಕ್ಚರ್ ಶೈಲಿನ ಶಿಲ್ಪಕಲೆಗಳಲ್ಲಿ ಫಾಲೋ ಮಾಡಿದ್ವಲ್ವಾ, ಅದನ್ನ ಈ ವಿಜಯನಗರದವರು ಕೂಡ ಫಾಲೋ ಮಾಡ್ತಾರೆ. ಸೊ ಅದರ ಯೂನಿಕ್ ಫೀಚರ್ ಏನಪ್ಪಾ ಅಂತಂದ್ರೆ ಹ್ಯೂಗ್ ಆಡಿಟೋರಿಯಂ ಅಂಡ್ ಮ್ಯಾರೇಜ್ ಹಾಲ್ಸ್, ಟೆಂಪಲ್ಸ್ ಅಂಡ್ ಹ್ಯೂಗ್ ಟವರ್ಸ್, ರಾಯ ಗೋಪುರ, ಲೀಫ್ ಶೇಪ್ಡ್ ಆರ್ಚಸ್ ಅಂಡ್ ಪ್ಲಾಟ್ಫಾರ್ಮ್ಸ್. ಓಕೆ, ಇದೆಲ್ಲದು ಕೂಡ ಅವರ ಒಂದು ದೇವಸ್ಥಾನಗಳಲ್ಲಿ ಆರ್ಕಿಟೆಕ್ಚರ್ ಅಲ್ಲಿ ಎಲ್ಲ ಇದನ್ನ ಕೂಡ ನಾವು ನೋಡ್ಬೋದು. ಓಕೆ, ದೊಡ್ಡ ಆಡಿಟೋರಿಯಂ ಮತ್ತೆ ಮ್ಯಾರೇಜ್ ಹಾಲು ಇದೆಲ್ಲ ಇತ್ತು ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗ್ಬೋದು. ಓಕೆ, ಸೊ ಇದಾದ ನಂತರ ಏನ್ ಮಾಡಿದ್ರು, ಆರ್ನಮೆಂಟೇಶನ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟರು. ನಂತರ ಸೊ ಎಲ್ಲದಕ್ಕೊಂದು ಉತ್ತಮ ಆದ್ಯತೆಯನ್ನ ಅವರು ಕೊಡ್ತಾ ಹೋದ್ರು. ಓಕೆ, ಯಾವ್ದು ರಫ್ ಗ್ರಾನೈಟ್ ಅನ್ನ ಅವರು ಬಳಸ್ತಾ ಹೋದ್ರು ಅವುಗಳನ್ನ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ. ಓಕೆ, ಅದಂತರ ಗೋಪುರಗಳನ್ನ ಕಟ್ತಾ ಹೋದ್ರು. ಕಿಂಗ್ಸ್ ಆಫ್ ವಿಜಯನಗರ ನೋಡಿ, ವೆರಿ ಇಂಪಾರ್ಟೆಂಟ್. ಈ ಗೋಪುರವನ್ನ ಫಸ್ಟ್ ಯಾರು ಬಿಲ್ಟ್ ಮಾಡಿದಪ್ಪ ಅಂತಂದ್ರೆ ವಿಜಯನಗರ ಎಂಪೈರ್. ಗೋಪುರ ಅಂತಂದ್ರೆ ಏನ್ ಹೇಳಿ, ದೇವಸ್ಥಾನದ ಮುಂದೆ ಹಿಂಗೆ ದೊಡ್ಡದಾಗಿ ಇರುತ್ತಲ್ವಾ, ನೀವು ಆ ದೇವಸ್ಥಾನಕ್ಕೆ ಹೋದ್ರೆ ಗೊತ್ತಾಗುತ್ತೆ, ಈಗ ದೊಡ್ಡದಾಗಿ ಇರುತ್ತೆ ದೇವಸ್ಥಾನದ ಎಂಟ್ರೆನ್ಸ್ ಹೋಗ್ಬೇಕಾದ್ರೆ. ಅದನ್ನ ನಾವು ಏನಂತೀವಿ, ಗೋಪುರ ಅಂತ ಕರಿತೀವಿ. ಆ ಗೋಪುರಗಳು ಇದ್ದು ಅನ್ನೋದನ್ನ ಕೂಡ ಇಲ್ಲಿ ತಿಳಿಸಿದ್ದಾರೆ. ಓಕೆ, ಸೊ ದೆನ್ ಇಂಪಾರ್ಟೆಂಟ್ ಟೆಂಪಲ್ಸ್ ಯಾವ್ದು ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ. ಹಂಪಿ, ಶೃಂಗೇರಿ, ತಿರುಪತಿ, ಲೇಪಾಕ್ಷಿ, ಕಾರ್ಕಳ, ಮೂಡಬಿದ್ರಿ, ಭಟ್ಕಳ್, ಮತ್ತೆ ಚಿದಂಬರಂ, ಕಂಚಿ, ಕಾಳಹಸ್ತಿ, ನಂದಿ, ಶ್ರೀಶೈಲ, ಕೋಲಾರ್ ಇವೆಲ್ಲದೂ ಕೂಡ ಅವರ ಏನಾಗಿದ್ದು ಅವರು ನಿರ್ಮಾಣ ಮಾಡಿದಂಥ ಟೆಂಪಲ್ಗಳು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದಂಥವು. ವಿದ್ಯಾಶಂಕರ ಟೆಂಪಲ್ ಶೃಂಗೇರಿ ವೆರಿ ಇಂಪಾರ್ಟೆಂಟ್, ಇದು ನಮಗೆ ಕ್ಲಿಯರ್ ಆಗಿರಲಿ. ಓಕೆ, ಅದಂತ ವೆರಿ ಏನ್ಶಿಯಂಟ್ ಯಾವ್ದಪ್ಪ ಅಂತಂದ್ರೆ ವಿಜಯನಗರ ಟೆಂಪಲ್, ಸಾರಿ ವಿಜಯನಗರದ ವಿರೂಪಾಕ್ಷ ಟೆಂಪಲ್ ಏನಿದೆ ಅದು ಏನ್ಶಿಯಂಟ್ ಟೆಂಪಲ್, ಅಂದ್ರೆ ತುಂಬಾ ಪ್ರಾಚೀನವಾಗಿರ್ತಕ್ಕಂಥ ಟೆಂಪಲ್ ಅನ್ನೋದು ಕೂಡ ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಓಕೆ, ಅದು ನಿಮಗೆ ಕ್ಲಿಯರ್ ಆಗಿರಲಿ ಸ್ಟೂಡೆಂಟ್ಸ್. ಸೊ ಇದು ಶೃಂಗೇರಿಯ ಒಂದು ಟೆಂಪಲ್ ನ ಒಂದು ಪಿಕ್ಚರ್. ಸೊ ನೀವು ಐ ಹೋಪ್ ಮೋಸ್ಟ್ ಆಫ್ ಯು ಹೋಗಿದ್ದೀರಾ ಅಂತ ಅನ್ಕೊಳ್ತೀನಿ, ನೋಡಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಇದು ಕೂಡ ಯಾವುದ್ರ ಬಗ್ಗೆ, ಅವರ ದೇವಸ್ಥಾನಗಳ ಬಗ್ಗೆ. ಆದ್ರೆ ನಂತರ ವಿಜಯ ವಿಠಲ ಟೆಂಪಲ್ ಆಫ್ ಹಂಪಿ ಇಸ್ ನೋನ್ ಫಾರ್ ಇಟ್ಸ್ ಮ್ಯಾಗ್ನಿಫಿಷೆಂಟ್ ಆರ್ಕಿಟೆಕ್ಚರಲ್ ಬ್ಯೂಟಿ. ನಂತರ ಸಪ್ತಸ್ವರ ಮ್ಯೂಸಿಷಿಯಲ್ ಪಿಲ್ಲರ್ಸ್, ಹ್ಯೂ ಕಲ್ಯಾಣ ಮಂಟಪ ಸಿದ್ದು. ನಂತರ ಸ್ಟೋನ್ ಚಾರಿಯಟ್ ಹ್ಯಾವ್ ಎನ್ಹಾನ್ಸ್ಡ್ ದ ಬ್ಯೂಟಿ ಆಫ್ ದಿಸ್ ಟೆಂಪಲ್. ಸ್ಟೋನ್ ಚಾರಿಯಟ್ ಅಂತಂದ್ರೆ ಕಲ್ಲಿನಲ್ಲಿ ಒಂದು ಕೆತ್ತನೆಗಳು, ಶಿಲ್ಪಕಲೆಗಳನ್ನ ಕೆತ್ತಾ ಇದ್ರು ಅನ್ನೋದನ್ನ ಕೂಡ ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಓಕೆ, ದ ದಸರಾ ಫೆಸ್ಟಿವಲ್ ವಾಸ್ ಸೆಲೆಬ್ರೇಟೆಡ್ ಆನ್ ದ ಮಹಾನವಮಿ ದಿಬ್ಬ ಕನ್ಸ್ಟ್ರಕ್ಷನ್ ಬೈ ಕೃಷ್ಣದೇವರಾಯ. ಇದು ಆಲ್ರೆಡಿ ನಾವು ನೋಡಿದೀವಿ, ಇಮೇಜ್ ಕೂಡ ನಾನು ತೋರಿಸಿದ್ದೀನಿ. ಮಹಾನವಮಿ ದಿಬ್ಬ ಎಲ್ಲಿತ್ತು ಅನ್ನೋದು, ಯಾವ ರೀತಿ ಇತ್ತು ಅನ್ನೋದು. ಓಕೆ, ಸೊ ಇವರ ಒಂದು ಆಸ್ಥಾನಕ್ಕೆ ಪರ್ಷಿಯನ್ ದೊರೆ ಅಂಬಾಸಿಡರ್ ರಾಯಬರಿ ಅಬ್ದುಲ್ ರಜಾಕ್ ಅವ್ನು ಏನ್ ಮಾಡ್ತಾನಪ್ಪ ಅಂತಂದ್ರೆ recorded that during this festival kings from distant places and provinces leaders used to assemble as for the orders of emperors. ಸೊ ಬೇರೆ ಬೇರೆ ರಾಜ್ಯದ ಒಂದು ಏನು ಇವನು ಪರ್ಷಿಯನ್ ಅಂಬಾಸಿಡರ್ ಅಬ್ದುಲ್ ರಜಾಕ್ ಇವನ ಒಂದು ರೆಕಾರ್ಡ್ಸ್ ಪ್ರಕಾರ ಏನಪ್ಪಾ ಅಂತಂದ್ರೆ ಈ ಒಂದು ಟೈಮಲ್ಲಿ, ಯಾವ ಟೈಮಲ್ಲಿ, ಫೆಸ್ಟಿವಲ್ ಟೈಮಲ್ಲಿ ಬೇರೆ ಬೇರೆ ರಾಜ್ಯರೆಲ್ಲ ಇಲ್ಲಿಗೆ ಬರೋರು ಅನ್ನೋದು ಕೂಡ ಇಲ್ಲಿ ನಾವು ತಿಳ್ಕೊಬಹುದು. ಓಕೆ, ಕಮಲಾ ಮಹಲ್, ಎಲಿಫೆಂಟ್ ಸ್ಟೇಬಲ್, ಕ್ವೀನ್ಸ್ ಬಾತ್ ವರ್ ದ ವಂಡರ್ಫುಲ್ ಎಕ್ಸಾಂಪಲ್ಸ್ ಆಫ್ ಇಂಡೋ ಮುಸ್ಲಿಂ ಆರ್ಕಿಟೆಕ್ಚರಲ್ ಸ್ಟೈಲ್. ಓಕೆ, ಇಂಡೋ ಮುಸ್ಲಿಂ ಆರ್ಕಿಟೆಕ್ಚರ್ ಸ್ಟೈಲ್ ಯಾವ್ದಾವ್ದಕ್ಕಪ್ಪ ಅಂತಂದ್ರೆ ಉದಾಹರಣೆ ಗೊತ್ತಿರ್ಬೇಕು ಇಷ್ಟು: ಕಮಲಾ ಮಹಲ್, ಎಲಿಫೆಂಟ್ ಸ್ಟೇಬಲ್ ಮತ್ತೆ ಕ್ವೀನ್ಸ್ ಬಾತ್. ಟೆಂಪಲ್ಸ್, ಹಿಂದೂ ಟೆಂಪಲ್ಸ್ ಯಾವ್ದಾದಪ್ಪ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಶೃಂಗೇರಿ, ಇನ್ನು ಏನು ಹಲವಾರುಗಳನ್ನು ನಾನು ಹೇಳಿದ್ನಲ್ವ, ಅದು ನಿಮಗೆ ಕ್ಲಿಯರ್ ಆಗಿರಬೇಕು. ಅದಾದ ನಂತರ ಲಕ್ಷ್ಮೀ ನರಸಿಂಹ, ಮತ್ತೆ ಕಡಲೆಕಾಳು ಗಣೇಶ, ಸಾಸುವೆಕಾಳು ಗಣೇಶ, ಉದ್ದಣ್ಣ, ವೀರಭದ್ರ, ಇವೆಲ್ಲ ಐಟಮ್ಸ್ ಕೂಡ ಅಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅನ್ನೋದನ್ನ ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಓಕೆ, ಸೊ ಇದಾದ ನಂತರ ಮ್ಯೂಸಿಕ್ ಅಂಡ್ ಡ್ಯಾನ್ಸ್ ಬಗ್ಗೆ ನಾವು ನೋಡ್ತಾ ಹೋದ್ರೆ, ವಿಜಯನಗರ ಕಿಂಗ್ಸ್ ಪ್ಯಾಟ್ರನೈಸ್ಡ್ ಫೈನ್ ಆರ್ಟ್ಸ್ ಲೈಕ್ ಮ್ಯೂಸಿಕ್, ಡ್ಯಾನ್ಸ್, ಸಾಹಿತ್ಯ ಇದಕ್ಕೆಲ್ಲ ಹೆಚ್ಚಿನ ಒಂದು ಆದ್ಯತೆಯನ್ನು, ಪ್ರೋತ್ಸಾಹವನ್ನು, ನಾಟಕ, ಯಕ್ಷಗಾನಕ್ಕೆ, ಡ್ಯಾನ್ಸ್ಗೆ, ನೃತ್ಯಕ್ಕೆ, ಸಂಗೀತಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟರು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮತ್ತೆ ನೋಡಿ, ಗ್ರೇಟ್ ರೆಸ್ಪೆಕ್ಟ್, ಈ ಆರ್ಟಿಸ್ಟ್ ಗಳಿಗೆಲ್ಲ ಏನಿತ್ತು, ಗ್ರೇಟ್ ರೆಸ್ಪೆಕ್ಟ್ ಅನ್ನೋದು ಅವರ ಕಾಲದಲ್ಲಿ ಇತ್ತು. ಓಕೆ, ಪುರಂದರದಾಸರು, ಕನಕದಾಸರು ಇಂದ ಕರ್ನಾಟಿಕ್ ಮ್ಯೂಸಿಕ್ ಥ್ರೂ ಕೀರ್ತನಸ್. ಪುರಂದರದಾಸರು, ಕನಕದಾಸರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರ ಕೀರ್ತನೆಗಳ ಮುಖಾಂತರ ಈ ಒಂದು ಏನು ಅವರೊಂದು ಸಾಹಿತ್ಯಕ್ಕೆ ಹೆಚ್ಚಿನ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಬಹುದು. ಓಕೆ, ಸೊ ಇದಿಷ್ಟು ಕೂಡ ಯಾರ ಬಗ್ಗೆ, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಆಗಿತ್ತು ಸ್ಟೂಡೆಂಟ್ಸ್. ಓಕೆ, ಸೊ ನೆಕ್ಸ್ಟ್ ನಾವು ಯಾವ್ದ್ರ ಬಗ್ಗೆ ತಿಳ್ಕೊಬೇಕಪ್ಪ ಅಂತಂದ್ರೆ ಬಹಮನಿ ಕಿಂಗ್ಡಮ್ ಬಗ್ಗೆ ತಿಳ್ಕೊಬೇಕಾಗ್ತದೆ. ಬಹಮನಿ ಕಿಂಗ್ಡಮ್ ಬಗ್ಗೆ, ಅಲ್ಲಿಗೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಏನು ತಿಳ್ಕೊಂಡಿದ್ದಾಯ್ತು. ಸೊ ನೆಕ್ಸ್ಟ್ ನಾವು ಬಹಮನಿ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಳೋಣ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ.
ಸೊ ಇದ್ರ ಬಗ್ಗೆ ತಿಳ್ಕೊಂಡ್ರೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ನಿಮಗೆ ಇದು ಕ್ಲಿಯರ್ ಆಗಿರ್ಲಿ. ದ ಇಂಪಾರ್ಟೆಂಟ್ ಹಿಸ್ಟಾರಿಕಲ್ ಚೇಂಜ್ ಸೀನ್ ಇನ್ ದ 14th century ವಾಸ್ ದ ರೈಸ್ ಆಫ್ ದ ಬಹಮನಿ ಕಿಂಗ್ಡಮ್. ಏನಾಗುತ್ತಪ್ಪ ಅಂದ್ರೆ 14th centuryಯಲ್ಲಿ ಬಹಮನಿ ಕಿಂಗ್ಡಮ್ ಏನಾಗುತ್ತೆ, ರೈಸ್ ಆಗುತ್ತೆ, ಉದಯ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಇನ್ ದ ಇಯರ್ 1347 ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಎಸ್ಟಾಬ್ಲಿಷ್ಡ್ ದಿಸ್ ಡೈನಸ್ಟಿ. ಇವನೇ ಯಾರಪ್ಪ ಅಂತಂದ್ರೆ ನೋಡಿ 1347ರಲ್ಲಿ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಏನ್ ಮಾಡ್ತಾನೆ, ಬಹಮನಿ ಸಾಮ್ರಾಜ್ಯಕ್ಕೆ ಸ್ಥಾಪನೆಯನ್ನ ಮಾಡ್ತಾನೆ. ದ ಬಹಮನಿ ಅಂಡ್ ಶಾಹಿ ಡೈನಾಸ್ಟಿ ರೂಲ್ಡ್ ಫ್ರಮ್ 1347 to 1686. ಸೊ ಇದು ಎಷ್ಟು ಅನ್ನೋದು ನೀವೇ ಕ್ಯಾಲ್ಕುಲೇಟ್ ಮಾಡಿ. 1347ರಿಂದ 1686ರವರೆಗೆ ಏನ್ ಮಾಡ್ತಾರೆ, ಆಡಳಿತವನ್ನ ಯಾರು ಮಾಡ್ತಾರೆ, ಬಹಮನಿ ಕಿಂಗ್ಡಮ್ ಮತ್ತೆ ಶಾಹಿ ಡೈನಾಸ್ಟಿ ಅವರು ಮಾಡ್ತಾ ಹೋಗ್ತಾರೆ ಅನ್ನೋದನ್ನ ಕೂಡ ಇಲ್ಲಿ ಹೇಳಿದ್ದಾರೆ. ಓಕೆ, ಅಮಂಗ್ ದ ರೂಲರ್ಸ್ ಯಾರು ವೆರಿ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ, ಫೇಮಸ್ ಅಂತಂದ್ರೆ ಮೊಹಮ್ಮದ್ ಶಾ 1, ಮೊಹಮ್ಮದ್ ಶಾ 2, ಫಿರೋಜ್ ಶಾ, ಉಸುಫ್ ಆದಿಲ್ ಖಾನ್, ಇಬ್ರಾಹಿಂ ಆದಿಲ್ ಶಾ 1 ಅಂಡ್ ಇಬ್ರಾಹಿಂ ಆದಿಲ್ ಶಾ 2 ವೆರಿ ಫೇಮಸ್ ಆಗಿರ್ತಕ್ಕಂಥವ್ರು. ಓಕೆ, ದೆನ್ ಮೊಹಮ್ಮದ್ ಶಾ ಸನ್ ಆಫ್ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಕನ್ಸ್ಟ್ರಕ್ಟೆಡ್ ದ ಫೇಮಸ್ ವಾಸ್ಟ್ ಜಾಮಿಯಾ ಮಸೀದ್ ಇನ್ ಗುಲ್ಬರ್ಗ್ ಇನ್ ದ ಇಯರ್ 1367. ಸೊ ಹೂ ವಾಸ್ ಬಿಲ್ಟ್ ದ ಏನು ಮೊಹಮ್ಮದ್ ಶಾ, ಇವನ್ ನೆನಪಿರ್ಬೇಕು, ಯಾರು ಬಿಲ್ಟ್ ಮಾಡಿದ ಅಂತ ಕೇಳ್ತಾರೆ. ಓಕೆ, ಯಾರು ಜಾಮಿಯಾ ಮಸೀದ್ ಅನ್ನ ಗುಲ್ಬರ್ಗದಲ್ಲಿ ಬಿಲ್ಟ್ ಮಾಡಿದ ಅಂತ ಕೇಳ್ತಾರೆ, ಕ್ಲಿಯರ್ ಆಗಿ ಗೊತ್ತಿರಲಿ ಸ್ಟೂಡೆಂಟ್ಸ್. ನಂತರ ಫಿರೋಜ್ ಶಾ ಬಗ್ಗೆನೂ ಇದೆ. ಓಕೆ, ಇದು ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಹೂ ಕೇಮ್ ಆಫ್ಟರ್ ಹಿಮ್ ಬಿಲ್ಟ್ ದ ನ್ಯೂ ಕ್ಯಾಪಿಟಲ್ ಕಾರ್ಡ್. ನಂತರ ಏನಾಗ್ತಾನಪ್ಪ ಅಂದ್ರೆ ಇವನ ನಂತರ ಬಂದಂತ ಫಿರೋಜ್ ಶಾ ಏನ್ ಮಾಡ್ತಾನೆ, ಹೊಸ ಕ್ಯಾಪಿಟಲ್ ರಾಜಧಾನಿಯನ್ನ ಕಟ್ತಾನೆ ಫಿರೋಜಾಬಾದ್ ದಲ್ಲಿ. ಓಕೆ, ಸೊ ಇದಿಷ್ಟು ಕೂಡ ಇವರ ಬಗ್ಗೆ, ಇವರ ಆಸ್ಥಾನದಲ್ಲಿ ಕೂಡ ಸ್ಕಾಲರ್ಸ್ ಗಳು ಇದ್ರು ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇದಾದ ನಂತರ ಏನಾಗುತ್ತಪ್ಪ ಅಂತಂದ್ರೆ 1347 to 1426 ಕಲಬುರ್ಗಿ ವಾಸ್ ದ ಕ್ಯಾಪಿಟಲ್ ಆಫ್ ಬಹಮನಿ ಕಿಂಗ್ಡಮ್. ಕಲಬುರ್ಗಿ ಇವತ್ತಿನ ಕಲಬುರ್ಗಿ ಏನಿದೆಯಲ್ವಾ ಅದು, ಸೊ ಇವರ ಏನಾಗಿರುತ್ತೆ, ರಾಜಧಾನಿ ಆಗಿರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಸೊ ಓಕೆ, ದ ಮೊಹಮ್ಮದ್ ಗವನ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಮೊಹಮ್ಮದ್ ಗವನನ ಪೀರಿಯಡ್ ಅಲ್ಲಿ ಅದು ರಾಜಧಾನಿ ಆಗಿರುತ್ತೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಅದಾದ ನಂತರ ಸೊ ಏನಪ್ಪ ಅಂತಂದ್ರೆ ಏನಾಗಿದಪ್ಪ ಅಂತಂದ್ರೆ ಈ ಮೊಹಮ್ಮದ್ ಗವಾನ ಏನಿದ್ದಾನಲ್ವಾ, ಇವನು ಅರೇಬಿಕ್ ಮತ್ತೆ ಪರ್ಸಿ ಲ್ಯಾಂಗ್ವೇಜಸ್ ಗಳನ್ನ ತುಂಬಾ ಚೆನ್ನಾಗಿ ಕಲ್ತಿದ್ದ. ಸೊ ಅದಾದ ನಂತರ ಈ ಸರ್ವ್ಡ್ ಆಸ್ ದ ಪ್ರೈಮ್ ಮಿನಿಸ್ಟರ್ ಡ್ಯೂರಿಂಗ್ ದ ಬಹಮನಿ ಕಿಂಗ್ಡಮ್. ಸೊ ಬಹಮನಿ ಕಿಂಗ್ಡಮ್ ಅಲ್ಲಿ ಇವನು ಏನ್ ಮಾಡಿದ್ದಪ್ಪ ಅಂತಂದ್ರೆ ಪ್ರಧಾನಮಂತ್ರಿಯಾಗಿ ಕೆಲಸವನ್ನ ಕೂಡ ಮಾಡಿದ್ದ ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಬೇಕಾಗ್ತದೆ. ಹುಮಾಯನ್, ನಿಜಾಮ್ ಶಾ ಅಂಡ್ ಮೊಹಮ್ಮದ್ ಶಾ 3 ಓಕೆ ಬಹಮನಿ ಕಿಂಗ್ಸ್. ಸೊ ಇವರ ಕಾಲದಲ್ಲಿ ಅವನು ಏನ್ ಮಾಡಿದ, ಪ್ರೈಮ್ ಮಿನಿಸ್ಟರ್ ಆಗಿ ವರ್ಕ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾವು ಕೇಳ್ಬೋದು, ನೋಡ್ಬೋದು. ಓಕೆ, ಹಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಎನ್ಹಾನ್ಸಿಂಗ್ ದ ಗ್ಲೋರಿ ಆಫ್ ಬಹಮನಿ ಕಿಂಗ್ಡಮ್. ಸೊ ಅಂದ್ರೆ ಎಲ್ಲಾ ರೀತಿಯ ಒಂದು ಉತ್ತಮ ಆಡಳಿತವನ್ನ ಕೊಟ್ಟು ಆ ಬಹಮನಿ ಕಿಂಗ್ಡಮ್ನ ಒಂದು ಕೀರ್ತಿಯನ್ನ ಇನ್ನು ಏನ್ ಮಾಡ್ದ, ಜಾಸ್ತಿ ಮಾಡ್ದ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಸ್ಟೂಡೆಂಟ್. ಸೊ ಓಕೆ, ಸೊ ಇಲ್ಲಿ ನೋಡಿ ನಿಮಗೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಏನು ಇಲ್ಲ. ಓಕೆ, ಥಿಯರಿಟಿಕಲ್ ಪಾರ್ಟ್ ಅಲ್ವಾ. ಸೊ ಯಾವ್ದಾದ್ರು ನೋಡಿ ಟೆಂಪಲ್ಸ್ ಇದ್ರೆ ಡಯಾಗ್ರಾಮ್ಸ್ ಇದ್ರೆ ತೋರಿಸ್ತೀನಿ, ಇನ್ನೆಲ್ಲ ಥಿಯರಿ ಪಾರ್ಟ್ ಇರೋದ್ರಿಂದ ಅದು ನೀವು ಏನ್ ಮಾಡ್ಬೇಕು, ನೆನ್ಪಿಟ್ಕೊಂಡು ಹೋಗ್ಬೇಕು. ಓಕೆ, ಗವನ್ ಕಾಂಕರ್ಡ್ ದ ಕೊಂಕಣ್, ಗೋವಾ ಅಂಡ್ ಬೆಳಗಾವಿ. ಇವನ್ ಏನ್ ಮಾಡ್ತಾನೆ, ಕಾಂಕರ್ಡ್ ಅಂತಂದ್ರೆ ವಶಪಡಿಸ್ಕೊಳ್ತಾನೆ ಕೊಂಕಣ, ಗೋವಾ ಮತ್ತೆ ಬೆಳಗಾವಿಯನ್ನ. ಲೇಟರ್ ಹಿ ಇನ್ವೇಡೆಡ್ ಒರಿಸ್ಸಾ ಅಂಡ್ ಕಾಂಕರ್ಡ್ ಕೊಂಡವೀಡು. ಇನ್ ದ ಇಯರ್ 1481 ಹಿ ಇನ್ವೇಡೆಡ್ ಕಂಚಿ ಅಂಡ್ ಪ್ಲಂಡರ್ಡ್ ಇಟ್ಸ್ ಹ್ಯೂಗ್ ವೆಲ್ತ್. ನಂತರ ಏನ್ ಮಾಡ್ತಾನೆ, ಒರಿಸ್ಸಾನ ದಾಳಿ ಮಾಡಿ ಅಲ್ಲಿ ಕೊಂಡವೀಡನ್ನ ವಶಪಡಿಸ್ಕೊಂಡ್ರೆ 1481 ನಲ್ಲಿ ಕಂಚಿಯ ಮೇಲೆ ದಾಳಿ ಮಾಡಿ ಅಲ್ಲಿನ ಅಪಾರ ಸಂಪತ್ತನ್ನು ಏನ್ ಮಾಡ್ತಾನೆ, ದೋಚ್ತಾನೆ, ಲೂಟಿ ಮಾಡ್ತಾನೆ ಇವನು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಯಾವ ವರ್ಷ ಯಾವ್ದ್ರ ಮೇಲೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಸೊ ಇವನೇ ಮೊಹಮ್ಮದ್ ಗವಾನ್, ಇವನು ಏನಿದಾನಲ್ವಾ, ಇವನು ಆಲ್ ರೌಂಡ್ ಡೆವಲಪ್ಮೆಂಟ್ಗೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ಹೆಲ್ಪ್ ಮಾಡ್ತಾನೆ. ಬಹಮನಿ ಕಿಂಗ್ಡಮ್ನ ಆಲ್ ರೌಂಡ್ ಡೆವಲಪ್ಮೆಂಟ್ಗೆ ಏನ್ ಮಾಡ್ತಾನೆ, ಹೆಲ್ಪ್ ಮಾಡ್ತಾನೆ. ಎಲ್ಲಾ ರೀತಿನೂ ಕೂಡ ಹೆಲ್ಪ್ ಮಾಡ್ಬಿಟ್ಟು ತನ್ನ ಸಾಮ್ರಾಜ್ಯವನ್ನ ಒಂದು ಉನ್ನತ ಸ್ಥಾನಕ್ಕೆ ಏನೋ ಕರ್ಕೊಂಡು ಹೋಗ್ತಾನೆ ಅನ್ನೋದನ್ನ ಕೂಡ ಇಲ್ಲಿ ತಿಳಿಸಿದ್ದಾರೆ. ಓಕೆ, ಆಫ್ಟರ್ ಹಿಮ್ ದ ಕಿಂಗ್ಡಮ್ ಬಿಕಮ್ ವೆರಿ ವೀಕ್ ಅಂಡ್ ಡಿಸ್ಇಂಟಿಗ್ರೇಟೆಡ್ ಇಂಟು 5 ಪಾರ್ಟ್ಸ್. ಇವನಾದ ನಂತರ ಏನಾಗುತ್ತೆ, ಕಿಂಗ್ಡಮ್ ವೆರಿ ವೀಕ್ ರೂಲರ್ಸ್ ಬಂದಿದ್ರಿಂದ 5 ಪಾರ್ಟ್ಸ್ ಆಗುತ್ತೆ. ಕಿಂಗ್ಡಮ್ 5 ಪಾರ್ಟ್ಸ್ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ನೋಡ್ಬೋದು ನೀವು ಮೊಹಮ್ಮದ್ ಗವನ್ನ. ಸೊ ಇಲ್ಲಿಗೆ ಅವನ ಬಗ್ಗೆ ಮುಗೀತು. ಓಕೆ, ಸೊ ಇಲ್ಲಿ ನೋಡಿ ಇಬ್ರಾಹಿಂ ಆದಿಲ್ ಶಾ 2 ಇವನ್ ಬರ್ತಾನೆ. ನೆಕ್ಸ್ಟ್ the famous king of Adil Shahi Ibrahim II ascended the throne in his 9th year.
9 ವರ್ಷ ಇರ್ಬೇಕಾದ್ರೆ ಇವನು ಆದಿಲ್ ಶಾ ಇಬ್ರಾಹಿಂ ಟು ಏನ್ ಮಾಡ್ತಾನೆ ಆ ಒಂದು ಕಿರೀಟವನ್ನ ತಗೊಳ್ತಾನೆ. ಏನು ರಾಜರ ಒಂದು ಆ ಒಂದು ಆಡಳಿತವನ್ನ ತಗೊಳ್ತಾನೆ 9 ಇಯರ್ಸ್ ಇರ್ಬೇಕಾದ್ರೆ. 47 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡ್ತಾನೆ. ಸೊ ನಂತರ ಪೊಲಿಟಿಕಲಿ ಹಿ ಟೂಕ್ ವಿಜಯಪುರ ಟು ದ ಪಿನೇಕಲ್ ಆಫ್ ಗ್ಲೋರಿ ವಿತ್ ಇಸ್ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್. ಅದಾದ ನಂತರ ಸೊ ಟ್ರೆಮಂಡಸ್ ಪ್ರೋಗ್ರೆಸ್ ಇಂದ ಆರ್ಟ್, ಲಿಟರೇಚರ್ ಅಂಡ್ ಎಜುಕೇಶನ್. ಇವನು ಕೂಡ ಏನಾಗ್ತಾನೆ, ಈ ಒಂದು ಅವರೊಂದು ಸಾಮ್ರಾಜ್ಯ, ಕಲೆ, ಲಿಟರೇಚರ್, ಸಾಹಿತ್ಯ, ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಒಳ್ಳೆ ಸಾಧನೆ ಮಾಡ್ಲಿಕ್ಕೆ ಕಾರಣ ಆಗ್ತಾನೆ ಅನ್ನೋದು ಕೂಡ ಇಲ್ಲಿ ನಾವು ತಿಳ್ಕೊಬಹುದು. ಇವನೊಂದು ಬುಕ್ ಬರೀತಾನೆ, ಯಾವ್ದಪ್ಪ ಅಂತಂದ್ರೆ ಕಿತಾಬ್ ಈ ನವರಸ ಅನ್ನೋ ಬುಕ್ ಅನ್ನ ಇವನ್ ಬರೀತಾನೆ. ನೆನಪಿರ್ಲಿ, 1 ಮಾರ್ಕ್ ಕ್ವಶನ್ಸ್ ಕ್ಲಿಯರ್ ಇರ್ಲಿ. ಸೊ ಈ ಬುಕ್ ಅಲ್ಲಿ ಏನ್ ಸ್ಪೆಷಾಲಿಟಿ ಅಂತಂದ್ರೆ, ಸೊ ಈ ಬುಕ್ಕು ಏನು ಗಣೇಶ, ಸರಸ್ವತಿ ಮತ್ತೆ ನರಸಿಂಹ ದೇವರಿಗೆ ಪ್ರಾರ್ಥನೆಯ ಮುಖಾಂತರ ಏನಾಗುತ್ತೆ, ಈ ಬುಕ್ಸ್ ಸ್ಟಾರ್ಟ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ನಿಮಗಿದು ಕ್ಲಿಯರ್ ಆಗಿರ್ಲಿ. ಕಿತಾಬ್ ಈ ನವರಸ ಬರ್ದಿದ್ಯಾರು, ಆದಿಲ್ ಶಾಹಿ ಇಬ್ರಾಹಿಂ ಟು. ಸೊ ಏನ್ ಸ್ಪೆಷಾಲಿಟಿ, ಗಣೇಶ, ಸರಸ್ವತಿ, ನರಸಿಂಹ ಪ್ರೇಯರ್ಸ್ ಮುಖಾಂತರ ಸ್ಟಾರ್ಟ್ ಆಗೋದು. ಓಕೆ, ದೇರ್ ವರ್ ಪ್ರೇಯರ್ಸ್ ಟು ಮೊಹಮ್ಮದ್ ದ ಪ್ರೊಫೆಟ್ ಟು. ಸೊ ಮುಸಲ್ಮಾನರಂತ ಒಂದು ಆರಾಧ್ಯ ದೈವ ಏನಿದೆ ಮೊಹಮ್ಮದ್ ಪ್ರೊಫೆಟ್, ಅದಕ್ಕೂ ಕೂಡ ಏನ್ ಮಾಡೋರು, ಪ್ರೇಯರ್ಸ್ ಅನ್ನ ಸಲ್ಲಿಸರು. ಓಕೆ, ಸೊ ಈ ಬುಕ್ ಏನಕ್ಕೋಸ್ಕರ ಒಂದು ಹೆಸರುವಾಸಿ ಯಾವ್ದು ಅಂತಂದ್ರೆ ರಿಲಿಜಿಯನ್ಸ್ ಟಾಲರೆನ್ಸ್. ನೋಡಿ, ಹಿಂದೂ ದೇವರುಗಳು ಗಣೇಶ, ಸರಸ್ವತಿ, ನರಸಿಂಹ ದೇವರ ಒಂದು ಪ್ರಾರ್ಥನೆಯನ್ನು ಇತ್ತು. ಮತ್ತೆ ಮುಸಲ್ಮಾನರ ಒಂದು ಮೊಹಮ್ಮದ್ ದೇವರ ಬಗ್ಗೆನೂ ಅಲ್ಲಿ ಇದ್ದಿದ್ರಿಂದ ಈ ಬುಕ್ ಯಾವುದಕ್ಕೆ ಕಾರಣ ಆಗುತ್ತಪ್ಪ ಅಂತಂದ್ರೆ ರಿಲಿಜಿಯನ್ಸ್, ಧಾರ್ಮಿಕ ಸಾಮರಸ್ಯಕ್ಕೆ ಕಾರಣವಾಗಿತ್ತು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್ ಆಗಿ ಗೊತ್ತಿರ್ಬೇಕು ನಿಮಗೆ. ಓಕೆ, ಸೊ ಇದಾದ ನಂತರ ನೋಡಿ, ಬಹಮನಿ ಮತ್ತೆ ಈ ಶಾಹಿ ಸುಲ್ತಾನರು ಕರ್ನಾಟಕವನ್ನ 200 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ. 200 ವರ್ಷಗಳ ಕಾಲ. ಓಕೆ, ಸೊ ಇಲ್ಲಿವರೆಗೂ ಅವರ ಸಾಮ್ರಾಜ್ಯ ಎಕ್ಸ್ಪೆಂಡ್ ಮಾಡಿರ್ತಾರಪ್ಪ ಅಂತಂದ್ರೆ ತಂಜಾವೂರು, ತಮಿಳ್ನಾಡಲ್ಲಿ ಇರ್ತಕ್ಕಂಥ ತಂಜಾವೂರಿನವರೆಗೂ ಅವರೊಂದು ಸಾಮ್ರಾಜ್ಯವನ್ನ ಎಕ್ಸ್ಪ್ಯಾಂಡ್ ಮಾಡಿರ್ತಾರೆ. ಮತ್ತೆ ಇವರ ಅಡ್ಮಿನಿಸ್ಟ್ರೇಷನ್ ಯಾವ್ದ್ರ ಬೇಸಿಸ್ ಆಗಿತ್ತಪ್ಪ ಅಂತಂದ್ರೆ ಇಸ್ಲಾಮಿಕ್ ರಿಲಿಜನ್ಸ್ ನ ಪ್ರಿನ್ಸಿಪಲ್ ಏನಿದೆ, ಇಸ್ಲಾಂ ಧರ್ಮದ ತತ್ವಗಳು, ಅದನ್ನ ಬೇಸಿಸ್ ಆಗಿ ಇಟ್ಕೊಂಡು ಇವರು ಏನ್ ಮಾಡೋರು, ಆಡಳಿತವನ್ನ ಮಾಡ್ತಾ ಹೋದ್ರು ಅನ್ನೋದು ಕೂಡ ನಾವಿಲ್ಲಿ ನೋಡಬಹುದು. ಕಾಂಟ್ರಿಬ್ಯೂಷನ್ಸ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಈಗ. ಓಕೆ, ಅಡ್ಮಿನಿಸ್ಟ್ರೇಷನ್ಸ್ ಅಲ್ಲಿ ಏನ್ ನೋಡ್ತಾ ಹೋದ್ರೆ ನಾವು ಸೆಂಟ್ರಲ್, ಪ್ರೊವಿನ್ಸಿಯಲ್ ಮತ್ತೆ ವಿಲೇಜ್ ಅಂತ ಮೂರು ರೀತಿ ಅದು ಡಿವೈಡ್ ಆಗಿತ್ತು. ಓಕೆ, ದೇರ್ ಇಸ್ ದ ರೆವೆನ್ಯೂ, ಜುಡಿಷಿಯಲ್ ಅಂಡ್ ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ ಟು. ಸೊ ಇದು ಕೂಡ ರೆವೆನ್ಯೂ, ಆದಾಯ, ನ್ಯಾಯ, ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ ವ್ಯವಸ್ಥೆ ಕೂಡ ಇತ್ತು ಅನ್ನೋದನ್ನ ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ದ ಕ್ಯಾಬಿನೆಟ್ ವಾಸ್ ಕಾಲ್ಡ್ ಮಜಿಸ್ ಇ ಇಲ್ವಿತ್ ಅಂತ ಆ ಒಂದು ಕ್ಯಾಬಿನೆಟ್ ಅನ್ನ ಕರೀತಾ ಇದ್ರು. ಓಕೆ, ಅಡ್ಮಿನಿಸ್ಟ್ರೇಷನ್ ಮಾಡ್ಲಿಕ್ಕೆ ಇದ್ದಂತ ಕ್ಯಾಬಿನೆಟ್ ಅನ್ನ ಈ ಒಂದು ಹೆಸರಿಂದ ಕರಿಯರ್ ಅನ್ನೋದು ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು ಸ್ಟೂಡೆಂಟ್ಸ್. ಸೊ ದ ಟಾಪ್ ಅಫಿಷಿಯಲ್ಸ್ ಕಮೆಂಟ್ಸ್ ಉಲೇಮಸ್ ಅಂಡ್ ಅಮೀಸ್ ಅಂಡ್ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಆಫ್ ಸುಲ್ತಾನ್ ಅಟೆಂಡ್ ದ ಮೀಟಿಂಗ್. ಸೊ ಅಲ್ಲಿ ಏನೇ ಒಂದು ಮೀಟಿಂಗ್ ಆದ್ರೂ ಯಾರ್ಯಾರು ಬಂದು ಅಟೆಂಡ್ ಆಗೋರಪ್ಪ ಅಂತಂದ್ರೆ ನೋಡಿ, ಟಾಪ್ ಅಫಿಷಿಯಲ್ಸ್, ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಂಥ ವ್ಯಕ್ತಿಗಳು ಬರೋರು, ಕಮಾಂಡೆಂಟ್ಸ್, ಆಮೇಲೆ ಉಲೇಮಸ್, ಅಮೀನ್ಸ್, ಫ್ರೆಂಡ್ಸ್, ಆ ರಾಜನ ಒಂದು ಸುಲ್ತಾನನ ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದು ಅಟೆಂಡ್ ಮಾಡೋರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದಾದ ನಂತರ ಏನಾಗುತ್ತಪ್ಪ ಅಂತಂದ್ರೆ ಗವರ್ನ್ ಕನ್ವರ್ಟೆಡ್ ದ ದೆನ್ ಎಕ್ಸಿಸ್ಟಿಂಗ್ 4 provinces ತಾರಫ್ಸ್ into 8 units and these provinces were divided into 15 ಸರ್ಕಾಸ್. ಏನು ಆಡಳಿತಕ್ಕೋಸ್ಕರ ಇವ್ರು ಗವರ್ನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಪ್ರಾವಿನ್ಸಸ್ ಆಗಿ ಇದ್ದಂತ ಒಂದು 4 ಡಿವೈಡ್ ಆಗಿದ್ದಂತ ಒಂದು ಸಾಮ್ರಾಜ್ಯವನ್ನ, ಪ್ರಾಂತ್ಯವನ್ನ 8 ಯೂನಿಟ್ಸ್ ಆಗಿ ಡಿವೈಡ್ ಮಾಡ್ತಾನೆ. ಅವನ್ನ ಸರ್ಕಾರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. 15 ಸರ್ಕಾರ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಆ ಒಂದು ಹೆಸರಿಂದ ಕರಿತಾ ಹೋಗ್ತಾರೆ. ಓಕೆ, ಸೊ ಆ ಒಂದು ಸರ್ಕಾರವನ್ನ ಆಡಳಿತ ಮಾಡ್ಕೊಳ್ಳಿಕ್ಕೆ ಯಾರಿದ್ರಪ್ಪ ಅಂತಂದ್ರೆ ಸುಬೇದರ್. ಆ ಸರ್ಕಾರವನ್ನ ಆಡಳಿತ ಮಾಡ್ಲಿಕ್ಕೆ ಇದ್ದಂತ ವ್ಯಕ್ತಿನ ಏನಂತ ಕರೀತಾರೆ, ಸುಬೇದರ್ ಅಂತ ಕರೆಯರು. ಓಕೆ, ಇಸ್ ದ ಅಡ್ಮಿನಿಸ್ಟ್ರೇಟರ್ ಆಫ್ ಈಚ್ ಸರ್ಕಾರ್ಸ್. ಕ್ಲಿಯರ್ ಇರಲಿ ಇದು ನಿಮಗೆ. ಸೊ ಮತ್ತೆ ಈ ಸರ್ಕಾರ್ಸ್ ಗಳನ್ನ ಏನ್ ಮಾಡೋರು, ಪರಗಣಸ್ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡೋರು. ಕೊತ್ವಾಲ, ದೇಶ್ಮುಖ್ ಅಂಡ್ ದೇಸಾಯಿ ವರ್ ದ ಅಡ್ಮಿನಿಸ್ಟ್ರೇಟರ್ ಆಫ್ ಪರಗಣಸ್. ನೋಡಿ, ಸರ್ಕಾರನ ಸುಬೇದರ್ ಆಡಳಿತ ಮಾಡಿದ್ರೆ, ಮತ್ತೆ ಈ ಒಂದು ಪರಗಣಸ್ನ ಯಾರು, ಇವರು ಕೊತ್ವಾಲ್, ದೇಶ್ಮುಖ್ ಮತ್ತೆ ದೇಸಾಯಿ, ಇವ್ರು ಏನ್ ಮಾಡೋರು, ರೂಲ್ ಮಾಡೋರು. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ದ ವಿಲೇಜ್ ಹೆಡ್ ವಾಸ್ ಪಟೇಲ್, ಕುಲಕರ್ಣಿ ಮತ್ತೆ ಗಾಡ್ಸ್ ಆಸ್ ದ ಸ್ಟಾಫ್. ದ ವಿಲೇಜ್ ಯೂನಿಟ್ಸ್ ವರ್ ಇಂಡಿಪೆಂಡೆಂಟ್ ಯೂನಿಟ್ಸ್. ನೋಡಿ, ವಿಲೇಜ್ ಅನ್ನ ಯಾರು ಆಳ್ವಿಕೆ ಮಾಡ್ತಾ ಇದ್ರಪ್ಪ ಅಂತಂದ್ರೆ ವಿಲೇಜ್ ಹೆಡ್ಸ್ ಯಾರಪ್ಪ ಅಂತಂದ್ರೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ನಾನು ಏನೇನು ಬ್ಲೂ ಕಲರ್ ಅಲ್ಲಿ ಮಾರ್ಕ್ ಮಾಡಿದ್ದೀನಲ್ವಾ, ಅದೆಲ್ಲದೂ ಕೂಡ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು ಸ್ಟೂಡೆಂಟ್ಸ್. ಓಕೆ,
ಸೊ ನೋಡಿ, ಅಮೀರ್ ಇ ಜುಮ್ಲಾಸ್ ವರ್ ದ ಹೆಡ್ ಆಫ್ ದ ರೆವೆನ್ಯೂ ಅಥಾರಿಟೀಸ್. ಇವರು ಅಮೀರ್ ಉ ಜುಲ್ಮಾಸ್ ಅನ್ನೋರು ಯಾವ್ದ್ರ ಒಂದು ಹೆಡ್, ರೆವೆನ್ಯೂ, ಕಂದಾಯ ರಿಲೇಟೆಡ್ ವಿಚಾರಗಳಿಗೆ, ಆದಾಯ ರಿಲೇಟೆಡ್ ವಿಚಾರಗಳಿಗೆ. ಲ್ಯಾಂಡ್ ಟ್ಯಾಕ್ಸ್ ವಾಸ್ ದ ಮೇನ್ ಸೋರ್ಸ್ ಆಗಿತ್ತು ಇಲ್ಲೂ ಕೂಡ, ಸೇಮ್ ಆಸ್ ವಿಜಯನಗರ. ಸೊ ಅಗ್ರಿಕಲ್ಚರ್ ಪ್ರೊಡಕ್ಷನ್ ವಾಸ್ ಕಲೆಕ್ಟೆಡ್. ಓಕೆ, ಸೊ ಲ್ಯಾಂಡ್ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡೋದು ಅನ್ನೋದನ್ನ ಕೂಡ ಇಲ್ಲಿ ನಾವು ಹೇಳ್ತಾ ಇದ್ವಿ. ಓಕೆ, 50 ಕೈಂಡ್ಸ್ ಆಫ್ ಟ್ಯಾಕ್ಸಸ್ ಅವರ ಒಂದು ಎಲ್ಲಿತ್ತು, ಸಾಮ್ರಾಜ್ಯದಲ್ಲಿತ್ತು ಅನ್ನೋದನ್ನ ನಾವು ನೋಡ್ಬೋದು. ಯಾವ್ದಾದ್ರು ಹೌಸಸ್, ಮನೆ ಟ್ಯಾಕ್ಸ್, ಮೈನ್ಸ್, ಟೊಬ್ಯಾಕೋ, ಗ್ರಾಸ್ ಲ್ಯಾಂಡ್, ಟ್ರೇಡ್, ಎಂಪ್ಲಾಯ್ಮೆಂಟ್. ಸೊ ಇವೆಲ್ಲ ಕೂಡ ಏನು ಅವರ ಒಂದು ಟ್ಯಾಕ್ಸ್ ಸಿಸ್ಟಮ್ಸ್, ಈ ರೀತಿಯಂತ ಟ್ಯಾಕ್ಸ್ ಸಿಸ್ಟಮ್ಸ್ ಅವರ ಸಾಮ್ರಾಜ್ಯದಲ್ಲಿ ಇತ್ತು ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಬಹುದು. ಓಕೆ, ದ ಮನಿ ಅರ್ನಡ್ ಬೈ ಟ್ಯಾಕ್ಸೇಷನ್ ವಾಸ್ ಯೂಸ್ಡ್ ಫಾರ್ ಮೇಂಟೈನಿಂಗ್ ಪ್ಯಾಲೇಸಸ್, ವಾರ್ಸ್ ಅಂಡ್ ಬಾಡಿ ಗಾರ್ಡ್ಸ್, ಕನ್ಸ್ಟ್ರಕ್ಷನ್ಸ್ ಅಂಡ್ ಮೇಂಟೆನೆನ್ಸ್ ಆಫ್ ಫೋರ್ಟ್ಸ್. ಸೊ ಏನ್ ಮಾಡೋರು, ಆ ಟ್ಯಾಕ್ಸ್ ಇಂದ ಬಂದಂತ ಹಣದಿಂದ ಅವರೊಂದು ಆಡಳಿತವನ್ನು ನಡೆಸಲಿಕ್ಕೆ ನೋಡಿ, ಅರಮನೆ ಖರ್ಚು ವೆಚ್ಚಗಳು, ಡೈಲಿ ಮೇಂಟೆನೆನ್ಸ್, ಆಮೇಲೆ ವಾಸ್, ಯುದ್ಧಗಳಿಗೆ, ಬಾಡಿ ಗಾರ್ಡ್ಸ್ ಕೊಡ್ಲಿಕ್ಕೆ ಸಂಬಳ. ಸೊ ಇದೆಲ್ಲದೂ ಕೂಡ ಆ ಒಂದು ಹಣವನ್ನ ಬಳಸ್ಕೊಳ್ಳೋರು ಅನ್ನೋದು ಇಲ್ಲಿ ನಾವು ಕ್ಲಿಯರ್ ಆಗಿ ನೋಡ್ಬೋದು. ಓಕೆ, ಸೊ ಲಾಸ್ಟ್ ಪ್ಯಾರಾ ನೋಡಿ, ದ ಮನವನ್ನಿ ಕಿಂಗ್ಡಮ್ ಡಿಪೆಂಡೆಂಟ್ ಆನ್ ದ ಸ್ಟ್ರೆಂತ್ ಆಫ್ ದರ್ ಮಿಲಿಟರಿ ಫೋರ್ಸ್. ಅವರ ಮಿಲಿಟರಿ ಫೋರ್ಸ್ ತುಂಬಾ ಸ್ಟ್ರಾಂಗ್ ಆಗಿತ್ತು ಅನ್ನೋದನ್ನ ಕೂಡ ಇಲ್ಲಿ ಅವರು ಏನ್ ಮಾಡ್ತಿದ್ದಾರೆ ಹೇಳಿದ್ದಾರೆ. ಮತ್ತೆ ಈ ಮಿಲಿಟರಿ ಮೇಲೆ ಖರ್ಚು ಮಾಡ್ತಿದ್ದಂತ ಒಂದು ಹಣ ಏನಾಗಿತ್ತು, ತುಂಬಾ ದೊಡ್ಡ ಮಟ್ಟದಲ್ಲಿ, ಜಾಸ್ತಿ ಪ್ರಮಾಣದಲ್ಲಿ ಇತ್ತು ಅನ್ನೋದನ್ನ ಕೂಡ ಇಲ್ಲಿ ತಿಳಿಸಿದ್ದಾರೆ. ಓಕೆ, ದೇ ಹ್ಯಾಡ್ 4 ಟೈಪ್ಸ್ ಆಫ್ ಆರ್ಮ್ ಟ್ರೂಪ್ಸ್. ಇಲ್ಲೂ ಕೂಡ ಆರ್ಮ್ ಟ್ರೂಪ್ಸ್ ಎಷ್ಟು ತರ ಇದ್ದು, 4 ಟೈಪ್ಸ್ ಅಲ್ಲಿ ಇದ್ದು ನೋಡಿ. ಪರ್ಮನೆಂಟ್ ಟ್ರೂಪ್ಸ್ ರಿಕ್ರೂಟೆಡ್ ಡ್ಯೂರಿಂಗ್ ದ ವಾರ್ ಟೈಮ್. ಸೊ ಪರ್ಮನೆಂಟ್ ಟ್ರೂಪ್ಸ್ ಇದ್ರೆ ಫಸ್ಟ್, ನಂತರ ಏನಾದ್ರು ಯುದ್ಧ ಇರ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಕೆಲವನ್ನ ತಗೊಳ್ತಾ ಇದ್ರು, ಅವ್ರನ್ನ ಟ್ರೂಪ್ಸ್ ರಿಕ್ರೂಟೆಡ್ ಡ್ಯೂರಿಂಗ್ ದ ವಾರ್ ಟೈಮ್ ಅಂತ ಇದ್ವಿ. ನಂತರ ಟ್ರೂಪ್ಸ್ ಫಾರ್ ರಿಲಿಜಿಯಸ್ ವಾರ್ಸ್ ಅಂಡ್ ಯೂನಿಟ್ಸ್ ಫಾರ್ ದ ಪ್ರೊಟೆಕ್ಷನ್ ಆಫ್ ದ ಸುಲ್ತಾನ್ ಅಂಡ್ ದ ಪ್ಯಾಲೇಸಸ್. ಕೇವಲ ಧಾರ್ಮಿಕ ವಿಚಾರಗಳಿಗೆ ಬಂದಾಗ ಏನು ಅವುಗಳನ್ನ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ, ಪ್ಯಾಲೇಸಸ್, ಅರಮನೆಯನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅದಕ್ಕೂ ಕೂಡ ಸಪರೇಟ್ ಇದ್ರು. ನಂತರ ಇನ್ಫ್ಯಾಂಟ್ರಿ, ಕಾವಲ್ರಿ, ಎಲಿಫೆಂಟ್ಸ್ ಅಂಡ್ ಎಕ್ಸ್ಪ್ಲೋಸಿವ್ ಯೂನಿಟ್ಸ್ ಫಾರ್ ದ ಇಂಪಾರ್ಟೆಂಟ್ ಡಿವಿಷನ್ಸ್ ಆಫ್ ದ ಆರ್ಮಿ. ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಬಿಜಾಪುರ ಫೋರ್ಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ದ ಸುಲ್ತಾನ್ ವಾಸ್ ದ ಸುಪ್ರೀಂ ಜುಡಿಷಿಯಲ್ ಅಥಾರಿಟಿ. ಈ ಸುಲ್ತಾನ್ ಏನಿದ್ನಲ್ವಾ, ಇವನೇ ಜುಡಿಷಿಯಲ್ ಸುಪ್ರೀಂ ಅಥಾರಿಟಿ ಆಗಿತ್ತು. ಅಂದ್ರೆ ನ್ಯಾಯಾಂಗದ ವಿಚಾರ ಬಂದ್ರೆ ಸುಪ್ರೀಂ ಯಾರು, ಸುಲ್ತಾನನಿಗೆ ಹೆಚ್ಚು ಅಧಿಕಾರ ಇತ್ತು. ಹಿ ರೂಲ್ಡ್ ಅಕಾರ್ಡಿಂಗ್ ಟು ದ ಪ್ರಿವೇಲಿಂಗ್ ಕಸ್ಟಮ್ಸ್, ಟ್ರೆಡಿಷನ್ಸ್ ಅಂಡ್ ಪ್ರಿನ್ಸಿಪಲ್ಸ್ ಆಫ್ ದ ಇಸ್ಲಾಮಿಕ್ ರಿಲಿಜನ್. ಓಕೆ, ಸೊ ಏನೋ ಕಾಸಸ್ ಮತ್ತೆ ಸೀನಿಯರ್ ಆಫೀಸರ್ಸ್ ಅವನಿಗೆ ಅಸಿಸ್ಟ್ ಮಾಡ್ಲಿಕ್ಕೆ, ಆ ಒಂದು ನ್ಯಾಯ ಕೊಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ರು ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಸ್ಲಾಮಿಕ್ ರಿಲಿಜಿಯನ್ಸ್ ಏನಿದೆ ಅದರ ಒಂದು ಪ್ರಿನ್ಸಿಪಲ್ ಪ್ರಕಾರನೇ ಆಡಳಿತ ನಡೀತಾ ಹೋಗ್ತಾ ಇತ್ತು ಅನ್ನೋದನ್ನ ಕೂಡ ನಾವಿಲ್ಲಿ ಕ್ಲಿಯರ್ ಆಗಿ ತಿಳ್ಕೊಬಹುದು ಸ್ಟೂಡೆಂಟ್ಸ್. ಸೊ ನಂತರ ಯಾವ್ದ್ರ ಬಗ್ಗೆ ನೋಡ್ಬಹುದು ಅಂತಂದ್ರೆ ನಾವು, ಸೊ ಅಗ್ರಿಕಲ್ಚರ್ ವಾಸ್ ದ ಮೇನ್ ಆಕ್ಯುಪೇಷನ್ ಇತ್ತು. ಸೊ ಇದು ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಿದೆ ಅಂತ ಹೇಳ್ಕೊಡ್ತೀನಿ. ನಂತರ ಸ್ಪಿನ್ನಿಂಗ್ ಆಯಿಲ್, ಶುಗರ್, ಜಾಗರಿ, ಮ್ಯಾನುಫ್ಯಾಕ್ಚರ್, ಇವೆಲ್ಲ ಕೂಡ ಏನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವರ್ಕ್ಸ್, ಅವರ ಒಂದು ಕಾಲದಲ್ಲಿದ್ದಂಥ ಆಕ್ಯುಪೇಷನ್ಸ್ ವರ್ಕ್ಸ್ ಇದ್ದು. ಸೊ ಇದೆಲ್ಲ ಕೂಡ ನೀವು ನೋಡ್ತೀರಾ. ಓಕೆ, ಸೊ ಪೋರ್ಟ್ಸ್ ಇದ್ದು ಯಾವ್ದಪ್ಪ ಅಂದ್ರೆ ಧಬೋಲ್, ರಾಜಪುರ, ಚಾವ್ಲಾ ಮತ್ತೆ ಗೋವಾ, ಇವೆಲ್ಲ ಕೂಡ ಏನು ಇಂಪಾರ್ಟೆಂಟ್ ಪೋರ್ಟ್ಸ್, ಬಂದರುಗಳಿದ್ದು. ಸೊ ಇಲ್ಲೆಲ್ಲ ಕೂಡ ನೀವು ನೋಡ್ಬೋದು. ಓಕೆ, ಸಿಲ್ಕ್ ವೈನ್, ಗೋಲ್ಡ್, ಸಿಲ್ವರ್, ಕಾಪರ್, ಟಿನ್, ಲೆಡ್, ಗ್ಲಾಸ್ ವರ್ ದ ಮೈನ್ ಇಂಪೋರ್ಟ್ಸ್ ಅಂತಂದ್ರೆ ಬೇರೆ ಕಡೆಯಿಂದ ಇವನ್ನೆಲ್ಲದನ್ನು ಕೂಡ ಏನ್ ಮಾಡೋರು, ತರಿಸ್ಕೊಳ್ಳೋರು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಗೋಲ್ಡ್ ಕಾಯಿನ್ಸ್ ಇತ್ತು, ಏನೋ ಗೋಲ್ಡ್ ಕಾಯಿನ್ಸ್ ನ ಹೊನ್ನು ಅಂತ ಕರೆಯೋರು, ಮತ್ತೆ ಸಿಲ್ವರ್ ಕಾಯಿನ್ಸ್ ನ ಲಾರಿ ಅಂತ ಕರೆದ್ಬಿಟ್ಟು, ಮತ್ತೆ ಟಂಕಾವರಿನ್ ಸರ್ಕ್ಯುಲೇಷನ್ಸ್, ಈ ಎಲ್ಲ ಕೂಡ ಏನು ಕಾಯಿನ್ಸ್ ಗಳು ಕೂಡ ಸರ್ಕ್ಯುಲೇಷನ್ಸ್ ಅಲ್ಲಿ ಇತ್ತು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಅನ್ಡಿವೈಡೆಡ್, ಆಮೇಲೆ ಫ್ಯಾಮಿಲೀಸ್ ಯಾವ ಕೂಡ ಒಂದು ದೊಡ್ಡ ಫ್ಯಾಮಿಲೀಸ್, ಅನ್ಡಿವೈಡೆಡ್ ಜಾಯಿಂಟ್ ಫ್ಯಾಮಿಲೀಸ್ ಇತ್ತು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಕ್ಯಾಸ್ಟ್ ಸಿಸ್ಟಮ್ ಇತ್ತು, ಪಾಲಿಗಮಿ ಆರ್ ಪ್ರಾಕ್ಟೀಸ್, ಬಹುಪತ್ನಿತ್ವ ಅನ್ನೋದು ಕೂಡ ಇಲ್ಲಿ ಇತ್ತು. ಓಕೆ, ಹರಿದಾಸ್ ಆಫ್ ದ ಭಕ್ತಿ ಪಂಥ್, ಮುಸ್ಲಿಮ್ಸ್, ಸೂಫಿ ಸೈನ್ಸ್ ಟ್ರೈ ಟು ಇನ್ವೈಬ್ ದ ಟಾಲರೆನ್ಸ್ ಇನ್ ಸೊಸೈಟಿ, ಅವರು ಕೂಡ ಇದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮುಸ್ಲಿಂ ಸೊಸೈಟಿ, ಓಕೆ, ಸುನ್ನಿ, ಶಿಯಾ ಇವರೆಲ್ಲರೂ ಕೂಡ ಏನು ಆ ಮುಸ್ಲಿಂನ ಒಂದು ಬೇರೆ ಬೇರೆ ವರ್ಗ ಏನಿತ್ತು ಅವರೆಲ್ಲರೂ ಕೂಡ ಇದ್ರು. ಪ್ರಾಕ್ಟೀಸ್ಡ್ ಪರ್ದಾ ಸಿಸ್ಟಮ್ನ ಅವರು ಏನ್ ಮಾಡಿದ್ರು, ಪ್ರಾಕ್ಟೀಸ್ ಮಾಡಿದ್ರು ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಸೊ ಎಜುಕೇಶನ್ ಪಾಲಿಸಿ ಏನು, ಆದಿಲ್ ಶಾಹಿ ವಾಸ್ ಪ್ರೊಪಗೇಟೆಡ್ ಇಸ್ಲಾಮಿಕ್ ಕಲ್ಚರ್ ಅನ್ನ ಅವನು ಜಾಸ್ತಿ ಫಾಲೋ ಮಾಡ್ದ, ಅದನ್ನ ಪ್ರೊಪಗೇಟ್ ಮಾಡ್ದ, ಟೀಚ್ ಮಾಡ್ದ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ಬೋದು. ಮತ್ತೆ ದ ಸ್ಕೂಲ್ಸ್ ಅನ್ನ, ಆ ಟೀಚ್ ಮಾಡ್ಲಿಕ್ಕಿದ್ದಂತ ಸ್ಕೂಲ್ಸ್ ಅನ್ನ ಏನಂತ ಕರೆಯೋರು, ಮಕ್ತಬಾಸ್ ಅಂತ ಹೇಳ್ಬಿಟ್ಟು ಕರೆಯೋರು. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಅಲ್ಲಿ ಏನಂತ ಕಲಿಯೋರಪ್ಪ ಅಂತಂದ್ರೆ ರಿಲಿಜನ್, ಲಾ, ಆಲ್ಫಾಬೆಟ್ಸ್, ಮತ್ತೆ ಪೊಯೆಟ್ರಿ, ಮತ್ತೆ ರಿಯೋಟೋರಿಕ್, ಇಷ್ಟು ವಿಷಯಗಳ ಬಗ್ಗೆ ಏನ್ ಮಾಡೋರು, ಅವರು ಏನ್ ಮಾಡೋರು, ಕಲಿತಾ ಹೋಗೋರು ಈ ಒಂದು ಮಕ್ತಬಸ್ ಅಲ್ಲಿ, ಸ್ಕೂಲ್ಸ್ ಅಲ್ಲಿ. ಓಕೆ,
ಆಮೇಲೆ ಮದ್ರಾಸ್ಗಳು ಕೂಡ ಅವರ ಒಂದು ಅಂಡರ್ ಅಲ್ಲಿ ಇದ್ದು, ಸೊ ಫಾರ್ ಹೈಯರ್ ಎಜುಕೇಶನ್ಸ್ಗೋಸ್ಕರ ಇದ್ದು ಅನ್ನೋದನ್ನ ಅಲ್ಲಿ ಕೂಡ ನಾವು ಕಾಣ್ತಾ ಹೋಗ್ಬೋದು. ಸ್ಕೂಲ್ಸ್ಗೆ ಮಕ್ತಬಸ್, ಹೈಯರ್ ಎಜುಕೇಶನ್ಸ್ಗೆ ಮದ್ರಾಸಸ್ ಇತ್ತು ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಸ್ಟೂಡೆಂಟ್ಸ್. ಓಕೆ, ಕಾಲೇಜ್ ಮದ್ರಾಸಗಳು ಇದ್ದು ಅನ್ನೋದನ್ನ ನಾವಿಲ್ಲಿ ಕಾಣ್ಬೋದು. ಬೀದರಲ್ಲಿ ಇದ್ದು ಅನ್ನೋದನ್ನ ನಾವು ನೋಡ್ಬೋದು. ಸೊ ನಂತರ ದಿಸ್ ಕಾಲೇಜ್, ಆ ಬೀದರ್ ಇದ್ದಂತ ಕಾಲೇಜ್ ನೋಡಿ 242 ಫೀಟ್ ಲೆಂತ್ ಮತ್ತೆ 222 ಫೀಟ್ ವಿಡ್ತ್ ಮತ್ತೆ 56 ಫೀಟ್ ಹೈಟ್, 242 ಅಡಿ ಉದ್ದ, 222 ಅಡಿ ಅಗಲ ಮತ್ತೆ 56 ಅಡಿ ಏನು ಎತ್ತರ ಇತ್ತು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಇದು ಕೂಡ ಆ ಕಾಲೇಜಿನ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಡೆಕ್ಕನ್ ಸ್ಟೈಲಲ್ಲಿ ಅದನ್ನ ಕಟ್ಟಿದ್ರು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಅದಾದ ನಂತರ ಈ ಕಾಲೇಜ್ ಏನಾಗಿತ್ತಪ್ಪ ಅಂದ್ರೆ ಆ ಒಂದು ಸ್ಟೂಡೆಂಟ್ಸ್, ಟೀಚರ್ಸ್ ಮತ್ತೆ ಉಳ್ಕೊಳ್ಳಿಕ್ಕೆ ಒಂದು ಹಾಸ್ಟೆಲ್ ಕೂಡ ಆಗಿತ್ತು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮತ್ತೆ ನೋಡಿ, ಆಸ್ಟ್ರಾನಮಿ, ಗ್ರಾಮರ್, ಮ್ಯಾಥಮೆಟಿಕ್ಸ್, ಫಿಲಾಸಫಿ ಅಂಡ್ ಪೊಲಿಟಿಕಲ್ ಸೈನ್ಸ್ ಆರ್ ಸ್ಟಡಿಡ್ ಇನ್ ದಿಸ್ ಕಾಲೇಜ್. ಸೊ ಏನನ್ನ ಕಲಿಯೋರು, ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಕಲಿಯೋರು ಅಂತಂದ್ರೆ ಇಷ್ಟು ಸಬ್ಜೆಕ್ಟ್ ಗಳನ್ನ ಅಲ್ಲಿ ಅವರು ಕಲಿತಾ ಹೋದ್ರು ಆ ಒಂದು ಕಾಲೇಜಲ್ಲಿ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ದ ಸುಲ್ತಾನ್ಸ್ ಡೆವಲಪ್ ದ ಇಂಡೋ ಸೆರಸಿನಿಕ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಕ್ಲಿಯರ್ ಇರ್ಲಿ. ಸೊ ಇದನ್ನ ಅವ್ರು ಏನ್ ಮಾಡ್ತಾರೆ, ಡೆವಲಪ್ಮೆಂಟ್ ಮಾಡ್ತಾ ಹೋಗ್ತಾರೆ. ಓಕೆ, ಎಜುಕೇಶನ್ ಮತ್ತೆ ಆರ್ಟ್ ಬಗ್ಗೆ ನಾವು ಈಗೇನು ಕಲಿತಾ ಇದೀವಿ ಅಲ್ವಾ, ಸೊ ಇಲ್ಲಿ ಎಕನಾಮಿಕ್ ಮತ್ತೆ ರಿಲಿಜಿಯಸ್ ಸಿಸ್ಟಮ್ಸ್ ಆಯ್ತು. ನಂತರ ಏನು ಈಗ ಎಜುಕೇಶನ್ ಬಗ್ಗೆ ಕಲಿತಾ ಇದೀವಿ, ಅಲ್ಲಿ ನಾವು ದ ಜಾಮಿಯಾ ಮಸ್ಕ್ ಬಿಲ್ಟ್ ಬೈ ದ ಅಲಿ ಆದಿಲ್ ಶಾ. ಸೊ ಯಾರು ನೋಡಿ, ಜಾಮಿಯಾ ಮಸೀದಿನ ಯಾರು ಕಟ್ಟಿದ್ದಪ್ಪ ಅಂತಂದ್ರೆ ಅಲಿ ಆದಿಲ್ ಶಾ, ಇವನ್ ಕಟ್ಟಿದ್ನಲ್ವಾ. ಸೊ ಅದು ಪ್ರಾಮಿನೆಂಟ್ ಆಗಿತ್ತು, ಇವತ್ತಿಗೂ ಕೂಡ ತುಂಬಾ ಬಹಳ ಮುಖ್ಯವಾಗಿದೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗ್ಬೋದು. ಓಕೆ, ಸೊ ಅದ ನಂತರ ಇಂಪಾರ್ಟೆಂಟ್ ಮಾನ್ಯುಮೆಂಟ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಇದನ್ನ ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ನಂತರ ಸೊ ಗೋಲ್ ಗುಂಬಜ್ ಎಲ್ಲರೂ ಕೂಡ ನೋಡಿದಿರಲ್ವಾ, ಆದಿಲ್ ಶಾಹಿನ ಕಟ್ಟಿದಂತ ಗೋಲ್ ಗುಂಬಜ್ ಏನಿದೆ, ಸೊ ವಿಜಯಪುರದಲ್ಲಿ ಇರ್ತಕ್ಕಂಥ ಗೋಲ್ ಗುಂಬಜ್ ಏನಿದೆ ಅದು ಒಂದು ಗ್ರೇಟೆಸ್ಟ್ ಸ್ಟ್ರಕ್ಚರ್ ಆಗುತ್ತೆ ಇವರ ಕಾಲದ್ದು. ಓಕೆ, ಇಟ್ ಇಸ್ ಏರಿಯಾ ಆಫ್ 1800 ಸ್ಕ್ವೇರ್ ಫೀಟ್ ಇದೆ. ಮತ್ತೆ 7 ಸ್ಟೋರಿಡ್ ಮಿನಾರೆಟ್ಸ್ ಅಂದ್ರೆ ಮಿನಾರ್ಗಳು, 7 ಮಿನಾರ್ಗಳು ಅದರಲ್ಲಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ, ಮತ್ತೆ 4 ಕಾರ್ನರ್ಸ್ ಬಿಲ್ಡಿಂಗ್ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಬೋದು. ಓಕೆ, ಸೊ ಇದೆಲ್ಲದೂ ಕೂಡ ಆ ಒಂದು ಗೋಲ್ ಗುಂಬಾಜ್ ಬಗ್ಗೆ. ಓಕೆ, ನಾವಿಲ್ಲಿ ತಿಳ್ಕೊಬಹುದು. ಗೋಲ್ ಗುಂಬಾಜ್ ನೋಡಿದಿರಲ್ವಾ, ಸೊ ಪಿಕ್ಚರ್ ಅಲ್ಲಿ ನೋಡ್ತಾ ಇದ್ದೀರಾ. ಸೊ ನೋಡಿ ಇಲ್ಲಿ 4 1 1 2 3 ಮತ್ತೆ ಈ ಕಡೆ ಇನ್ನೊಂದು 4 ಬರುತ್ತೆ. ಮತ್ತೆ ಮಧ್ಯದಲ್ಲಿ ದೊಡ್ಡದೊಂದು ಡೋಮ್ ಇದೆ. ಸೊ ಇದನ್ನೆಲ್ಲ ಕೂಡ ನಾವೇನು ಇವರ ಒಂದು ಟೈಮಲ್ಲಿ ನೋಡ್ಬೋದು ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಬಹುದು ಸ್ಟೂಡೆಂಟ್ಸ್. ಓಕೆ, ತುಂಬಾ ಈಸಿ ಆಗಿರ್ತಕ್ಕಂಥ ಚಾಪ್ಟರು. ಸೊ ಥಿಯರಿಟಿಕಲಿ ಸ್ವಲ್ಪ ಜಾಸ್ತಿ ಇದೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಪದೇ ಪದೇ ರಿವೈಸ್ ಮಾಡಿ, ಎಲ್ಲ ಸುಲಭವಾಗಿ ನಿಮಗೆ ಏನಾಗುತ್ತೆ, ಕ್ಲಿಯರ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು ಸ್ಟೂಡೆಂಟ್ಸ್. ಐ ಹೋಪ್ ಎಲ್ಲರಿಗೂ ಕೂಡ ಏನು ಸುಲಭವಾಗಿ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಬೈ. ಆಲ್ ದ ಬೆಸ್ಟ್ ಫಾರ್ ಯುವರ್ ಸ್ಟಡೀಸ್.